ಶುರುವಾಯ್ತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಇಂದಿನ ಸತ್ಸಂಗಕ್ಕೆ ಆದರದ ಸ್ವಾಗತ. ಶುಭ ಪ್ರಾರ್ಥನೆಗಳೊಂದಿಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓಂ ಓಂ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಓಂ ಧ್ಯಾನಮೂಲಂ ಗುರೋರ್ಮೂರ್ತಿಃ ಪೂಜಾಮೂಲಂ ಗುರುರ್ಪದಂ ಮಂತ್ರಮೂಲಂ ಗುರುರ್ವಾಕ್ಯಂ ಮೋಕ್ಷಮೂಲಂ ಗುರುರ್ಕೃಪಾ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಎಲ್ಲ ಆತ್ಮಜ್ಯೋತಿಗಳಿಗೂ ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಇಂದಿನ ಸತ್ಸಂಗಕ್ಕೆ ಆದರದ ಸ್ವಾಗತ. ಇಂದಿನ ಕಾರ್ಯಕ್ರಮ ಏನು ಅಂತಂದ್ಬಿಟ್ಟು ಮೊದಲನೇದಾಗಿ ತಿಳಿದುಕೊಳ್ಳೋಣ. ಈಗ ಪ್ರಾರ್ಥನೆ ಆಯ್ತು, ನಂತರ ಭಗವದ್ಗೀತೆ ಬಗ್ಗೆ ಸ್ವಲ್ಪ ಪೀಠಿಕೆ, ಆಮೇಲೆ ಆತ್ಮಜ್ಯೋತಿಗಳ ಪರಿಚಯ, ನಂತರ ಆತ್ಮಜ್ಯೋತಿ ಶ್ರೀಮತಿ ಲಕ್ಷ್ಮೀಜಿಯವರಿಂದ ವಿಚಾರ ವಿನಿಮಯ, ನಂತರ ಜ್ಞಾನ ಜ್ಯೋತಿಗಳಾದ ನಮ್ಮ ಗುರುಗಳು ಶ್ರೀ ವಿಜಯ್ಜಿಯವರಿಂದ ಉಪದೇಶ ಹಾಗೂ ಆಶೀರ್ವಚನ, ಪ್ರಶ್ನೋತ್ತರಗಳಿದ್ದರೆ ಕೇಳಬಹುದು, ನಂತರ ಮಂಗಳ. ಈಗ ನಾವು ಭಗವದ್ಗೀತೆಯ ಒಂದು ಜ್ಞಾನ ಯಜ್ಞವನ್ನ ಇಂದು ನಾವು ಪ್ರಾರಂಭಿಸ್ತಾ ಇದ್ದೀವಿ. ಈ ದಿನನೇ ಶುಭ ದಿನ ಅಂತ ನಾವು ತಿಳ್ಕೊಳ್ಳೋಣ. ಯಾವಾಗ್ಲೂ ಪ್ರತಿ ಕ್ಷಣ ಪ್ರತಿದಿನವೂ ಶುಭ ದಿನವೇ ಭಗವದ್ಗೀತೆಯನ್ನ ಕಲಿಯೋದಕ್ಕೆ. ಭಗವದ್ಗೀತೆ ಸಾಕ್ಷಾತ್ ಭಗವಂತನಿಂದಲೇ ಬಂದಿರುವಂತಹ ಒಂದು ಜ್ಞಾನ ಉಪದೇಶ ನಮ್ಮ ಜೀವನಕ್ಕಾಗಿ.
ಹಾ ಹೇಳಿದ್ದಾರೆ. ಇದು ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿರುವಂತಹದ್ದು. ನೀನು ಯಾರು ಅಂತ ಮೊದಲು ತಿಳ್ಕೊ, ನಂತರ ನೀನು ಜೀವನದಲ್ಲಿ ಹೇಗೆ ಮುನ್ನಡಿಬೇಕು, ನೀನು ಹೇಗೆ ಕುಶಲತೆಯಿಂದ ಜೀವನವನ್ನ ನಡೆಸಬೇಕು, ಮತ್ತೆ ನಿನ್ನ ಕರ್ತವ್ಯವನ್ನ ಹೇಗೆ ನಿಭಾಯಿಸಬೇಕು ಅನ್ನುವುದನ್ನ, ಜೀವನದ ಪಯಣ ಹೇಗ್ ಮಾಡಬೇಕು, ನೀನು ಶಾಂತತೆಯಿಂದ ನೀನು ಯಾರು ಅಂತ ತಿಳ್ಕೊಂಡಾಗ ಆ ಪಯಣ ಸುಗಮವಾಗುತ್ತೆ. ನೀನು ಕೊನೆಗೆ ಎಲ್ಲಿ ನೀನು ತಲುಪಬೇಕು ಅಲ್ಲಿಗೆ ತಲುಪ್ತೀಯ ಅಂತ ಉಪದೇಶ ಮಾಡ್ತಾರೆ. ಅದು ಎಲ್ಲರಿಗೂ ಈ ಉಪದೇಶ ನಮಗೆ ಸಿಕ್ಕಿರೋದು ಈ ಅರ್ಜುನನಿಂದ. ಅದು ಅರ್ಜುನ ಅಂತ ನಿಮಿತ್ತ ಮಾತ್ರ. ಇದೆಲ್ಲರೂ ಪ್ರತಿಯೊಬ್ಬ ಜೀವಿಗೂ ಸಹ ಈ ಉಪದೇಶ ಬೇಕಾಗಿರುವಂಥದ್ದು. ನಮ್ಗೆ ನಾನ್ ಯಾರು ಅನ್ನೋದೇ ಗೊತ್ತಿಲ್ಲ. ಈ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ, ತತ್ವಂ ಅಸಿ ಅನ್ನೋದ್ರ ಮೇಲೆ ಭಗವದ್ಗೀತೆ ಸ್ಮೃತಿಗಳಲ್ಲಿ ಒಂದು ತತ್ವಂ ಅಸಿ ಅಂತ ಹೇಳ್ತಾರೆ. ತತ್ ಅಂದ್ರೆ ಭಗವಂತನ ಬಗ್ಗೆ ತಿಳಿಸ್ಕೊಡುತ್ತೆ. ತ್ವಂ ಅನ್ನೋದು ನನ್ನ ಬಗ್ಗೆ ಹೇಳೋದು, ಅಸಿ ಅನ್ನೋದು ಭಗವಂತ ಮತ್ತೆ ನಾನು ಇಬ್ಬರಿಗೂ ಸಂಬಂಧ ಏನು ಅನ್ನೋದನ್ನ ತಿಳಿಸ್ಕೊಡುತ್ತೆ. ನಮ್ಗೆ ನಾನು ಯಾರು ಅನ್ನೋದು ಗೊತ್ತಿಲ್ಲ. ಈ ಭಗವದ್ಗೀತೆಯಲ್ಲಿ ಅದನ್ನ ಸ್ಪಷ್ಟವಾಗಿ ತಿಳಿಸಲ್ಪಡುತ್ತೆ. ಮತ್ತೆ ಭಗವಂತ ಯಾರು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಹಾಗಾಗಿ ಎಲ್ಲವನ್ನು ತಿಳ್ಕೊಂಡಾಗ ನಾವು ನಮ್ಮ ಜೀವನವನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ. ಸುಗಮವಾಗಿ ಜೀವನವನ್ನ ಸಂತೋಷದಾಯಕವಾಗಿ ನಡೆಸ್ಕೊಂಡು ಹೋಗ್ತೀವಿ. ಹೀಗೆ ಇದರಲ್ಲಿ ಈ ಭಗವದ್ಗೀತೆಯನ್ನ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಅಳವಡಿಸಲಾಗಿದೆ. ಇದನ್ನ ವೇದವ್ಯಾಸರೇ ರಚಿಸಿದ್ದಾರೆ. ತಮ್ಮ ಎಲ್ಲರಿಗೂ ಗೊತ್ತಿರುವಂತಹದ್ದೇ. ಈ ಮಹಾಭಾರತದಲ್ಲಿ ಭಗವದ್ಗೀತೆಯಲ್ಲಿ 18 ಸಂಖ್ಯೆಯ ಮಹತ್ವ ಹೆಚ್ಚಾಗಿದೆ. ಮಹಾಭಾರತದಲ್ಲಿ 18 ಪರ್ವಗಳು, ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು. ನಮ್ಮಲ್ಲಿಯೂ ಸಹ ಮುಂದೆ ಮುಂದೆ ಹೋಗ್ತಾ ಇದ್ದ ಹಾಗೆ 18 ತತ್ವಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ನನ್ನ ಫೋನಲ್ಲೇ ಈ ರೀತಿ ಪ್ರಯಾಣ ನಡೆಯುತ್ತೆ. ಇದರಲ್ಲಿ 700 ಶ್ಲೋಕಗಳನ್ನು ಬರೆದಿದ್ದಾರೆ ವೇದವ್ಯಾಸರು. ಇದನ್ನ ರಣರಂಗದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿರುವಂತದ್ದು. ರಣರಂಗ ಅಲ್ಲಿ ನಡೆದಿರೋದು ರಣರಂಗ ಎಲ್ಲಿ? ಕುರುಕ್ಷೇತ್ರದಲ್ಲಿ ಅಂತ ಹೇಳ್ತಾರೆ. ಆ ಕುರುಕ್ಷೇತ್ರ ನಮ್ಮದೇ ಆಗಿರಬಹುದು. ಆ ಕುರುಕ್ಷೇತ್ರ ಧರ್ಮಕ್ಷೇತ್ರವೇ. ಅದು ಆ ಧರ್ಮಕ್ಷೇತ್ರವನ್ನ ಕುರುಕ್ಷೇತ್ರ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಬೇಡ, ನೀನು ಧರ್ಮಕ್ಷೇತ್ರ ಮಾಡ್ಕೋ, ನನ್ನ ಉಪದೇಶವನ್ನ ಕೇಳು ಅಂತ ಶ್ರೀಕೃಷ್ಣ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಹೇಗೆ ಪ್ರಯಾಣ ನಡೆಯುತ್ತೆ? ಮನುಷ್ಯ ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯಾಗಿ ನಡ್ಕೊಳ್ತಾನೆ. ಅವನು ಭಗವಂತನ ಸ್ವರೂಪವೇ, ಆದ್ರೆ ಅವನಿಗೆ ಗೊತ್ತಿಲ್ಲ. ಆದ್ರಿಂದ ಆ ನಡವಳಿಕೆ ಹಾಗೆ ಈ ಮನಸ್ಸಿನ ವಿಕಾಸವನ್ನ ಪೂರ್ಣ ಪ್ರಮಾಣದಲ್ಲಿ ಇಲ್ಲಿ ತಿಳಿಸ್ಕೊಡುತ್ತೆ. ಮೊದಲು ಕುರುಡಾದಂತಹ ಧೃತರಾಷ್ಟ್ರನಿಗೆ ಏನು ತಿಳಿಯುದು? ಕುರುಡ, ಅಜ್ಞಾನಿ. ಅಂದ್ರೆ ನಮ್ಮ ಅಜ್ಞಾನದಲ್ಲಿ ಉದಯಿಸಿದ್ದು ದುರ್ಯೋಧನ. ಮೊದಲು ದುರ್ಯೋಧನ ದುಷ್ಟ ಬುದ್ಧಿಗಳ ಹಿಂದೆನೆ ಹೋಗ್ತಾನೆ. ಅವನಿಗೂ ಅಜ್ಞಾನವೇ, ಅವನಿಗೆ ಯಾವ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಅದು ಒಂದು ಹಂತ. ನಂತರ ಮನಸ್ಸೆಲ್ಲ ಪರಿಷ್ಕರಣೆ ಆಗಿರುವಂತಹ ಅರ್ಜುನನ ತಗೊಂಬರ್ತಾರೆ.
ಅವನು ಸುಧಾರಿಸಿರ್ತಾನೆ. ಅವನು ಧರ್ಮ ರೀತಿಯಲ್ಲಿ ಜೀವನವನ್ನ ನಡೆಸ್ತಾ ಇರ್ತಾನೆ. ಅವನಿಗೆ ಆಗ ದ್ವಂದ್ವ ಉಂಟಾಗುತ್ತೆ. ಯಾಕೆ ಅಂತಂದ್ರೆ ಅವನು ಏನು, ನಾನು ಅಂದ್ರೆ ಏನು, ನಾನು ಜೀವನ ಹೇಗ್ ನಡೆಸ್ಬೇಕು ಅನ್ನುವ ಒಂದು ರಹಸ್ಯ ಅವನಿಗೆ ಗೊತ್ತಿರಲ್ಲ. ಆದ್ರಿಂದ ಅವನು ದ್ವಂದ್ವಕ್ಕೆ ಸಿಕ್ಕಾಕೊಳ್ತಾನೆ. ನಾನು ಧರ್ಮದಲ್ಲಿ ನಡಿಬೇಕಾ ಅಥವಾ ಯಾವುದು ಸರಿ ನಂಗೆ ಅನ್ನೋದು ಆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಅವನು ಶರಣಾಗ್ತಾನೆ. ಯಾವಾಗ ಶರಣ ಆಗ್ತಾನೋ ಆವಾಗ ಭಗವಂತ ಗುರುವಾಗಿ ಬರ್ತಾನೆ. ಗುರುವಾಗಿ ಬಂದು ನಿನ್ನತನ ಏನು, ನೀನು ಯಾರು, ನಿನ್ನ ಮೂಲ ಎಲ್ಲಿದೆ ಅದನ್ನ ತಿಳ್ಕೊ ಅಂತ ತಿಳಿಸ್ಬಿಟ್ಟು, ನಂತರ ನೀನು ಈ ಜೀವನ ಪ್ರಯಾಣದಲ್ಲಿ ನೀನು ನಿನ್ನ ಕರ್ತವ್ಯವನ್ನ ಹೇಗೆ ನಿಭಾಯಿಸ್ಬೇಕು ಅನ್ನೋದನ್ನ 700 ಶ್ಲೋಕಗಳಲ್ಲಿ ತಿಳಿಸ್ಕೊಡ್ತಾರೆ. ಎಲ್ಲವನ್ನು ಸವಿವರವಾಗಿ ತಿಳಿಸ್ತಾ 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 ಈ ಮನುಷ್ಯ ಏನು ನರ ಅನ್ನಿಸ್ಕೊಂಡಿರುವಂತಹ ಅರ್ಜುನ ದೈವತ್ವಕ್ಕೆ ಏರ್ತಾನೆ. ಹಾಗೆ ಅವನು ಕೊನೆಯಲ್ಲಿ ಜೀವನ್ ಮುಕ್ತನೂ ಆಗ್ತಾನೆ. ಈ ಧೃತರಾಷ್ಟ್ರನಿಂದ ಶುರು ಆಗಿ ಕೊನೆಗೆ ಜೀವನ್ ಮುಕ್ತನ ಕಡೆಗೆ ಕರ್ಕೊಂಡು ಹೋಗುವಂತಹ ಪ್ರಯಾಣವನ್ನ ಇಲ್ಲಿ ತೋರಿಸ್ಕೊಡುತ್ತೆ. ಇದರಲ್ಲಿ ಇನ್ನೊಂದು ಒಂದು ಅರ್ಜುನನ ರೀತಿಯಲ್ಲಿ ಒಂದು ಸಣ್ಣ ಒಂದು ಕಥೆಯನ್ನ ನಾವು ಕೇಳೋಣ. ನಿಮ್ಗೆಲ್ಲ ಬಹುಶಃ ಗೊತ್ತಿರಬಹುದು, 10ನೇಯವನನ್ನ ಹುಡುಕಾಟ. ಗುರುಗಳಿರ್ತಾರೆ, ಆಶ್ರಮ ಮಾಡ್ಕೊಂಡಿರ್ತಾರೆ, ಅಲ್ಲಿ ವಿದ್ಯಾಭ್ಯಾಸ ಹೇಳ್ಕೊಡ್ತಾ ಇರ್ತಾರೆ. ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ಬಂದು ಅವ್ರ ಹತ್ರ ವಿದ್ಯೆಯನ್ನ ಕಲ್ತ್ಕೊಳ್ತಾ ಇರ್ತಾರೆ. ಒಂದ್ಸತಿ ನಾವು ತೀರ್ಥಯಾತ್ರೆ ಮಾಡ್ಬೇಕು ಅನ್ನೋದಕ್ಕೆ ನಿರ್ಧಾರ ಮಾಡ್ತಾರೆ. ಆವಾಗ ಗುರುಗಳಿಗೆ ಬರೋಕ್ಕಾಗಲ್ಲ ಯಾವುದೋ ಕಾರಣದಿಂದ. ಅದಕ್ಕೆ ನೀವು ಶಿಷ್ಯರೇ ನೀವು ಹೋಗಿಪ್ಪ ಅಂತಂದ್ಬಿಟ್ಟು ಹೇಳ್ತಾರೆ. ಆವಾಗ ಒಬ್ಬ ಲೀಡರ್ ಬರ್ತಾನೆ, ನಾನು ಎಲ್ರನ್ನೂ ನಾನು ನೋಡ್ಕೊಳ್ತೀನಿ, ನೀವೇನು ಯೋಚನೆ ಮಾಡಬೇಡಿ, ನೀವು ಆರಾಮಾಗಿರಿ ಅಂತ 10 ಜನ ಗುರುಗಳು ಹೇಳ್ತಾರೆ. ನೀವು 10 ಜನ ಇದ್ದೀರಾ ಅಂತಂದ್ಬಿಟ್ಟು, ಆಯ್ತು ಗುರುಗಳೇ ನೀವು ಚಿಂತೆ ಮಾಡಬೇಡಿ, 10 ಜನನು ನಾವು ವಾಪಸ್ ಬರ್ತೀವಿ ಅಂತ ಹೋಗ್ತಾರೆ. ದಾರಿ ಮಧ್ಯದಲ್ಲಿ ಒಂದು ಸಣ್ಣ ನದಿ, ನದಿಯನ್ನ ದಾಟಿ ಅವರು ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕಾಗಿರುತ್ತೆ. ಅದಕ್ಕೆ ಈಜ್ಕೊಂಡು ಹೋಗ್ತಾರೆ. ಈಜ್ಕೊಂಡು ಹೋದ್ಮೇಲೆ ನಾವು ಈ ಬಸ್ಸಲ್ಲಿ ಎಲ್ಲೆಲ್ಲ ಹೋದ್ರೆ, ನಾವು ಟೂರ್ ಹೋದ್ರೆ ನಾವು ಎಣಿಸ್ಕೊಳ್ತೀವಲ್ವಾ ಎಷ್ಟು ಜನ ಬಂದಿದ್ವಿ ಅಂತ. ಹಾಗೆ ಅವರು ಎಣಿಸ್ತಾರೆ. ನೋಡಿದ್ರೆ ಅವನ ಲೀಡರ್ ಎಣಿಸ್ತಾನೆ 9 ಜನ. ಎಷ್ಟು ಸರ್ತಿ ಎಣಿಸಿದ್ರು 9 ಜನ. 10ನೇಯವನು ಅವನು ಸಿಗ್ಲಿಲ್ಲ. ಅದಕ್ಕೆ ಎಲ್ಲರಿಗೂ ದುಃಖ ಆಗೋಗ್ಬಿಡುತ್ತೆ, 10ನೇವನು ಹೋಗ್ಬಿಟ್ನಲ್ಲ ಅಂತಂದ್ಬಿಟ್ಟು. ತಲೆ ಮೇಲೆ ಕೈ ಹೊತ್ಕೊಂಡು ಮರದ ಕೆಳಗಡೆ ಕೂತ್ಕೊಂಡ್ಬಿಡ್ತಾರೆ. ಅವ್ರಿಗೇನು ದಿಕ್ಕೆ ತೋಚಲ್ಲ. ಪಾಪ ಅವ್ರ ಆಶ್ರಮದಲ್ಲಿ ಇದ್ದವ್ರಲ್ವಾ, ಎಲ್ಲ ಸಾತ್ವಿಕರು, ಅವ್ರಿಗೇನು ದಾರಿನೇ ಕಾಣದೆ ಮತ್ತೆ ವಾಪಸ್ ಹೋಗಕ್ಕೂ ಆಗಲ್ಲ, ಯಾವ ಮುಖ ಎತ್ಕೊಂಡು ಹೋಗ್ಲಿ ಅಂತಂದ್ಬಿಟ್ಟು ಅವ್ರಿಗೆ ಭಯನೂ ಆಗತ್ತೆ. ಆ ರೀತಿಯಲ್ಲಿ ವಿಚಾರ ಮಾಡ್ಕೊಂಡು ಅವರು ಕೂತಿರ್ಬೇಕಾದ್ರೆ ಒಬ್ಬ ಮುದುಕ ವಿಷಲ್ ಹಾಕೊಂಡು ಬರ್ತಾನೆ. ಇವ್ರ ಮುಂದೆ ನಿಂತ್ಕೊಂಡು ಕಾಲು ಅಲ್ಲಾಡಿಸ್ಕೊಂಡು ಎಲ್ಲಾನು ನಾನು 10ನೇವನ್ ತೋರಿಸ್ತೀನಿ ಅಂತಂದ್ಬಿಟ್ಟು ಅಂತಾನೆ. ಅವ್ರಿಗೆ ಹೌದಾ, ನೀನು 10ನೇವನ್ ನೋಡಿದ್ಯಾ ಅಂತಂದ್ಬಿಟ್ಟು, ಹೌದು ನೋಡಿದೆ. ಎಲ್ಲಿ ಅಂತಂದ್ರೆ ಸ್ವರ್ಗದಲ್ಲಿ ನೋಡಿದೆ. ಅಯ್ಯೋ, ಸ್ವರ್ಗದಲ್ಲಿ ನೋಡಿದ್ರೆ ನಮ್ಗೆ ಇಲ್ಲಲ್ವಾ ಬೇಕಾಗಿರೋದು, ಸ್ವರ್ಗದಲ್ಲಿ ನೋಡ್ತಾ ಇದೀಯಲ್ಲ, ಹೇಳ್ತಾ ಇದೀಯಲ್ಲ ಅಂತ. ಇಲ್ಲ, ಇಲ್ಲೇ ತೋರಿಸ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಹೌದಾ ಅಂತಂದ್ಬಿಟ್ಟು ಅವರು ಬೇರೆ ದಾರಿ ಇಲ್ಲ, ಪೂರ್ತಿಯಾಗಿ ಅವನನ್ನ ನಂಬುತ್ತಾರೆ. ಅವನು ಮಾತನ್ನ ತೋರಿಸ್ತಾನೆ ಅಂತ ಅವ್ರಿಗೆ ಒಮ್ಮತವಾಗಿ ಅವರು ಶರಣಾಗೋಗ್ತಾರೆ. ಅವನಿಗೆ ಇವನು ತೋರಿಸ್ತಾನೆ ಅಂತಂದ್ಬಿಟ್ಟು ಸಂಪೂರ್ಣವಾಗಿ ನಂಬಿಕೆ ಬಂದ್ಬಿಡುತ್ತೆ. ಸರಿ ಹಾಗಾದ್ರೆ ತೋರಿಸಿ ಅಂತಂದ್ಬಿಟ್ಟು ಹೇಳ್ತಾನೆ ಅವನು ಲೀಡರ್. ಆಮೇಲೆ ಈ ಮುದುಕಪ್ಪ ಇರ್ತಾರಲ್ಲ, ಅವ್ರು ಹೇಳ್ತಾರೆ ಇವಾಗ ಎಣಿಸು ಅಂತ ಅಂದ್ಬಿಟ್ಟು ಎಲ್ಲರೂ ಸಾಲಾಗಿ ನಿಂತ್ಕೊಳ್ತಾರೆ. ಇವನ್ ಲೀಡರ್ ಒಂದ್ ಕಡೆ ನಿಂತ್ಕೊಳ್ತಾನೆ, ಮತ್ತೆ ಎಣಿಸ್ತಾನೆ 9. ಅಯ್ಯೋ ಅಂತ ತಲೆ ಮೇಲೆ ಕೈ ಇಟ್ಕೊಳ್ತಾನೆ. ನಾನ್ ಮೊದ್ಲು ಎಷ್ಟ್ ಸತಿ ಎಣಿಸಿದೀನಿ, ಇದೇ 9 ಅಂತಂದ್ಬಿಟ್ಟು. 10ನೇವನ್ ಕಾಣಿಸ್ಲಿಲ್ಲ ಅಂತ, ನನಗ್ ಕಾಣಿಸ್ತಾ ಇದ್ದಾನೆ ಅಂತಂದ್ಬಿಟ್ಟು ಈ ಅಜ್ಜ ಹೇಳ್ತಾರೆ. ಆಮೇಲೆ
ಮತ್ತೆ ಇನ್ನೊಂದ್ಸತಿ ಎಣ್ಸು ಅಂತಂದ್ರೆ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋ ರೀತಿಯಲ್ಲಿ ಅವನು ಹೇಳ್ತಾನೆ. ಆದ್ರೆ ಇನ್ನೊಂದ್ಸತಿ ಎಣ್ಸಿದ್ರೆ ಸಿಕ್ಬಹುದು ಅನ್ನೋದು ಒಂದು ಅವನ್ಗೆ. ಅದರಿಂದ ಎಣಿಸ್ತಾನೆ 9ನೇದು ಬಂದಾಗ ಸುಸ್ತಾಗಿ ಹೋಗ್ತಾನೆ ಅವನು. ಮತ್ತೆ ತಲೆ ಮೇಲೆ ಕೈ ಇಟ್ಕೊಂಡ್ಬಿಡ್ತಾನೆ. ಆಮೇಲೆ ನೋಡು ನೋಡು ಅದ್ ನೀನೇ ಅಂತಂದ್ಬಿಟ್ಟು ಈ ಅಜ್ಜ ಹೇಳ್ತಾರೆ. ಆವಾಗ ಅವನಿಗೆ ಏನಾಗುತ್ತೆ, ಅವನು ಕುಣಿದಾಡಲ್ಲ, ಅವನಿಗೆ ದಿಗ್ಭ್ರಮೆ ಆಗೋಗ್ಬಿಡುತ್ತೆ. ಅವನು ಸ್ತಬ್ಧ ಆಗೋಗ್ತಾನೆ. ನಾನು ಇಷ್ಟು ದಿನ ಎಷ್ಟು ಮೂರ್ಖನಾಗಿದ್ದೆ, ನಾನು ಇಷ್ಟು ಹೊತ್ತು ನಾನು ಮೂರ್ಖನಾಗಿದ್ದೆ, ನನ್ನನ್ನೇ ನಾನು ಮರೆತು ಬಿಟ್ಟಿದ್ದೆ, ನನ್ನನ್ನು ಎಣಿಸ್ಕೊಳ್ಳಿಲ್ವಲ್ಲ, ಇವಾಗ ನನಗೆ ಗೊತ್ತಾಯ್ತು ಅಂತ ಅವನಿಗೆ ಅಲ್ಲಿ ಜ್ಞಾನೋದಯ ಆಗುತ್ತೆ. ಆಮೇಲೆ ಅವನು ಸಂತೋಷವಾಗಿ ಗುರುಗಳ ಹತ್ರ ಹೋಗ್ತಾನೆ. ಹೀಗೆ ನಮ್ಮನ್ನ ನಾವು ತಿಳ್ಕೊಂಡಿರಲ್ಲ. ಎಲ್ಲ ಪ್ರಪಂಚವೆಲ್ಲ ತಿಳ್ಕೊಂಡಿರ್ತೀವಿ, ಆದ್ರೆ ನಮ್ಮನ್ನ ತಿಳ್ಕೊಂಡಿರಲ್ಲ. ಇಲ್ಲಿ ಭಗವದ್ಗೀತೆಯಲ್ಲಿ ನಮ್ಮನ್ನು ತಿಳ್ಕೊಳ್ಬಹುದು, ಮತ್ತೆ ಇಲ್ಲಿ ಜೀವನವನ್ನು ಮಾಡುವ ತಂತ್ರಗಾರಿಕೆಯನ್ನು ಸಹ ನಾವು ತಿಳ್ಕೊಳ್ಬಹುದು. ಹರಿವು. ಈಗ ತಮ್ಮೆಲ್ಲರ ಪರಿಚಯವನ್ನು ಮಾಡ್ಕೊಳ್ಳೋಣ. ಶಿವಲೀಲಾ ಅವರು ಕಾಣಿಸ್ತಾ ಇದ್ದಾರೆ ಫಸ್ಟ್ ನಂಗೆ. ಶಿವಲೀಲಾ ಅವರು ನಿಮ್ ಪರಿಚಯ ಮಾಡ್ಕೊಡ್ತೀರಾ? ಮ್ಯೂಟ್ ಆಗಿದೆ. ನೀವು ಡೆಕ್ ಶೇರಿಂಗ್ ನಿಲ್ಲಿಸ್ತೀರಾ ಅಮ್ಮ? ಅವಾಗ ಎಲ್ಲರೂ ನೀವು ನೋಡಬಹುದು ಸ್ಕ್ರೀನ್ ಮೇಲೆ. ಶಿವಲೀಲಾ ಅವರು. ಹರಿ ಓಂ ಮ್ಯಾಮ್. ನಾನ್ ಶಿವಲೀಲಾ ಸಬ್ರದ್ ಅಂತ ಹೇಳಿದ್ರಿ, ಗೃಹಿಣಿ. ಮುಧೋಳಲ್ಲಿ ಇರ್ತೀವ್ರಿ ನಾವು, ಬಾಗಲಕೋಟೆ ಜಿಲ್ಲೆ ಮುಧೋಳಲ್ಲಿ ಇರ್ತೀವಿ. ನಾ ಈಗ ಆಲ್ರೆಡಿ ಮೈತ್ರಿ ಮೇಡಮ್ ಹತ್ರ ಭಗವದ್ಗೀತಾ ಕ್ಲಾಸ್ ಮುಗಿಸೀನ್ರಿ ಮ್ಯಾಮ್. ಇನ್ನೊಂದ್ ಸ್ವಲ್ಪ ಪರ್ಫೆಕ್ಷನ್ ಆಗಿ ಕಲಿಯೋ ಸಂಬಂಧ ಕ್ಲಾಸ್ ಜಾಯ್ನ್ ಆಗತ್ತೇನ್ರಿ. ನಾನು ಎವ್ರಿ ಸ್ಯಾಟರ್ಡೆ ಮತ್ ಸಂಡೇ ಕಿಡ್ಸಿಗ್ ಅಂತ ಹೇಳಿ ಕ್ಲಾಸಸ್ ತಗೊಳಕತ್ತೇನ್ರಿ. ಈಗ ಭಗವದ್ಗೀತಾ ಕ್ಲಾಸ್ ಕಿಡ್ಸಿಗೆ ಚಾಂಟಿಂಗ್ ಹೇಳ್ಕೊಡತ್ತೇನೆ, ಆನ್ಲೈನ್ ಕ್ಲಾಸಸ್ ತಗೊಳತ್ತೆ. ಹೌದಾ? ಸರಿ, ಬಹಳ ಸಂತೋಷ. ಬಹಳ ಸಂತೋಷ. ನಮ್ಮ ಸತ್ಸಂಗದಲ್ಲೂ ಹೆಲ್ಪ್ ಆಗೋದಾದ್ರೆ ನಿಮ್ಮನ್ನು ಉಪಯೋಗಿಸ್ಕೊಳ್ಳೋಣ. ಸರಿ ರೀ ಮ್ಯಾಮ್. ಓಕೆ ರೀ. ಲಲಿತಾಜಿ, ನಿಮ್ ಪರಿಚಯ ಮಾಡ್ಕೊಳ್ಳಿ. ಹರಿ ಓಂ ಮೇಡಮ್. ಹರಿ ಓಂ. ಹರಿ ಓಂ ಗುರುಗಳೇ. ನಾನು ಲಲಿತಾ ಅಂತ ಟೀಚರ್ ಆಗಿ ಕೆಲಸ ಮಾಡಿದ್ದೀನಿ. ಭಗವದ್ಗೀತೆ ಚಾಂಟಿಂಗ್ ಕಲ್ತಿದ್ದೆ, ಆದ್ರೆ ಅದರ ಅರ್ಥ ಕಲ್ತ್ಕೊಂಡು ಮುಂದುವರಿಬೇಕು ಅನ್ನೋ ಆಸೆಯಿಂದ ಈಗ ರಿಟೈರ್ ಆದ್ಮೇಲೆ ಈ ಕ್ಲಾಸ್ಗೆ ಸೇರಿದ್ದೀನಿ. ಇದರಿಂದ ನನಗೂ ಒಂದ್ ಸ್ವಲ್ಪ ಜ್ಞಾನೋದಯ ಆಗುತ್ತೆ ಅಂತ ನನ್ನ ಆಸೆ. ಸಂತೋಷ. ಧನ್ಯವಾದಗಳು ಲಲಿತಾಜಿ. ಗುರುಗಳಿಗೆ ನಿಮ್ ಪರಿಚಯ ಇದೆ, ಈ ಹಿಂದೆ ಒಂದಷ್ಟು ಕ್ಲಾಸ್ಗಳು ಬಂದಿರೋದ್ರಿಂದ ಗುರುಜಿಗೂ ನಿಮ್ ಪರಿಚಯ ಇದೆ. ಕುಸುಮಾಜಿ, ನಮ್ಗೆಲ್ಲ ನೀವು ಗೊತ್ತು, ಆದ್ರೆ ಹಲೋ, ಹರಿ ಓಂ ಎಲ್ರಿಗೂ. ನಾನು ಕುಸುಮಾ ಅಂತ, ಕೊಳ್ಳೇಗಾಲದಲ್ಲಿ ಇದ್ದೀನಿ, ಹೌಸ್ ವೈಫು ಅಷ್ಟೇ. ಮಾತಾಡೋದು ನೋವ್ತಾ ಇದೆ. ಪರವಾಗಿಲ್ಲ, ಧನ್ಯವಾದಗಳು. ಲಕ್ಷ್ಮೀಜಿ, ನೀವು ನಿಮ್ಮ ಪರಿಚಯವನ್ನ ಹೇಳ್ಬಿಡಿ. ಇಲ್ಲಿ ಲಕ್ಷ್ಮೀಜಿ ಕೋಆರ್ಡಿನೇಟರ್ ಆಗಿ ಇದ್ದಾರೆ ಇವಾಗ ನಮ್ಮ ಸತ್ಸಂಗದಲ್ಲಿ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಹರಿಯೋ. ನಾನಿರೋದು ಬಾಂಬೆದ ಹತ್ರ ಕಲ್ಯಾಣ್ ಅಂತಂದ್ ಹೇಳ್ಬಿಟ್ಟು ಅಲ್ಲಿದ್ದೀನಿ. ನಾನು ಭಗವದ್ಗೀತಾ ಕಲಿತಾ ಇದ್ದೀನಿ, ಇವಾಗ ಕಲ್ಸಕ್ಕ ಹೊರಟೇನೆ. ಥ್ಯಾಂಕ್ ಯು ರೀ.
ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ರೀ. ಎಲ್ರು ಕ್ಲಾಸ್ ಜಾಯಿನ್ ಆಗ್ರಿ. ಪ್ರತಿದಿನಾನು ಕ್ಲಾಸ್ ಕೇಳಿ ಅದು ಎಷ್ಟು ನಾವು ನಮ್ಮನ್ನ ನಾವು ಶುದ್ಧ ಮಾಡ್ಕೊಂತೇವಿ ಅಂತಂದ್ ಹೇಳಿದ್ರ ಇದ್ರೊಳಗ್ ಜಾಯಿನ್ ಆದಾಗ ಗೊತ್ತಾಗ್ತೈತ್ರಿ. ದಯವಿಟ್ಟು ಎಲ್ಲಾರು ಪ್ರತಿ ಫ್ರೈಡೆ ಕ್ಲಾಸಿಗ್ ಬರ್ರಿ. ಚೆನ್ನಾಗ್ ಅನಸ್ತೈತ್ರಿ. ಮನಸ್ ಹಗ್ಗರಿ ಇರ್ತೈತಿ. ಫುಲ್ ವೀಕ್ ಅಲ್ಲ, ಇಷ್ಟ ಎನರ್ಜಿ ಇರ್ತೈತಿ. ಯಾವಾಗ್ ಶುಕ್ರವಾರ ಬರ್ತೈತೋ ಯಾವಾಗ್ ಕ್ಲಾಸ್ ಇರ್ತೈತೋ ಅನ್ನಂಗ್ ಅನಸ್ತೈತ್ರಿ. ಥ್ಯಾಂಕ್ ಯು ರೀ. ಧನ್ಯವಾದಗಳು ಲಕ್ಷ್ಮೀಜಿ. ಮಂಗಳಾಜಿ, ನೀವು ನಮ್ಗೆಲ್ಲ ಗೊತ್ತಿರೋರೆ, ಚಿರಪರಿಚಿತ, ಅಂದ್ರೆ ಬೇರೆಯವ್ರಿಗೆಲ್ಲ ಗೊತ್ತಾಗ್ಬೇಕಲ್ಲ, ನಿಮ್ ಪರಿಚಯ ತಿಳಿಸ್ಕೊಡಿ. ನಮಸ್ಕಾರ. ನಾನು ಅದೇ ನಿಮ್ಮ ವಿಜಯ್ ಸರ್ ಜೊತೆ, ವಿಜಯ್ ಸರ್ ಅವರೇ ನಮ್ಗೆ ಭಗವದ್ಗೀತೆ ಕಳಿಸ್ಕೊಟ್ಟಿದ್ದು. ನಾನ್ ಮತ್ತೆ ರಿಪೀಟ್ ನಿಮ್ಮೆಲ್ರ ಜೊತೆ ಕಲಿಯೋಣ ಅಂತ ಜಾಯಿನ್ ಆಗ್ತಾ ಇದ್ದೀನಿ. ಹರಿ ಓಂ. ಧನ್ಯವಾದಗಳು ಮಂಗಳಾಜಿ. ನಮಸ್ಕಾರ. ಪ್ರಿಯಾಂಕಾಜಿ. ಪ್ರಿಯಾಂಕಾ ಅವ್ರು ಇದ್ದೀರಾ? ಹರಿ ಓಂ. ನಿಮ್ ಪರಿಚಯ ಮಾಡ್ಕೊಡಿ. ಹರಿ ಓಂ. ನಾನು ಈ ಭಗವದ್ಗೀತೆ ತರಗತಿಯ ಹಳೆ ವಿದ್ಯಾರ್ಥಿ. ಈಗ ನಾನು ಇರೋದು ದಾವಣಗೆರೆಯಲ್ಲಿ. ಮತ್ತೆ ಒಂದು ಸ್ಕೂಲಲ್ಲಿ ನಾನು ಆರ್ಟ್ ಅಂಡ್ ಕ್ರಾಫ್ಟ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಪ್ರಿಯಾಂಕಾಜಿ. ಧನ್ಯವಾದಗಳಮ್ಮ. ಸಂಧ್ಯಾ ಪರಮೇಶ್ ಸರ್, ಇವರು ನಮ್ಮ AVSC ಕ್ಯಾಂಡಿಡೇಟ್. ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನಿಮ್ ಪರಿಚಯ ಮಾಡ್ಕೊಳ್ಳಿ. ನಾನು ಸಂಧ್ಯಾ, ಗೃಹಿಣಿ, ತುಮಕೂರಿನಿಂದ. ನಾನು ರಮಣ 4 ನಲ್ಲಿ ಕಾತ್ಯಾಯಿನಿ ಮೇಡಮ್ ಹತ್ರ ಕಲಿತಾ ಇದ್ದೀನಿ. ಆತ್ಮವಿಚಾರಗಳನ್ನ ತಿಳ್ಕೊಳ್ತಾ ಇದ್ದೀವಿ. ಈಗ ಭಗವದ್ಗೀತೆ ಕಲಿಬೇಕು ಅಂತ ತುಂಬಾ ದಿವಸದಿಂದ ಆಸೆ ಇತ್ತು. ನಾನು ಕಲ್ತಿಲ್ಲ, ಇದೇ ಪ್ರಥಮ ಬಾರಿ ಕಲಿಯಕ್ಕೆ ಅಂತ ಇಷ್ಟಪಟ್ಟು ಸೇರ್ಕೊಂಡಿದ್ದೀನಿ ಅಮ್ಮ. ಎಲ್ಲರೂ ಜೊತೆ ಕಲ್ಯಾಣ ಬನ್ನಿ. ಹೌದಮ್ಮ, ಹೌದಾ. ಧನ್ಯವಾದ. ಧನ್ಯವಾದಗಳು. ಸಾನ್ವಿ. ಸಾನ್ವಿ, ನಿಮ್ ಪರಿಚಯ ಮಾಡ್ಕೊಡ್ತೀರಾ? ಇದ್ದೀರಾ? ಮ್ಯೂಟ್ ಮಾಡ್ಕೊಳ್ಳಿ. ಸಾನ್ವಿ ಬರ್ಲಿಲ್ಲ, ಆಮೇಲೆ ನೋಡೋಣ ಅವ್ರನ್ನ. ಸತೀಶ್ ಅಂತ. ವಿಡಿಯೋ ಆನ್ ಮಾಡ್ಕೊಳ್ಳಿ ಸರ್. ಕಾಣಿಸ್ತಾ ಇದಲ್ಲ? ಹರಿ ಓಂ ಮೇಡಮ್. ಹರಿ ಓಂ. ಸತೀಶ್ ಅಂತ, ಬೆಂಗಳೂರಿಂದ. ನಾನು ವಿಜಯಜಿ ಅವರ ಗ್ರೂಪ್ ಅಲ್ಲಿ ಭಗವದ್ಗೀತೆ ಬಗ್ಗೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಅಲ್ಲಿ ಗ್ರೂಪ್ ಬಗ್ಗೆ ಹಾಕಿದ್ರೆ ಇದರದ್ದು ಕ್ಲಾಸಸ್ ಅಂತ, ಸೊ ಇಂಟ್ರೆಸ್ಟ್ ಇತ್ತು, ಅದಕ್ಕೆ ಜಾಯಿನ್ ಮಾಡಿದೆ. ಧನ್ಯವಾದಗಳು ಸರ್. ಸಾವಿತ್ರಿಜಿ. ಹರಿ ಓಂ ಎಲ್ಲರಿಗೂ. ನಾನು AVSC ರಮಣ ಕ್ಲಾಸ್ ಅಲ್ಲಿ ಕಲಿತಾ ಇದ್ದೀನಿ, ಕಾತ್ಯಾಯಿನಿ ಮೇಡಮ್ನವರ ಹತ್ರ. ನಾನು ಈ ಭಗವದ್ಗೀತೆ ನನ್ಗೆ ಇಷ್ಟ ಆಗಿ ಇಲ್ಲಿ ಸೇರ್ಕೊಂಡಿದ್ದೀನಿ ಕಲಿಯಕ್ಕೆ. ತುಂಬಾ ಸಂತೋಷ, ಸ್ವಾಗತ. ಶೀಲಾ ಮೂರ್ತಿಯವರು. ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ನಮನಗಳು, ಹಾಗೂ ವಿಜಯ್ ಸರ್ಗೂ ನನ್ನ ನಮಸ್ತೆ. ನಾನು ಈ ಸತ್ಸಂಗಕ್ಕೆ ಬಂದು, ಗುರೂಜಿಯವರ ಸತ್ಸಂಗಕ್ಕೆ ಬಂದು 3 ವರ್ಷಗಳಾಯ್ತು. ನನಗೆ ತುಂಬಾ ಆಸಕ್ತಿ, ಆಧ್ಯಾತ್ಮಿಕದ ಬಗ್ಗೆ ಮೊದಲಿನಿಂದಲೂ ನನಗೆ ತುಂಬಾ ಆಸಕ್ತಿ. ನಾನು ಹಳ್ಳಿಲಿದ್ದೆ, ಆಮೇಲೆ 3 ವರ್ಷದಲ್ಲಿ ನಾನು ಬೆಂಗಳೂರಿಗೆ ಬಂದಾಗ ಗುರೂಜಿಯವರ ಒಂದು ಅವಕಾಶ ನನಗ್ ಸಿಕ್ತು. ಅದಕ್ ಮೊದಲು ನಾನು ಈ ಭಗವದ್ಗೀತೆ ಬಗ್ಗೆ ಕೆಲವು ವಿಚಾರಗಳನ್ನ ನಾನು ಬರೆದಿದ್ದೆ. ಆಮೇಲೆ ನನ್ನ ಮನಸ್ಸು ಯಾಕೋ ದೇವಿ ಕಡೆ
ವಾಗಿ ನಾನು ಆ ದೇವಿ ಉಪಾಸಕಳಾಗಿ ಅವಳ ಒಂದು ಇದರಿಂದ ಒಂದು ಪುಸ್ತಕ ಕೂಡ ಬರೆದಿದ್ದೀನಿ, ಲಲಿತಾ ಸಹಸ್ರನಾಮದಾಗಿದ್ದನ್ನ. ಆದ್ರೂ ನಾನು ಇದು ಲಲಿತಾ ಸಹಸ್ರನಾಮ ಬೇರೆ ಅಲ್ಲ, ಭಗವದ್ಗೀತೆ ಬೇರೆ ಅಲ್ಲ, ಎರಡೂ ಒಂದೇ ಒಂದು ಅರ್ಥವನ್ನ ಕೊಡುತ್ತೆ. ಆದ್ರಿಂದ ಈ ಭಗವದ್ಗೀತೆಯಲ್ಲೂ ನಾನು ಸೇರ್ಬೇಕು, ಈ ಸತ್ಸಂಗದಲ್ಲಿ ನಾನು ಇರ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀನಿ. ಧನ್ಯವಾದಗಳು ಶಿಲಾಜಿ. ನೀವಿರೋದೇ ಒಂದ್ ನಮ್ ಭಾಗ್ಯ. ಅಯ್ಯೋ ಅಷ್ಟೊಂದು ಹೇಳ್ಬೇಡಿ ಮೇಡಮ್, ನೀವುಗಳಲ್ಲ. ಸುಜಾಜಿ. ನಮಸ್ತೆ ಎಲ್ರಿಗೂ, ಹರಿ ಓಂ. ನಾನು ರಮಣ 4 ಅಲ್ಲಿ ಕಾತ್ಯಾನಿಜಿ ಹತ್ರ ಕಲಿತಿದ್ದೀನಿ. ಭಗವದ್ಗೀತೆ ಚಾಂಟಿಂಗ್ ಎಲ್ಲ ಬರುತ್ತೆ, ಬಟ್ ಅದರದ್ದು ಅರ್ಥಗಳು, ಪ್ರತಿಯೊಂದು ಶಬ್ದದ್ದು ಅರ್ಥ ತಿಳ್ಕೊಬೇಕು ಅಂತ ಆಸೆ. ಅದಕ್ಕೋಸ್ಕರ ಈ ಗ್ರೂಪ್ಗೆ ಸೇರ್ಕೋ. ನಮಸ್ತೆ ವಿಜಯ್ಜಿ. ಧನ್ಯವಾದಗಳು ಸುಜಾಜಿ. ವೀಣಾ ಅವರು. ನಮಸ್ತೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡಿ. ಮಾಡಕ್ ಆಗ್ತಾ ಇಲ್ವಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸ್ಪೀಕರ್ ಮೇಲೆ ಕ್ಲಿಕ್ ಮಾಡಿ. ಏನೋ ಹೇಳ್ತಾ ಇದ್ದಾರೆ, ಕೇಳಿಸ್ತಾ ಇಲ್ಲ. ನೀವು ಟ್ರೈ ಮಾಡಿ. ಸಾನ್ವಿನ್ ಕೇಳ್ತಾ ಇರ್ತೀನಿ. ಸಾನ್ವಿನ್ ಅವ್ರು ಯಾರು? ಅವರು ಇದ್ಹಾಗೆ ಕಾಣಿಸ್ಲಿಲ್ಲ. ಏನೋ ಟೆಕ್ನಿಕಲ್ ಪ್ರಾಬ್ಲಮ್. ವೀಣಾ ಅವರದು ಪರಿಚಯ ಆಗ್ಲಿಲ್ಲ. ಆಗ್ಲಿ, ಇರ್ಲಿ. ನಿಮ್ಮ ಇದು ಸರಿ ಹೋದ್ಮೇಲೆ ಮಾತಾಡೋರಂತೆ ಬಿಡಿ. ಧನ್ಯವಾದಗಳು ಎಲ್ಲರಿಗೂ. ಮತ್ತೆ ಇವರು ಪ್ರೊಫೆಸರ್ ಇದಾರಲ್ಲ, ಅವ್ರನ್ನ ಪರಿಚಯ ಆಗ್ಲಿಲ್ಲ. ಪ್ರೊಫೆಸರ್ ವಿಜಯ್ ಜಿ. ಅಮ್ಮ ನಮಸ್ತೆ. ನಮಸ್ತೆ ಸರ್. ನನ್ನ ಕ್ಯಾಮರಾ ಸ್ವಲ್ಪ ವರ್ಕ್ ಆಗ್ತಾ ಇದೆ. ನಾನು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಡಿಸೈನ್ ಪ್ರೊಫೆಸರ್ ಆಗಿ. ಮತ್ತೆ ನಾನು ಯೋಗ ಇನ್ಸ್ಟ್ರಕ್ಟರ್ ಕೂಡ. ಕಲಿಬೇಕಂತ ಇಂಟ್ರೆಸ್ಟ್, ಓದಿದ್ದೀನಿ ನಾನು 2-3 ಸತಿ. ಆದ್ರೆ ನನ್ ಶಾಸ್ತ್ರಬದ್ಧವಾಗಿ ಕಲಿಬೇಕಂತ ಇಂಟ್ರೆಸ್ಟ್. ಅದಕ್ಕೆ ನಾನು ನಮ್ಮ ಮಿಸಸ್ ಇಬ್ರು ಕೂತಿದ್ವಿ, ಮಿಸಸ್ ಶಿವಮಯಿ ಅಂತ. ಅಷ್ಟೇ. ಹರಿ ಓಂ. ಬಹಳ ಸಂತೋಷ ಸರ್. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು ಸರ್. ಎಲ್ಲ ಆತ್ಮಜ್ಯೋತಿಗಳಿಗೆ ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮಗಳು ಮತ್ತು ಈ ಸತ್ಸಂಗಕ್ಕೆ ಆದರದ ಸ್ವಾಗತ. ನೀವೆಲ್ಲರೂ ಇಲ್ಲಿ ಸೇರಿರೋದು ಬಹಳ ಸಂತೋಷ ಆಗಿದೆ. ಎಲ್ಲರ ಜೊತೆಗೂಡಿ ನಾವು ಕಲಿಯೋಣ, ಮುಂದೆ ಸಾಗೋಣ. ಈಗ ಆತ್ಮಜ್ಯೋತಿ ಲಕ್ಷ್ಮೀಜಿಯವರಿಂದ ಒಂದೆರಡು ಮಾತುಗಳು. ಎಲ್ರಿಗೂ ನಮಸ್ಕಾರ ರೀ. ನಿಮ್ಮನ್ನೆಲ್ಲ ಪರಿಚಯ ಮಾಡ್ಕೊಟ್ಟಿದ್ದು ತುಂಬಾ ಖುಷಿ ಆಯ್ತು. ಇಲ್ಲಿ ಪ್ರತಿಯೊಬ್ರು ನೋಡ್ರಿ, ನಾವು ಹಸಿವಾದ್ರ ಊಟ ಮಾಡ್ತೇವಿ, ಬಾಯಾರಿಕೆ ಆದ್ರ ನೀರ್ ಕುಡಿತೇವ್ರಿ. ಆದ್ರ ಇದು ಆಧ್ಯಾತ್ಮದ ಹಸಿವು ಅನ್ನೋದೈತಲ್ಲ, ಇದ್ ಬಾಳ ಇಂಪಾರ್ಟೆಂಟ್ ರೀ. ಯಾಕಂದ್ರ ಪೂರ್ಣ ನಮ್ದ ನಾವು ಹೆಂಗ್ ಇರ್ತೇವಿ, ಹೆಂಗ್ ಬೆಳಿತೇವಿ ಅನ್ನೋದನ್ನ ತೋರ್ಸ್ಕೊಡ್ತೈತಿ. ನಿಮ್ಗೆಲ್ಲಾ ಇಷ್ಟ ಇಂಟ್ರೆಸ್ಟ್ ಐತಿ, ಎಲ್ಲಾರು ಕ್ಲಾಸಿಗೆ ಬಂದಿರಲ್ಲ, ಬಹಳ ಖುಷಿ ಆತ್ರಿ. ಥ್ಯಾಂಕ್ ಯು ರೀ. ಲಕ್ಷ್ಮೀಜಿ, ಇನ್ನೇನಾದ್ರು ಹೇಳ್ತೀರಾ?
ಇಲ್ಲಿ ಈಗ ಬಂದಿರೋದ್ರೊಳಗ ಆಮ್, ಆ, ಶಿವಾಲಿ ಅಮ್ಮ ಆಗಿರ್ಬೋದು, ಅವರು ಟೀಚರ್ ಇದಾರ. ಲಲಿತಾ ಅಮ್ಮ ಅವರು ಟೀಚರ್ ರೀ. ಕುಸುಮಾ ಅಮ್ಮ, ಆಮೇಲೆ ನಾವು ಮಂಗಳ ಅಮ್ಮ ಅವ್ರನ್ನೆಲ್ಲಾ ನೋಡಿದೇವಿ. ಪ್ರೊಫೆಸರ್ ಇಲ್ಲಿ ವಿಜಯ್ ಎಲ್ಲರೂ ಅವರು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋರೆ ನನಗೆ. ಹೌದ್ರಿ. ಒಂದ್ 4-5 ಜನ ಗೊತ್ತಿಲ್ಲ ಅಷ್ಟೇ. ಅದರಿ ಇವ್ ಈಗ ಅಂದ್ರೆ ಇವ್ರು ಇನ್ನೇನ್ ಗೊತ್ತಿಲ್ಲ ಅನ್ನೋ ಹಾಗಿಲ್ಲ, ಇವರೆಲ್ಲ ನಮ್ಮ ಕುಟುಂಬಕ್ಕೆ ಸೇರ್ಕೊಂಡ್ರು. ಹೌದ್ರಿ. ಬರ್ಬರ್ತಾ ಕಲಿತಾ ಅಲ್ಲ ಈಗೆಲ್ಲ ಇಷ್ಟೆಲ್ಲ ಕಲ್ತಿರೋದಿದ್ರುನು ನಾ ಭಗವದ್ಗೀತೆ ಕಲಿಬೇಕು. ಪ್ರತಿಯೊಬ್ರು ಬಾಯಿಯೊಳಗೂ ಕೇಳ್ದೆ ನಾನು ಭಗವದ್ಗೀತೆ ಕಲಿಬೇಕು, ನಾನ್ ಕಲಿಬೇಕಂತ ಹೇಳಿ. ಕಲಿಬೇಕು ಅನ್ನೋ ಆಸೆ ಐತಲ್ರಿ, ಅದು ಇಂಪಾರ್ಟೆಂಟ್ ಐತ್ರಿ. ಮೇನ್ ಆಗಿ ಅದು ನನಗ್ ಬಹಳ ಖುಷಿ ಕೊಡ್ತ್ರಿ. ಎಲ್ಲರೊಳಗುನು ಪ್ರತಿಯೊಬ್ರು ಮಾತ್ನೊಳಗು ಅದ್ ಕೇಳೋದ್ರಿಂದ ಒಂಥರ ಎಷ್ಟ ಎಲ್ಲಾರ್ಗು ಕಲಿಬೇಕು ಭಗವದ್ಗೀತಾ ಅನ್ನೋದ್ ಎಷ್ಟ್ ಇಂಪಾರ್ಟೆಂಟ್ ಐತಲ್ಲ ಅಂತ ಹೇಳಿ ಹಂಗ ಅನ್ನಿಸ್ತ್ರಿ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ರೀ. ಧನ್ಯವಾದಗಳು ಲಕ್ಷ್ಮೀಜಿ. ಈಗ ನಮ್ಮ ಗುರುಗಳು ವಿಜಯ್ಜಿ ಅವರಿಂದ ಹಿತವಚನಗಳು ಮತ್ತೆ ಆಶೀರ್ವಚನಗಳು, ಭಗವದ್ಗೀತೆಯ ಬಗ್ಗೆ ಹಲವು ಮಾತುಗಳು. ಸರ್, ವೇದಿಕೆ ನಿಮ್ಮದು. ನಾನು ಹೇಳಲಿಕ್ಕೆ ಮುಂಚೆ ಅಮ್ಮ ನಿಮಗೆ ಮತ್ತೆ ಇಲ್ಲಿ ಯಾರು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅವ್ರಿಗೆಲ್ಲ 1-2 ಪ್ರಶ್ನೆಗಳು. ಮೊದಲನೇದಾಗಿ, ಈಗ ಭಗವದ್ಗೀತೆ ಕಲಿಬೇಕು ಅನ್ನೋ ಉತ್ಸಾಹದಿಂದ ಕೆಲವರಷ್ಟು ಬಂದಿದ್ದೀರಾ. ಭಗವದ್ಗೀತೆಯನ್ನ ಹೇಳ್ಕೊಡ್ಬೇಕು ಅನ್ನೋ ಉತ್ಸಾಹದಿಂದ ನೀವಿದ್ದೀರಾ. ಆದರೆ ಮುಖ್ಯವಾದ ಪ್ರಶ್ನೆ, ಯಾತಕ್ಕೆ ಭಗವದ್ಗೀತೆ ಕಲಿಬೇಕು? ನಿಮ್ಗೇನಾದ್ರೂ ಉಪಯೋಗ ಆಗಿದೆಯಾ? ಯಾರಿಗಾದ್ರೂ ಏನಾದ್ರು ಉಪಯೋಗ ಆಗಿದೆಯಾ? ನನಗಂತೂ ಆಗಿದೆ ಸರ್. ಏನು ಉಪಯೋಗ ಆಗಿದೆ? ಜೀವನವನ್ನು ನೋಡೋ ದೃಷ್ಟಿನೇ ಬೇರೆ ಆಗೋಗಿದೆ. ಈಗ ಜೀವನನೇ ಬೇರೆ ರೀತಿಲಿ ಆಗೋಗಿದೆ. 1-2 ಏನಾದ್ರು ಉದಾಹರಣೆ ಕೊಡ್ತೀರಾ? ಏನು ನೋಡೋ ದೃಷ್ಟಿ ಬದಲಾಗಿ ಹೋಗಿದೆ ಅಂದ್ರೆ? ಈಗ ನಾವು ಆದ್ರೆ ಅಂಗಡಿಗೆ ಹೋದಾಗ ಕನ್ನಡಕ ಕಣ್ ಕಾಣಿಸ್ತಾ ಇಲ್ಲ ಅಂತೀವಿ, ಕನ್ನಡಕ ಕೊಡ್ತಾರೆ, ಓ ದೃಷ್ಟಿ ಬದಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಅದು ಒಂದು ರೀತಿಲಿ ಇವಾಗ ಬೇರೆ ರೀತಿಯ ಕನ್ನಡಕ ಹಾಕೊಂಡಿದ್ದೀನಿ ನಾನು. ಮೊದಲು ನನಗೆ ನಾನೇ ಎಲ್ಲ ಕಷ್ಟ ಸುಖಗಳು ಎಲ್ಲ ನನಗೆ ಬರ್ತಾ ಇದೆ. ಇದೇನಪ್ಪ ಹೀಗೆ, ನಾನ್ ನೋಡಿದ್ರೆ ಏನು ತಪ್ಪು ಹೆಜ್ಜೆನೇ ಇಡಲ್ಲ, ಆದ್ರೆ ಯಾತಕ್ಕೆ ನನಗೆ ಈ ತರ ಕಷ್ಟಗಳು ಬರ್ತಾ ಇದೆ ಅಂತ ಅಂದ್ಬಿಟ್ಟು ಇವಾಗ ನೋಡ್ತೀನಿ, ಹೌದು ಇವೆಲ್ಲ ಬರೋದು ಹೋಗೋದೆಲ್ಲಾನು ಇದ್ದಿದ್ದೆ. ಅದನ್ನ ಹೆಂಗೆ ನಿಭಾಯಿಸ್ಬೇಕು ನಾನು, ಅದಕ್ಕೆ ಏನು ಉತ್ತರವನ್ನು ಕಂಡುಹಿಡ್ಕೊಳ್ಬೇಕು, ಸರಿಯಾದ ಸಮಯದಲ್ಲಿ ಸರಿಯಾದ ಉತ್ತರವನ್ನ ಹೇಗೆ ಕಂಡುಹಿಡ್ಕೊಳ್ಬೇಕು, ಅದನ್ನ ಹಿಡ್ಕೊಂಡು ಹೇಗೆ ಮುನ್ನಡಿಬೇಕು. ಈ ಪ್ರಪಂಚ ಅನ್ನೋದು ಹೀಗೇನೆ ಇರೋದು. ಇದರ ತತ್ವವನ್ನೆಲ್ಲ ತಿಳ್ಕೊಂಡಾಗಿದೆ. ಆದ್ರಿಂದ ನೆಮ್ಮದಿ ಶಾಂತಿ ಅನ್ನೋದು ನೆಲೆಗೊಂಡಿದೆ, ಧೈರ್ಯನೂ ಬಂದಿದೆ. ಈ ರೀತಿಯಲ್ಲಿ ಇವಾಗ ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇದ್ದೀನಿ. ಅದು ನಿಮ್ಮ ಅನುಭವ. ಅದ್ಭುತ ಅಮ್ಮ, ಧನ್ಯವಾದ. ಇನ್ಯಾರಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೇಳಿ ಅಮ್ಮ, ಹೇಳಿ ಅಮ್ಮ. ಮೊದ್ಲೆಲ್ಲ ನಂಗೆ ಹೆಂಗ ಅನಿಸ್ತಿತ್ತಂದ್ರಿ, ನನ್ನಿಂದಾನೇ ಏನೋ ಆಗಾಕತೈತಿ, ಏನೋ ಸಾಧನೆ ಮಾಡೇನಿ ಅಂತ ಹಂಗ ಅನಿಸ್ತಿತ್ತು. ಬಟ್ ಈಗ ನಾ ಭಗವದ್ಗೀತಾ ಕಲಿಯಾಕತ್ಮ್ಯಾಲ ಅದ್ರದ್ದು ಸ್ವಲ್ಪ ಅರ್ಥ ತಿಳ್ಕೊಳಕತ್ಮ್ಯಾಲ ಏನ್ ಅನ್ಸಾಕತೈತಿ, ಪ್ರತಿಯೊಂದು ದೈವ ನಿರ್ಣಯ ಆಗಿರ್ತೈತಿ. ನಾವ್ ತಾತ್ಪೂರ್ತಿಕ ಮಾತ್ರಕ್ಕ ನಾವೊಂದೇನೋ ಅದಕ್ಕೊಂದ್ ಬ್ರಿಡ್ಜ್ ಆಗಾಕತ್ತೇವಿ ಅಂತ ನನಗ್ ಅನ್ಸಾಕತೈತ್ರಿ. ಈಗ ನಾವೊಂದ್ ಯಾರಿಗೋ ಏನೋ ಹೆಲ್ಪ್ ಮಾಡ್ಬೇಕಂತಂದ್ರ ನಾ ಮಾಡೇನಿ ಅಂತ ನನಗ್ ಅನಸ್ತಿತ್ತು ಮೊದಲ. ಈಗ ಅನ್ಸಾಕತೈತಿ, ಇಲ್ಲ ದೇವ್ರ ನಮಗ್ ಅದ್ರ ಸಂಬಂಧ ಜಸ್ಟ್ ಒಂದ್ ಬ್ರಿಡ್ಜ್ ತರ ಕಳ್ಸ್ಯಾನ, ನಾವ್ ಅದನ್ನ ಮಾಡಾಕತ್ತೇವಿ ಅಷ್ಟ ಅನ್ನೋದಂತ ನನ್ ಅನುಭವ. ಆಮೇಲೆ ಏನೋ ಎಲ್ಲೋ ಒಂದ್ ಹೋಗ್ಬೇಕಾಗಿರ್ತೈತಿ, ಅದ್ ಸಡನ್ ಆಗಿ ಕ್ಯಾನ್ಸಲ್ ಆಗ್ಬಿಡ್ತೈತಿ. ಮೊದ್ಲೆಲ್ಲ ಏನ್ ಅನ್ಸ್ತಿತ್ತು, ಕ್ಯಾನ್ಸಲ್ ಆತಲ್ಲ ಅಂತ ಮನ್ಸಿಗೆ ಫೀಲ್ ಆಗ್ತೈತಿ. ಈಗ ಅನ್ಸಾಕತೈತಿ, ನಾ ಅಲ್ಲಿ ಹೋಗೋದ್ ಇರಾಕಿಲ್ಲ, ಅದು ದೈವ ನಿರ್ಣಯ ಇಲ್ಲ, ಅಲ್ಲಿ ನನ್ನಿಂದ ಆ ಕೆಲ್ಸ ಆಗ್ಲಾಕಿಲ್ಲ, ಅದಕ್ ಬ್ಯಾರೆದವ್ರೊಬ್ರು ಯಾರೋ ಲಾಯಕ್ ಇರ್ಬೇಕು, ಅದಕ್ ಹೋಗಿರ್ಬೋದು ಅವ್ರು. ಯಾವತ್ತೋ ಒಂದ್ ದಿವ್ಸ ನನಗ್ ಅಪರ್ಚುನಿಟಿ ಸಿಗ್ಬಹುದು, ಸಿಗ್ದೇನೂ ಇರ್ಬೋದು, ನನ್ನ ಇದ್ರೊಳಗ ಅದ್ ಇರ್ದೇನೂ ಇರ್ಬಹುದು.
ನಾ ಅನ್ನೋದು ಬರ್ಬರ್ತಾ ಕಡಿಮೆ ಆಗ್ತಾ ಬರತೈತ್ರಿ. ನನ್ನಿಂದ ನಾನು ಅನ್ನೋದು ಕಂಪ್ಲೀಟ್ ಆಗಿ ಕಡಿಮೆ ಆಗದೆ ಇದು ಆ ಸ್ವಲ್ಪ ಕಡಿಮೆ ಆಗ್ತಾ ಬರತೈತಿ. ಅದರಿಂದ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಜೀವನದಲ್ಲಿ ಕಡಿಮೆ ಆಗ್ತಾ ಇರೋ ಹಾಗೆ? ನಂದ ಸ್ವಂತ ಅನುಭವಕ್ ಬರ್ತೈತ್ರಿ ಸರ್. ಈಗ ಮೊದ್ಲೆಲ್ಲ ನಾ ಒಂದ್ ಸಣ್ಣ ಕೆಲ್ಸ ಮಾಡಿದ್ರು ಮನ್ಯಾಗ ಒಂದ್ ಏನ್ ಕೆಲ್ಸ ಮಾಡಿದ್ರು ನಾನ ಮಾಡಿದೆ, ನನ್ನಿಂದನ ಆಯ್ತು. ಇವತ್ ನನ್ನಿಂದನ ಅಜ್ಜಿ ಕೋಳಿ ಕೂಗಿದನ ಬೆಳಕ್ ಆಗ್ತೈತಿ ಅನ್ನೋ ಒಂದ್ ವಿಚಾರ ಒಳಗ್ ನಾ ಇದೆ. ಬಟ್ ಈಗ ಹಂಗಿಲ್ಲ. ಈಗ ನನ್ಗ ಅದ ಅರ್ಥ ಆಗೈತಿ ಸರ್. ಇಲ್ಲ ನಾ ಇಲ್ಲಂದ್ರೂ ಆಸ್ ಯೂಶುವಲ್ ನಡೀತಿರ್ತೈತಿ. ಬಟ್ ಅದಕ್ಕೊಂದ್ ನಾ ಒಂದ್ ನಿಮಿತ್ತ ಮಾತ್ರ ಆಗಿರ್ಬೋದಂತ ನನ್ನ ಓನ್ ಅನಿಸಿಕೆ ಸರ್. ನನಗ್ ಹಂಗ ಅನ್ಸಾರ. ಅದ್ಭುತ ಅಮ್ಮ, ಧನ್ಯವಾದ. ಇನ್ ಯಾರಾದ್ರೂ ಅನುಭವ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಏನ್ ಉಪಯೋಗ ನಿಮಗೆ ಭಗವದ್ಗೀತೆಯಿಂದ? ಸರ್, ಹೇಳಿ ಭಗವದ್ಗೀತೆ ಹೇಳಿ ಶೀಲಮ್ಮ, ನೀವ್ ಹೇಳ್ತಾ ಇದ್ದೀರಾ. ಭಗವದ್ಗೀತೆ ಅನ್ನೋದು ಒಂದು ಜೀವನಕ್ಕೆ ಒಂದು ಮಾರ್ಗದರ್ಶನವಾದಂತದ್ದು ಸರ್. ಜೀವನ ನಾವು ಈ ಸೃಷ್ಟಿ ಒಳಗೆ ಜನ್ಮ ತಾಳ್ತೀವಿ. ಆದ್ರೆ ಹೇಗೆ ನಾವು ಈ ಜನ್ಮನ ತಾಳದ್ವಿ, ಈ ಸೃಷ್ಟಿಗೆ ನಾವ್ ಹೇಗ್ ಬಂದ್ವಿ, ಈ ಸೃಷ್ಟಿ ಒಳಗೆ ನಾವ್ ಹೇಗ್ ಜೀವನನ ನಡೆಸ್ಕೊಂಡು ಹೋಗ್ಬೇಕು ಅಂತಂದ್ರೆ 4 ಪುರುಷಾರ್ಥಗಳನ್ನ ಇದು ಈ ಭಗವದ್ಗೀತೆ ನಮ್ಗೆ ಹೇಳ್ಕೊಡುತ್ತೆ. ಆ ಜೀವನ ಮಾಡೋದ್ ಹೇಗೆ, ಧರ್ಮ ರೀತಿಯಿಂದ ನಾವ್ ಯಾವ ರೀತಿ ನಾವು ಜೀವನ ಮಾಡ್ಕೊಂಡು ಹೋದಾಗ ನಾನ್ ಯಾರು, ನಾನ್ ಏಕೆ ಈ ಜೀವನವನ್ನ ಈ ಸೃಷ್ಟಿಯಲ್ಲಿ ತಾಳ್ದೆ, ಅದನ್ನ ನಾನ್ ಹೇಗೆ ಅದನ್ನ ಪಡ್ಕೋಬೇಕು, ಅದಕ್ಕೆ ಮಾರ್ಗನ ಆ ಸೃಷ್ಟಿಯಲ್ಲಿ ಜನ್ಮ ತಾಳದ್ಮೇಲೆ ಅದಕ್ಕೆ ಮುಕ್ತಿನ ನಾನು ಯಾವ ರೀತಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಭಗವದ್ಗೀತೆ ಒಂದು ಆಧಾರವಾಗಿದೆ ಸರ್. ಇದರ ಮೂಲಕ ನಾವು ಒಂದು ಒಳ್ಳೆ ಜೀವನನ ಒಂದು ಧರ್ಮ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋದಾಗ ಏನ್ ಈ ಅಸಹನೆ, ಈ ಸಂಸಾರ ಸಾಗರದಲ್ಲಿ ನಾವ್ ಏನೇನ್ ನೋಡ್ತಾ ಇದ್ದೀವಿ, ಈ ದುಃಖ, ಅಸಹನೆ ಇವನ್ನೆಲ್ಲ ಮರೆತು ನಾವು ಇದು ಒಂದು ನಾಟಕ ರಂಗ, ಇದು ಒಂದು ಒಳ್ಳೆ ನಾಟಕ ರಂಗ, ಆ ಭಗವಂತ ನಮ್ಮನ್ನ ಇಲ್ಲಿ ಕಳಿಸಿದಾನೆ, ಅದು ನಾವು ಒಳ್ಳೆ ಮಾರ್ಗದಲ್ಲಿ ಏನು ಶ್ರೀಕೃಷ್ಣ ಪರಮಾತ್ಮ ಹೇಳಿದಾನೋ ಆ ಮಾರ್ಗದಲ್ಲಿ ನಾವು ಹೋದಾಗ ನಾವು ಒಂದು ಮೋಕ್ಷ ಮಾರ್ಗವನ್ನ ನಾವು ಪಡೀಬಹುದು ಅನ್ನೋದು ಈ ಭಗವದ್ಗೀತೆಯಿಂದ ನಮ್ಗೆ ತಿಳಿದು ಬರುತ್ತೆ ಸರ್. ಅದ್ರಿಂದ ಪ್ರತಿಯೊಬ್ರು ಈ ಭಗವದ್ಗೀತೆನ ಕಲಿತಾ ಹೋಗ್ಬೇಕು. ಅದ್ರ ಪ್ರಕಾರ ಆ ಪುರುಷಾರ್ಥಗಳು ಏನಿದೆ, 4 ಪುರುಷಾರ್ಥಗಳು, ಅದನ್ನ ಅರಿತು ಅದ್ರ ಪ್ರಕಾರ ನಾವು ಹೋದಾಗ ಜೀವನದ ಮೌಲ್ಯ ಏನು ಅನ್ನೋದು ನಮ್ಗೆ ಖಂಡಿತವಾಗ್ಲೂ ಅರ್ಥ ಆಗತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್. ಅದ್ಭುತ ಅಮ್ಮ, ಧನ್ಯವಾದ. ಧನ್ಯವಾದ ಸರ್. ನಮಸ್ತೆ ಸಂಧ್ಯಾ ಅಮ್ಮ, ಹೇಳಿ ಅಮ್ಮ. ನಾವು ಈಗ ಆಧ್ಯಾತ್ಮಿಕ ತರಗತಿಗೆ ಬಂದ್ಮೇಲೆ ಈ ಕಾತ್ಯಾಯಿನಿ ಮೇಡಮ್ ಕ್ಲಾಸ್ ನಲ್ಲಿ ಸೇರಿದ್ಮೇಲೆ ನಮ್ಗೆ ಬರೋ ಈ ದೇಹ ಏನಿದೆ, ಈ ದೇಹ ಮನಸ್ಸು ಬುದ್ಧಿಗಳು ನಾವಲ್ಲ, ಆತ್ಮ ಅಷ್ಟೇ ನಮ್ಮದು ಅನ್ನೋದು ಒಂದು ಗೊತ್ತಾಗಿದೆ. ಆದ್ರೂ ಈ ದೇಹಕ್ಕೆ ಮನಸ್ಸಿಗೆ ಬುದ್ಧಿಗಳಿಗೆಲ್ಲ ವಿಕಲ್ಪ ಆಗ್ತಾನೆ ಇರುತ್ತೆ. ಮನಸ್ಸು ವಿಕಲ್ಪ ಆಗುತ್ತೆ, ದೇಹಕ್ಕೆ ನೋವು ಬಂದೇ ಬರುತ್ತೆ. ಇನ್ನು ಮನಸ್ಸು ಅಷ್ಟೇ, ಏನ್ ನಿರ್ಧಾರ ತಗೋಬೇಕು ಅನ್ನೋದು ಕೆಲವೊಂದ್ ಸಂದರ್ಭಗಳಲ್ಲಿ ಗೊತ್ತಾಗ್ತಾನೆ ಇಲ್ಲ. ಯಾಕೆಂದ್ರೆ ಈ ಜಗತ್ತಿನ ಮಾಯಾ ಸೃಷ್ಟಿಯಲ್ಲಿ ಸಿಲುಕೊಂಡಿರೋದ್ರಿಂದ ಬಂದ ಸಮಸ್ಯೆಗಳು ನಮ್ದಲ್ಲ ಅಂತ ನಾವ್ ಅನ್ಕೊಂಡ್ರು ಅದನ್ನ ನಾವು ಎದುರಿಸ್ಬೇಕಾದ ಸನ್ನಿವೇಶಗಳು ತುಂಬಾ ಬರ್ತಾ ಇದೆ. ಭಗವದ್ಗೀತೆಯಲ್ಲಿ ಇದಕ್ಕೊಂದು ಮಾರ್ಗ ಸಿಗಬಹುದು ಅಂತ ನನ್ಗೆ ಅನ್ಸಿ ಈ ತರಗತಿಯನ್ನ ಸೇರಿದ್ರೆ, ಅರ್ಜುನ ಹೇಗೆ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡ, ಆಗ ಕೃಷ್ಣನಿಂದ ಹೇಗೆ ಅವನಿಗೆ ಸಹಾಯ ಆಯ್ತು, ಈ ಸಮಸ್ಯೆಗಳನ್ನೆಲ್ಲ ದಾಟ್ಕೊಂಡು ನಾವ್ ಹೇಗೆ ಮುಂದೆ ಬರ್ಬೇಕು ಅನ್ನೋದನ್ನ ಹೇಗ್ ತಿಳ್ಕೊಡ್ತಾರೆ. ಆ ತರ ನಮ್ಗೆ ಇಲ್ಲಿ ಪ್ರಾಬ್ಲಮ್ಗಳಿಗೆಲ್ಲ ಸೊಲ್ಯೂಷನ್ ಚೆನ್ನಾಗ್ ಸಿಗುತ್ತೆ ಅಂತ ಅನ್ಕೊಂಡು ಇದಕ್ಕೆ ಜಾಯಿನ್ ಆಗಿದ್ದೀನಿ. ಇದರಲ್ಲಿ ಶ್ಲೋಕಗಳನ್ನ ಕಲಿತಾ ಜೊತೆಗೆ ಅದರ ಅರ್ಥಗಳನ್ನು ತಿಳ್ಕೊಂಡು ನಮ್ಮ ಸಮಸ್ಯೆಗಳನ್ನ ಈ ಗಣಿತದಲ್ಲಿ ಬರೋ ಸರಳ ಸೂತ್ರಗಳ ರೀತಿ ಸಮಸ್ಯೆಗಳು ಸರಳವಾಗಿ ಬಗೆಹರಿಯುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಸೇರ್ಕೊಂಡಿದ್ದೀನಿ. ಅದ್ಭುತ ಅಮ್ಮ, ಅದ್ಭುತ, ಧನ್ಯವಾದ. ಇನ್ಯಾರಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮ್ಮ AVSC ಕ್ಲಾಸ್ ಅಲ್ಲಿ ಇವಾಗ ಸೇರ್ಕೊಂಡಿರೋರೆಲ್ಲ ಎಕ್ಸಲೆಂಟ್ ಸರ್. ಹೇಳಿ ಪ್ರಿಯಾಂಕಾ ಅಮ್ಮ. ಹರಿ ಓಂ. ಆವಾಗ್ಲೇ ಹೇಳ್ದ ಹಾಗೆ ಈ ಭಗವದ್ಗೀತೆ ಹಳೆ ವಿದ್ಯಾರ್ಥಿ ನಾನು. ಅದೇ ಇಲ್ಲಿವರೆಗೂ ಭಗವದ್ಗೀತೆ ತರಗತಿಯಲ್ಲಿ ನನ್ನ ಅನುಭವಕ್ಕೆ ಇಲ್ಲಿ ಕಲಿಯೋದು ಮತ್ತೆ
ಇಲ್ಲಿಂದ ತರಗತಿ ನಂತರ ನನಗೆ ಹೊರಗಡೆ ಅನುಭವ ಸಿಕ್ಕಿದ್ದು. ಈಗ ಈ ಒಂದ್ ಮನುಷ್ಯ ಜನ್ಮ ಅಂತ ಇದೆ. ಈಗ ನನಗೆ ಶರೀರ ಇದೆ. ಆಮೇಲೆ ಈಗಿರೋದ್ರಿಂದ ನನಗೆ ದಿನನಿತ್ಯದ ಬೆಳಗಿನಿಂದ ಸಂಜೆವರೆಗೂ ಎಲ್ಲಾ ಚಟುವಟಿಕೆಗಳು ಇದೆ. ಹಾಗೇನೆ ಎಲ್ಲ ಕಾಲ, ಸಂದರ್ಭ, ಸನ್ನಿವೇಶಗಳು ಎಲ್ಲ ಇದೆ. ಇದು ಎಲ್ಲವನ್ನು ಹೆಂಗೆ ಎಲ್ಲಾ ಸಮಯದಲ್ಲಿ ಆ ಸಮಯದಲ್ಲಿ ಅದನ್ನ ಬಹಳ ಸರಳವಾಗಿ, ಬಹಳ ಆನಂದವಾಗಿ ಅದನ್ನ ಜೊತೆಲಿ ಇರೋದನ್ನ ನನಗೆ ಈ ತರಗತಿಯಲ್ಲಿ ಕಲಿಯೋದಕ್ಕೆ ಸಾಧ್ಯ ಆಯ್ತು. ಇನ್ನು ಅದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ, ಈಗ ನಾನೊಂದು ಆಗ್ಲೇ ಹೇಳಿದಾಗ ಒಂದು ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅಲ್ಲಿ ನನಗೆ ಪ್ರತಿದಿನಾನು ಕೂಡ ಆ ಕ್ಷಣದಲ್ಲಿ ಎಲ್ಲಾ ಸಂದರ್ಭದಲ್ಲಿ ಎಲ್ಲಾ ಸನ್ನಿವೇಶಗಳಲ್ಲಿ ಅಲ್ಲಿ ನಾನು ಇರೋದಕ್ಕೆ ಸಾಧ್ಯ ಆಗ್ತಿದೆ. ನಾನು ಏನೇ ಬದಲಾವಣೆ ಆದ್ರೂನು ಅದು ಹೆಂಗೆ ಬಹಳ ಸರಳವಾಗಿ, ಯಾಕಂದ್ರೆ ದಿನನಿತ್ಯದ ಚಟುವಟಿಕೆ ಅಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಹೆಚ್ಚು ಕಡಿಮೆ, ಒಳ್ಳೇದು ಕೆಟ್ಟದ್ದು ಹೀಗೆ ಅದು ಇದೆ. ಆದ್ರೆ ಇದನ್ನ ಅದು ಬಂದಾಗ ಮೊದ್ಲೆಲ್ಲ ತಕ್ಷಣಕ್ಕೆ ಅದು ಯಾಕಂದ್ರೆ ಹೊಸದಲ್ಲ, ಯಾಕಂದ್ರೆ ನಾನು ಅನ್ಕೊಂಡಿರಲ್ಲ ಅದು ಹೀಗಿರುತ್ತೆ ಅಂತ ಹೇಳಿ. ಅದು ಏನೋ ಬಂದಾಗ, ಏನೋ ಒಂದು ಹೊಸ ಕೆಲ್ಸ ಅಂತ ಬಂದಾಗ ಹೆಂಗೆ ಅಂತ ಒಂದು ಪ್ರಶ್ನೆ, ಅಥವಾ ಇದ್ ಮಾಡ್ತೀನ ಅನ್ನೋದು, ಈ ತರ ಬಹಳ ಪ್ರಶ್ನೆಗಳು. ಆದ್ರೆ ಇವಾಗ ಅದು ಹೇಗ್ ಬಂದ್ರು ಅದು ಬದಲಾವಣೆನೂ ಅಂತ ಅನಿಸ್ತಾ ಇಲ್ಲ, ಅಥವಾ ಅದು ಹೊಸದು ಅಂತಾನು ಅನಿಸ್ತಾ ಇಲ್ಲ, ಅಥವಾ ನನಗೆ ಯಾವ್ದೋ ಒಂದು ನಾನ್ ಮಾಡ್ತಾ ಇರೋ ಕೆಲ್ಸಕ್ಕಿಂತ ನನಗೆ ಒಂದು ಜವಾಬ್ದಾರಿ ಇರೋ ಕೆಲ್ಸ ಕೊಟ್ಟಿದಾರ ಅಂತ ಕೂಡ ಅನ್ಸಲ್ಲ. ಯಾಕಂದ್ರೆ ಅದು ಆಗ್ಲೇ ಹೇಳ್ದಾಗ ಅದು ಸ್ಕೂಲ್ ಅಂದ್ಮೇಲೆ ಅಲ್ಲಿ ಎಲ್ಲಾ ತರದ್ದು ಇರುತ್ತೆ, ಮಕ್ಳೆಲ್ಲ ಇರ್ತಾರೆ, ಎಲ್ಲಾ ಸ್ಟಾಫ್ ಎಲ್ಲ ಇರುತ್ತೆ. ಅಂದ್ರೆ ನನ್ನ ದಿನನಿತ್ಯದ ಚಟುವಟಿಕೆಯಲ್ಲಿ ಸಂಪೂರ್ಣವಾಗಿ ಅದು ಹೇಗೆ ಇರ್ಲಿ, ಆ ಸಂದರ್ಭ ಹೇಗೆ ಇರ್ಲಿ, ಆ ಕ್ಷಣ ಹೇಗೆ ಇರ್ಲಿ, ಅಲ್ಲಿ ಚಿಕ್ಕ ಮಕ್ಳಿಂದ ಹಿಡ್ದು KG ಮಕ್ಳಿಂದ ಹಿಡ್ದು ನನ್ನ ಜೊತೆಗಿರೋ ನನ್ನ ಸ್ಟಾಫ್ ವರ್ಗು ಎಲ್ಲಾ ವಯಸ್ಸಿನವ್ರು ಇರೋದ್ರಿಂದ ಆ ಎಲ್ಲಾ ವಯಸ್ಸಿನವ್ರ ಜೊತೆಗೆ ಎಲ್ಲಾ ಕ್ಷಣಗಳನ್ನ ಆ ಕ್ಷಣದಲ್ಲಿ ಬಹಳ ಆನಂದವಾಗಿ ಆ ಸಮಯನ ನನಗೆ ಬಹಳ ಪ್ರಜ್ಞೆಯಿಂದ ಕಳೆಯೋದಕ್ಕೆ ಅವಕಾಶ ಆಗ್ತಿದೆ. ಅದೇ ಈ ತರಗತಿಯಲ್ಲಿ ನಾನು ಪ್ರತಿ ತರಗತಿಯಲ್ಲೂ ಈ ಶ್ಲೋಕ ಮತ್ತೆ ಅದ್ರ ಮನನ ಬಹಳ ಸಹಾಯ ಆಗಿದೆ. ಆಗ್ಲೇ ಹೇಳಿದ ಹಾಗೆ ಅಮ್ಮ ಮತ್ತೆ ಶಾಲಿನಿಜಿಯವ್ರು ಹೇಳಿದಾಗೆ ಖಂಡಿತ ಒಂದು ಸಾರಿ ನಾವೆಲ್ಲರೂ ಇಲ್ಲಿ ಸೇರಿದೀವಿ ಅಂದ್ಮೇಲೆ ಇಲ್ಲಿ ಯಾರಿಗೂ ಕೂಡ ಇವತ್ತಿಂದ ಅದೇ ಅವ್ರು ಹೇಳಿದಾಗೆ ಪ್ರತಿ ಶುಕ್ರವಾರ ಯಾವಾಗ ಬರುತ್ತೆ ಅಂತ ಅನ್ಸುತ್ತೆ. ಬಹಳ ಅದ್ಭುತವಾಗಿರುತ್ತೆ. ಈ ಕ್ಷಣ ಕೂಡ ನಾವೆಲ್ಲ ಇಲ್ಲಿ ಸೇರಿರೋದು ಒಂದು ಅದ್ಭುತ. ಈ ಭಗವದ್ಗೀತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲಾ ಇದೆ ಭಗವದ್ಗೀತೆಯಲ್ಲಿ, ಆದ್ರೆ ಸುಳ್ಳಿಲ್ಲ ಅನ್ನೋದು ಎಲ್ಲಾ ಸತ್ಯನೇ. ನನ್ನ ಜೀವನಕ್ಕೆ ಬಹಳ ಸರಳವಾಗಿ, ಬಹಳ ಎಲ್ಲಾ ಕ್ಷಣಗಳನ್ನು ಬಹಳ ಅರಿವಿನಿಂದ ಆನಂದಿಸೋಕೆ ಸಾಧ್ಯ ಆಗ್ತಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಧನ್ಯವಾದ ಪ್ರಿಯಾಂಕಜಿ, ಚೆನ್ನಾಗಿತ್ತು. ಮತ್ತೆ ಯಾರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮಸ್ಕಾರ. ಇವಾಗ ಶ್ರೀಕೃಷ್ಣ ಪರಮಾತ್ಮ 5 ಕುದುರೆನ ತನ್ನ ಕೈಯೊಳಗ್ ಹಿಡ್ದಾನ್ರಿ. ಅದಕ್ಕ ನಮ್ ಪಂಚೇಂದ್ರಿಯಗಳರಿ, ಕಣ್ಣು, ಕಿವಿ, ಬಾಯಿ, ಸ್ಪರ್ಶ, ಇದ್ರಿಂದನ ನಮ್ ಜೀವನದೊಳಗ ಆಟ ರೀ. ಆ ಆಟನ ಹೆಂಗ್ ಗೆಲ್ಬೇಕು, ಹೆಂಗ್ ಮುಂದುವರಿಬೇಕು ಅನ್ನೋದನ್ನ ಭಗವದ್ಗೀತೆ ಕಲಿಸ್ಕೊಡ್ತಾ ಐತಿ ಅಂತಂದ್ ಹೇಳಿ ನನಗ್ ಹಂಗ ಅನಿಸ್ತರಿ. ನಾನು ಭಗವದ್ಗೀತಾ ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ ಆಗಿರೋದ್ರಿಂದ ಪ್ರತಿಯೊಂದನ್ನು ಎಷ್ಟು ಸರಳ ತಗೋಬಹುದ್ರಿ. ಬೆಳಗ್ಗಿಂದ ಸಂಜೆವರೆಗೂ ಒಂದು ಡ್ರಾಮಾ ಅಂತ ಹೇಳಿ ತಗೊಂಡ್ರ, ಡ್ರಾಮಾದೊಳಗ್ ನಾನೇನ್ ಪಾತ್ರ ಮಾಡ್ದೆ ಅಂತ ಹೇಳಿ ನೋಡ್ದಾಗ ಯಾವಾಗ್ಲೂ ನನಗ ಅನಿಸ್ತೈತಿ ನಾನು ಇನ್ನೊಬ್ರಿಗೆ ಎಷ್ಟು ಹೆಲ್ಪ್ ಮಾಡ್ಬೋದು ನನ್ ಕಡೆಯಿಂದ. ಜೀವನ ಅಂತ ಎಷ್ಟು ಕೇಳಿಸ್ತಾ ಇದೆ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇದೆಯಲ್ಲ ಲಕ್ಷ್ಮಿ? ಕೇಳಿಸ್ತಾ ಇಲ್ಲ.
ಏನೋ ಗೊತ್ತಾಗ್ತಿಲ್ಲ. ನಮ್ಗೆಲ್ಲ ಕೇಳಿಸ್ತಾ ಇದೆ ನೋಡಿ, ನಿಮ್ದೇನಾದ್ರು ನಮ್ಗೆ ಕೇಳಿಸ್ತಾ ಇಲ್ಲ ಪ್ರಾಬ್ಲಮ್. ಮೇಡಮ್. ನಮ್ಗೂ ನಮ್ಗೆಲ್ಲ ಕೇಳಿಸ್ತಾ ಇಲ್ಲ. ಕೇಳಿಸ್ತಿದೆ ಮೇಡಮ್. ಕೇಳಿಸ್ತಾ ಇಲ್ಲ. ಲಕ್ಷ್ಮಿ ಅವರು ಮ್ಯೂಟ್ ಮಾಡ್ಕೊಳಕ್ ಹೇಳಿ ಮೇಡಮ್, ಮ್ಯೂಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಕೇಳುತ್ತೆ. ಇವಾಗ ಮಾತಾಡಿ ಲಕ್ಷ್ಮಿ ಅಮ್ಮ. ಹಾ ಅದೇ ತರ ನಮ್ಗೂ ಒಂದು ಇವಾಗ ಈ ಜೀವನ ನಡೀತಾ ಐತಲ್ಲ, ಈ ಜೀವನದೊಳಗ್ ನಾವ್ ಎಷ್ಟು ಜನಕ್ ಹೆಲ್ಪ್ ಮಾಡಿದ್ವಿ. ಇದು ಏನೋ ಒಂದು ನಮ್ಮೊಳಗಿರೋ ಶಕ್ತಿ ಐತ್ರಿ, ಆ ಶಕ್ತಿಯಿಂದ ಎಷ್ಟ್ ಜನಕ್ ನಮ್ಗ ಹೆಲ್ಪ್ ಮಾಡಕ್ ಸಾಧ್ಯ ಆತು ಅಂತಂದ್ ಹೇಳಿ ನೆನೆಸ್ಕೊಂಡ್ ಹೋದಾಗ ಬೆಳಿಗ್ಗಿಂದ ಸಂಜೆವರ್ಗು ನಾವೆಲ್ಲಾ ಕೆಲ್ಸ ಮಾಡ್ತಿರ್ತೇವಲ್ರಿ, ಅದನ್ ಸೇವಾ ಮನೋಭಾವದಿಂದ ಮಾಡಿದ್ರ ನೀವ್ ಪ್ರತಿಯೊಬ್ರೊಳಗು ಎಷ್ಟು ಪ್ರೀತಿ ಗಳಿಸ್ತಿರಲ್ಲ, ನಿಮ್ಮನ್ ಒಂದ್ ಕ್ಷಣನೂ ಒಬ್ರು ಮಿಸ್ ಮಾಡ್ಕೊಳಲ್ಲ ರೀ. ಅಷ್ಟ್ರ ಮಟ್ಟಿಗ್ ಖುಷಿ ಸಿಗ್ತೈತಿ. ಪ್ರತಿಯೊಬ್ರು ಸಿಕ್ಕಾಗ ಅವ್ರ ಮುಖದಲ್ಲೇ ಇರೋ ಸ್ಮೈಲು, ನಿನ್ ಜೊತೆಗ್ ಮಾತಾಡಿದ್ರಿ ಏನೋ ಖುಷಿ ಅನಸ್ತೈತಿ, ನಿನ್ ಜೊತೆಗ್ ಮಾತಾಡ್ತಾ ಇದ್ರ ನಮ್ಗ್ ಬಿಟ್ಟು ಹೋಗಂಗ ಅನ್ಸಂಗಿಲ್ಲ ಅಂತಂದ್ ಅವ್ರು ಹೇಳ್ದಾಗ ನನಗ್ ಅವಾಗ ಕ್ಲಾಸ್ ಎಲ್ಲಾ ನೆನಪಾಗ್ತಾವ್ರಿ. ಇದ್ರಿಂದ ಎಷ್ಟೆಲ್ಲಾ ಉಪಯೋಗ ಐತಿ, 4 ಜನಕ್ ಬರೇ ನನ್ ಮಾತಿಂದ ಇಷ್ಟ ಸಹಾಯ ಆಗ್ತಾ ಐತಲ್ಲ ಅಂತಂದ್ ಹೇಳಿ ನನಗ್ ಅನಸ್ತೈತ್ರಿ. ಥ್ಯಾಂಕ್ ಯು ರೀ. ಖರೆಗೂ ಗುರು ಸದ್ಗುರು ಜೀವನದೊಳಗ್ ಬಂದಾಗ ಹೆಂಗ್ ಅನಸ್ತೈತಿ ಅಂತಂದ್ ಹೇಳಿದ್ರ ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂತಂದ್ ಹೇಳ್ತಾರಲ್ರಿ, ಆ ತರ ಒಂದ್ ಅದ್ಭುತನ ರೀ. ಥ್ಯಾಂಕ್ ಯು ರೀ, ಧನ್ಯವಾದಗಳು ರೀ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ರೀ. ಬಹಳ ಚೆನ್ನಾಗಿತ್ತು ಲಕ್ಷ್ಮಿ ಅವರೇ, ಧನ್ಯವಾದ. ಮತ್ತೆ ಯಾರಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಲಲಿತಾ ಅವ್ರ ಏನೋ ಹೇಳಕ್ ಪ್ರೊಫೆಸರ್ ಬಂದ್ರಿ, ನೀವೇನೋ ಹೇಳಿ. ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಿಮ್ಗೆ ಏನಾದ್ರು ಅನುಭವ ಆಯ್ತಾ? ಇಲ್ಲ ಮೇಡಮ್, ಇನ್ನು ಕಲಿಯೋದಿದೆ, ಇನ್ನು ಸ್ವಲ್ಪ ಅನುಭವಿಸ್ಬೇಕು ಈ ಕ್ಲಾಸಿನ ಸಾರವನ್ನ, ಸಂತೋಷವನ್ನ, ಆನಂದವನ್ನ ಇನ್ನೂ ಅನುಭವಿಸ್ಬೇಕು. ಇನ್ನು ಪ್ರಾರಂಭಿಸಿದ್ದೀನಿ ಅಷ್ಟೇ. ಆಯ್ತು, ಧನ್ಯವಾದಗಳು. ಆಗ್ಲಿ ಲಲಿತಾಜಿ. ಹಾ ಸತೀಶ್ ಜಿ, ನೀವು ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ? ಹರಿ ಓಂ ವಿಜಯ್ ಜಿ. ಥ್ಯಾಂಕ್ ಯು. ಅದೇ ಪ್ರತಿಯೊಂದು ಸಿಟುಯೇಷನ್, ಐ ಮೀನ್ ಸಕ್ಸಸ್ ಆಗಲಿ, ಫೈಲ್ಯೂರ್ ಆಗಲಿ, ಹ್ಯಾಪಿನೆಸ್ ಆಗಲಿ, ಸ್ಯಾಡ್ನೆಸ್ ಆಗಲಿ, ಯಾವ ಥರ ಒಂದೇ ರೀತಿಯಲ್ಲಿ ಅದನ್ನ ಮ್ಯಾನೇಜ್ ಮಾಡೋದು ಅಥವಾ ಆ ಸಿಟುಯೇಷನ್ಸ್ನ ಫೇಸ್ ಮಾಡೋದು ಹೇಗೆ, ಸೊ ಅದರ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಅದರ ಒಂದು ಗೈಡೆನ್ಸ್ ನಮಗೆ ಸಿಗಬಹುದು. ಪ್ಲಸ್ ಇಲ್ಲಿ ತನಕ ಅಟೆಂಡ್ ಮಾಡಿರೋ ಸೆಷನ್ಸು, ಅದರಿಂದ ಬಂದಿರೋ ಇನ್ಪುಟ್ಸು ಅವೆಲ್ಲ ಬೇಸಿಸ್ ತಗೊಂಡು ಐ ಥಿಂಕ್ ಇಲ್ಲಿ ದಟ್ಸ್ ವಾಟ್ ವಿ ಲರ್ನ್ ಅನ್ಸುತ್ತೆ. ಬೀಯಿಂಗ್ ಲೈಕ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಧನ್ಯವಾದ ಸತೀಶ್ ಜಿ. ಹರಿ ಓಂ. ಧನ್ಯವಾದ. ಹರಿ ಓಂ. ಪ್ರೊಫೆಸರ್ ವಿಜಯ್ ಜಿ, ನೀವು ನಿಮ್ಮ ಮಿಸ್ಸಸ್ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ್ ನಮಸ್ತೆ. ನಮಸ್ತೆ. ಭಗವದ್ಗೀತೆ ಅನ್ನೋದನ್ನ ಆ ಪದ ಉಚ್ಚಾರಣೆ ಮಾಡೋದಕ್ಕೆ ನಮ್ಗೆ ಅದ್ರ ಮಹತ್ವ ಗೊತ್ತಾಗ್ಬಿಟ್ರೆ ನಮ್ಗೆ ಎಲಿಜಿಬಿಲಿಟಿ ಇದೆಯೋ ಇಲ್ವೋ ಅಂತ ಅನ್ಸ್ಬಿಡತ್ತೆ ಒಂದೊಂದ್ಸತಿ. ಅದು ಸಾಕ್ಷಾತ್ ಶ್ರೀ ಕೃಷ್ಣ ಅವರು ಅರ್ಜುನನ್ಗೆ ಹೇಳ್ಕೊಡ್ಬೇಕು ಅಂತಂದ್ರೆ ಆತನಿಗೆ ಕಲಿಯಕ್ ಆಗೋದಿಲ್ಲ ಅಂತ ಆ ದಿವ್ಯ ಕಣ್ಣನ್ನು ಕೊಟ್ಟು ಅದಾದ್ಮೇಲೆ ದರ್ಶನ ಕೊಟ್ಟು ಹೇಳ್ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಎಲ್ಲಾ ತರದ ಯೋಗಗಳು, ಅಂದ್ರೆ ಯಾವ ರೀತಿ ಬದುಕಬೇಕು ಅಂತ, ಕರ್ಮಯೋಗ ಇರ್ಬೋದು, ಜ್ಞಾನ ಯೋಗ ಇರ್ಬೋದು, ಭಕ್ತಿ ಯೋಗ ಇರ್ಬೋದು, ರಾಜಯೋಗ ಇರ್ಬೋದು, ಇವನ್ನೆಲ್ಲಾ ಡಿಫ್ರೆಂಟ್ ಪಾತ್ಸ್ ಕೊಟ್ಟಿದ್ದಾರೆ, ಡಿಫ್ರೆಂಟ್ ಮಾರ್ಗಗಳು ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಮನುಷ್ಯ, ನಾವು ಇಷ್ಟು ಜನ ಇದೀವಿ, 100 ಕೋಟಿ ಜನ, 200 ಕೋಟಿ ಜನ ಇದೀವಿ, ನಾವು ಎಲ್ಲ ಒಬ್ಬೊಬ್ರಿಗೂ ಒಂದೊಂದು ಡಿಫ್ರೆಂಟ್ ಪಾತ್ಗಳನ್ನ ಹೇಗೆ ಹೇಳ್ಕೊಡ್ಬೇಕು ಅಂತ ಕರ್ಮದಿಂದ ವೈರಾಗ್ಯವರೆಗೂ ನೀಟಾಗಿ ಕರ್ಕೊಂಡೋಗೋ ಒಂದು ದಾರಿ, ಒಂದು ಮಾರ್ಗನೇ ಭಗವದ್ಗೀತೆ ಅಂತ ನನ್ನ ಅನಿಸಿಕೆ ಸರ್. ಧನ್ಯವಾದ ವಿಜಯ್ ಜಿ. ಧನ್ಯವಾದ. ಅಮ್ಮ ಏನಾರು ಮಾತಾಡ್ತಾರಾ ತಮ್ಮ ಮಿಸ್ಸಸ್? ವಿಜಯ್ ಜಿ, ತಮ್ಮ ಮಿಸ್ಸಸ್ ಏನಾರು ಮಾತಾಡ್ತಾರಾ? ಇಲ್ಲ ಸರ್, ಇಲ್ಲ ಸರ್, ಅವ್ರು ಕ್ಲಾಸ್ ಅಟೆಂಡ್ ಮಾಡ್ತಾ ಇರೋದು. ಓ, ಆಗ್ಲಿ. ಧನ್ಯವಾದ. ಅನುಭವ ಹಂಚ್ಕೊಂಡಿದ್ದಕ್ಕೆ ಎಲ್ಲರಿಗೂ ಮೊದಲನೇದಾಗಿ ಧನ್ಯವಾದ. ಈಗ 1-2-3 ವಿಷಯಗಳನ್ನ ನಾವು ಸ್ವಲ್ಪ ವಿಚಾರ ಮಾಡೋಣ. ಈಗ ನೀವೆಲ್ಲ ಈ ಒಂದು ಸಂದೇಶ ನೋಡಿರ್ಬೋದು.
ಇದನ್ನ ನೋಡಿನೇ ತಾವೆಲ್ಲ ಜಾಯಿನ್ ಆಗಿದ್ದು ಅಲ್ವಾ? ಏನಂತ ಹೇಳ್ತು ಸಂದೇಶ? ಪೂರ್ಣ ಯೋಗ ದರ್ಶನ ಅಂತ ಹೇಳ್ತು. ಯಾತಕ್ಕೆ? ಒಂದು ಆನಂದ, ಆರೋಗ್ಯ, ಶಾಂತಿಮಯ ಜೀವನಕ್ಕೆ. ಮತ್ತೆ ಈ ಭಗವದ್ಗೀತೆ ವಿಜ್ಞಾನ, ತಂತ್ರಜ್ಞಾನ, ಈ ರೀತಿ ಏನೋ ಒಂದು ಸಂದೇಶ ನೋಡಿದ್ರಿ ನೀವು. ಆಮೇಲಿಂದ ಇವತ್ತು ನಾವೆಲ್ಲರೂ ಸೇರ್ಕೊಂಡಿದ್ದೀವಿ ಅಲ್ವಾ? ಈಗ ಸ್ವಲ್ಪ ನಾವು ಏನನ್ನ ಕಲಿಯಕ್ಕೆ ಹೋಗ್ತಾ ಇದ್ದೀವಿ, ಅದ್ರ ಉದ್ದೇಶ ಏನು, ಈ ಸತ್ಸಂಗದ ಉದ್ದೇಶ ಏನು, ಮತ್ತೆ ಹೇಗೆ ಕಲಿಯೋಣ, ಏನು ಕಲಿಯೋದು ಅಂದರೆ ಅನ್ನೋ ಈ 3 ಮುಖ್ಯ ಪ್ರಶ್ನೆಗಳು. ಭಗವದ್ಗೀತೆ ಅಂದರೆ ಏನು? ನೀವು ನಾನು ಯಾಕೆ ಕಲಿಬೇಕು ಭಗವದ್ಗೀತೆನ? ಈಗ ನೀವೆಲ್ಲರಲ್ಲೂ ಹಲವಾರು ರೀತಿಯ ಅನುಭವಗಳಿದೆ. ಯಾಕೆ ಕಲಿಬೇಕು ಅದನ್ನು ವಿಚಾರ ಮಾಡೋಣ. ಮತ್ತು ಕಲಿಯೋದು ಅಂದ್ರೆ ಏನು ಅದನ್ನು ಒಂದು ವಿಚಾರ ಮಾಡೋಣ. ಅದರ ಮೂಲಕ ನಮ್ಮ ಮುಂದಿನ ಹೆಜ್ಜೆ ತಗೊಳ್ಬೋದು ನಾವು. ಈಗ ಮೊಟ್ಟ ಮೊದಲನೇದಾಗಿ ನೀವೀಗೆಲ್ಲ ಅನುಭವ ಹಂಚ್ಕೊಂಡ್ರಿ. ಒಬ್ಬೊಬ್ಬರ ಅನುಭವ ಬೇರೆ ಬೇರೆ. ಒಬ್ಬರು ಗೃಹಿಣಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಒಬ್ಬರು ಯಾವುದೋ ಶಾಲೆಯಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಯಾವುದೋ ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ನೀವಿರೋ ಒಂದು ಜಾಗ, ನೀವು ದೈನಂದಿನ ಜೀವನದಲ್ಲಿ ನೋಡಬೇಕಾಗಿರೋ ಪರಿಸ್ಥಿತಿಗಳು ಬೇರೆ ಬೇರೆ ಅಲ್ವಾ? ಎಲ್ಲರ ಪರಿಸ್ಥಿತಿನೂ ಒಂದೇ ಅಲ್ಲ. ಒಬ್ಬರು IT ಕೆಲಸಕ್ಕೆ ಹೋಗೋರ್ದು ಮನಸ್ಸಿನಲ್ಲಿ ನನ್ನ ಬಾಸ್ ಅಂದ್ರೆ ಏನು, ಅವ್ರು ಇವತ್ತು ಹೋದಾಗ ಆಫೀಸ್ನಲ್ಲಿ ಏನು ಹೇಳ್ತಾರೆ, ನಾನು ನೆನ್ನೆ ಮಾಡಿದ ಕೆಲಸ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳ್ತಾರಾ, ಇವತ್ತು ನನಗೆ ಸಂಬಳದ್ದು ವಿಷಯವಾಗಿ ಒಂದು ಅಪ್ರೈಸಲ್ ಇದೆ, ಅಲ್ಲಿ ಏನು ಥರ ನನಗೆ ಫೀಡ್ಬ್ಯಾಕ್ ಕೊಡ್ತಾರೆ, ಈ ರೀತಿಯೆಲ್ಲ ಒಂದು ವಿಚಾರಗಳು ನಡೀತಾ ಇರ್ಬೋದು. ಅದೇ ಒಬ್ಬರು ಗೃಹಿಣಿ ಮನಸ್ಸಿನಲ್ಲಿ ನಾನು ಇವತ್ತು ಯಾವ ರೀತಿ ನನ್ನ ಮಗುನ ನೋಡ್ಕೊಳ್ಳಿ, ಇವತ್ತು ನನ್ನ ಮಗುಗೆ ಹುಟ್ಟದ ಹಬ್ಬ ಇದೆ, ಆ ಮಗುಗೆ ಯಾವ ಥರ ಅಡುಗೆ ಮಾಡಲಿ ನಾನು, ಆ ಮಗುಗೆ ಅದು ಇಷ್ಟ ಆಗಲಿಲ್ಲ ಅಂದರೆ, ಈ ರೀತಿ ಬೇರೆ ಬೇರೆ ಅವ್ರ ಮನಸ್ಸಿನಲ್ಲೂ ಕೆಲವಷ್ಟು ಆತಂಕಗಳು ಅಥವಾ ವಿಚಾರಗಳು ಬರ್ಬೋದು. ಹೀಗೆ ನಾನು ವಿಚಾರ ಮಾಡಿ ನೋಡಿದ್ರೆ ನಿಮ್ಮದು ನಂದು ಇಲ್ಲಿರೋ ಎಲ್ಲರದು ಜೀವನದ ಪರಿಸ್ಥಿತಿ ಬೇರೆ ಬೇರೆ ಅಲ್ವಾ? ನೀವು ನಾನು ದೈನಂದಿನ ಜೀವನದಲ್ಲಿ ಯಾವ ರೀತಿಯ ಪರಿಸ್ಥಿತಿಗಳನ್ನ ನಾವು ಎದುರಿಸ್ಬೇಕು ಅದು ಬೇರೆ ಬೇರೆ. ಆದರೆ ಒಂದೇನೋ ನಿಮ್ಮಲ್ಲಿ ನನ್ನಲ್ಲಿ ಈ ಪರಿಸ್ಥಿತಿಗಳನ್ನ ಎದುರಿಸ್ಬೇಕಾದಾಗ ಒಂದು ನಿಮಗೂ ನನಗೂ ಅದೇ ರೀತಿ ಆಗತ್ತೆ. ಏನದು? ಒಂದು ಉದಾಹರಣೆ ತಗೊಂಡ್ರೆ, ಬಾಸ್ ಅನ್ನೋರು ಬಂದು ನೀನು ನೆನ್ನೆ ಮಾಡಿದ ಕೆಲಸ ಚೆನ್ನಾಗಿಲ್ಲ ಅಂತ ಬೈದ್ರೆ ನನ್ನ ಮನಸ್ಸಿನಲ್ಲಿ ಏನಾಗುತ್ತೆ? ಅಯ್ಯಯ್ಯೋ ಅಂತ ಕೋಪ ಬರ್ಬೋದು, ಇಲ್ಲ ದುಃಖ ಬರ್ಬೋದು, ಇಲ್ಲ ನಾಳೆ ಏನಪ್ಪ ಆಗುತ್ತೆ ಅನ್ನೋ ಆತಂಕ ಬರ್ಬೋದು ಅಲ್ವಾ? ಅದೇ ಥರ ಆ ಗೃಹಿಣಿ ಮನಸ್ಸಿನಲ್ಲೋ, ಅಧ್ಯಾಪಕರ ಮನಸ್ಸಿನಲ್ಲೋ, ಅಥವಾ ನೀವು ಏನೆಲ್ಲ ಬೇರೆ ಬೇರೆ ನಿಮ್ಮ ಜೀವನದ ಪರಿಸ್ಥಿತಿಗಳಲ್ಲಿದ್ದೀರಾ, ಆ ನಿಮ್ಮ ಪರಿಸ್ಥಿತಿನಲ್ಲಿ ಆಯಾ ಜಾಗದಲ್ಲಿ ಈ ರೀತಿ ಏನೋ ಒಂದು ವ್ಯತ್ಯಾಸವಾಗಿ ನಡೆದ್ರೆ ಈ ರೀತಿ ಎಲ್ಲ ಒಂದು ವಿಚಾರ ಬರುತ್ತೆ. ಪರಿಸ್ಥಿತಿ ಬೇರೆ, ಆದರೆ ಆ ಪರಿಸ್ಥಿತಿಯಿಂದ ಉಂಟಾಗ್ತಾ ಇರೋ ಪರಿಣಾಮ ನಿಮಗೂ ನನಗೂ ಎಲ್ಲರಿಗೂ ಒಂದೇ ಅಲ್ವಾ? ಆ ಪರಿಸ್ಥಿತಿ ಏನಾದರೂ ನಿಮಗೆ ನನಗೆ ಅನುಕೂಲವಾಗಾದರೆ ನಿಮಗೆ ನನಗೆ ಏನನ್ಸುತ್ತೆ? ಚೆನ್ನಾಗನ್ಸುತ್ತೆ ಅಲ್ವಾ? ಖುಷಿ ಆಗತ್ತೆ, ಸಂತೋಷ ಆಗತ್ತೆ, ಒಂಥರ ಎಲ್ಲರ ಹತ್ರನೂ ಹೇಳ್ಕೊಳ್ಬೇಕು ಅನ್ಸುತ್ತೆ. ಅದೇ ಪರಿಸ್ಥಿತಿ ನಿಮಗೆ ನನಗೆ ಅನಾನುಕೂಲವಾಗಾದಾಗ ದುಃಖ, ಬೇಜಾರು, ಆತಂಕ, ಭಯ ಇದೆಲ್ಲ ಸೃಷ್ಟಿಯಾಗತ್ತೆ. ಪರಿಸ್ಥಿತಿ ಬೇರೆ, ಆದರೆ ಪರಿಸ್ಥಿತಿಯಿಂದ ಉಂಟಾಗ್ತಾ ಇರೋ ಪರಿಣಾಮ ನಮ್ಮೆಲ್ಲರಲ್ಲೂ ಒಂದೇ. ಈ ರೀತಿ ಇದ್ದಾಗ ಈ ಪರಿಸ್ಥಿತಿ ಈ ರೀತಿ ಕೆಲವು ಸತಿ ಸಣ್ಣದಾಗಿ ಬರುತ್ತೆ, ಅದರಿಂದ ಏನೋ ಒಂದು ಪರಿಣಾಮ, ಸ್ವಲ್ಪ ಬೇಜಾರಾಗತ್ತೆ. ಏನೋ ಉದಾಹರಣೆಗೆ ಮಗು ಬಂದು ಸ್ವಲ್ಪ ಅಳ್ತಾ ಇತ್ತು, ಆಗ ಅಮ್ಮನಾಗಿ ನನಗೆ ಸ್ವಲ್ಪ ಬೇಜಾರಾಯಿತು, ಆಮೇಲೆ ಸ್ವಲ್ಪ ಹೊತ್ತು ಮಗು ಅಳೋದು ನಿಲ್ಲಿಸ್ತು, ನನಗೂ ಪರವಾಗಿಲ್ಲ ಅನ್ನಿಸ್ತು. ಸರಿ, ಈ ಥರ ಪರಿಸ್ಥಿತಿ ಇದರಿಂದ ಉಂಟಾಗೋ ಪರಿಣಾಮ ಪರವಾಗಿಲ್ಲ.
ಆದರೆ ಕೆಲವಷ್ಟು ಪರಿಸ್ಥಿತಿಗಳಿಂದ ಉಂಟಾಗೋ ಪರಿಣಾಮ ಸ್ವಲ್ಪ ಗಾಢವಾಗಿ ಪ್ರಭಾವ ಬೀರುತ್ತೆ ಅಲ್ವಾ? ಈಗ ಉದಾಹರಣೆಗೆ ಯಾರೋ ದುಡ್ಡು ತಗೊಂಡಿದ್ರು ಅಂತ ಅನ್ಕೊಳ್ಳೋಣ, ನಿಮ್ಮ ಹತ್ರ ನಿಮ್ಗೆ ದುಡ್ಡು ಕೊಡದೆ ಓಡೋಗ್ಬಿಟ್ರು ಅಂತ ಅನ್ಕೊಳ್ಳೋಣ. ಅದು ನೀವು ತುಂಬ ವರ್ಷದಿಂದ ಕೂಡಿಟ್ಟಿರೋ ದುಡ್ಡು ಅಂತ ಅನ್ಕೊಳ್ಳೋಣ. ಆಗ ಮನಸ್ಸಿನಲ್ಲಿ ಏನನ್ಸುತ್ತೆ, ಅಯ್ಯಯ್ಯೋ ನನ್ನ ದುಡ್ಡು ಹೊರಟೋಯ್ತಲ್ಲ, ಈಗ ಹೆಂಗಪ್ಪ ಜೀವನ? ಅಥವಾ ನಿಮ್ಮ ಬಾಸ್ ಬಂದು ಹೇಳ್ಬೋದು, ನೋಡಪ್ಪ ಇನ್ನೊಂದು ತಿಂಗಳಷ್ಟೇ, ಅದಾದ್ಮೇಲಿಂದ ನಮ್ಮ ಆಫೀಸ್ನಲ್ಲಿ ಕೆಲವು ಜನಗಳನ್ನ ತೆಗೆದಾಕ್ತಾ ಇದ್ದೀವಿ, ನಿನ್ಗೆ ಗೊತ್ತಿರಲಿ ಅಂತ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ ಅಂತ ಅನ್ಕೊಳ್ಳೋಣ. ಏನನ್ಸುತ್ತೆ, ಓ ನನ್ನ ಕೆಲಸನೇ ಹೋಗ್ಬೋದಾ? ಅವಾಗ ಏನನ್ಸುತ್ತೆ, ಆತಂಕ ಶುರುವಾಗತ್ತೆ. ಈ ಆತಂಕ ಯಾವುದೋ ಒಂದು ಸ್ವಲ್ಪ ಸಣ್ಣದಾಗಿ ಬಂದು ಹೋಗೋ ಆತಂಕ ಅಲ್ಲ, ಸ್ವಲ್ಪ ಗಾಢವಾಗಿ ಪ್ರಭಾವ ಬೀರುತ್ತೆ ಈ ಥರ ಪರಿಸ್ಥಿತಿಗಳು. ಹೀಗೆ ನೀವು ನಾನು ಜೀವನದಲ್ಲಿ ಬೇರೆ 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 ಪರಿಸ್ಥಿತಿಗಳನ್ನ ಎದುರಿಸಬೇಕು. ಆ ಪರಿಸ್ಥಿತಿಗಳನ್ನ ಎದುರಿಸಬೇಕಾದಾಗ ಪರಿಣಾಮ ಬೇರೆ ಬೇರೆ ಇರುತ್ತೆ. ಆದರೆ ಕೆಲವಷ್ಟು ಪರಿಣಾಮಗಳು ಸ್ವಲ್ಪ ಗಾಢವಾಗಿ ಪ್ರಭಾವ ಬೀರುತ್ತೆ. ಇವಾಗ ಈ ಥರ ಆತಂಕ ಶುರುವಾಯಿತು ಅಂತ ಅಂದಾಗ ಏನು ಮಾಡ್ತೀವಿ? ನಾವು ಹೋಗ್ತೀವಿ ಯಾರ ಹತ್ರ, ಯಾರೋ ಸ್ನೇಹಿತರ ಹತ್ರನೋ ನಮ್ಮ ಸುತ್ತಮುತ್ತ ಇರೋರ ಹತ್ರನೋ ಏನು ಮಾಡ್ತೀವಿ? ಮಾತಾಡ್ತೀವಿ. ಅಯ್ಯಯ್ಯೋ ನೋಡಪ್ಪ ಏನಾಯ್ತು ಗೊತ್ತಾ, ನನ್ನ ಆಫೀಸಲ್ಲಿ ಈ ಥರ ಆಯಿತು, ನನ್ನ ಮನೇಲಿ ಏನಾಯ್ತು ಗೊತ್ತಾ, ಈ ಥರ ಆಯಿತು, ಏನೋ ಕತೆ ಹೇಳ್ತೀವಿ ನಾವು. ಆ ಕತೆ ಹೇಳಿದಾಗ ಆ ಕತೆ ಕೇಳಿಸ್ಕೊಂಡವ್ರು ಏನು ಮಾಡ್ತಾರೆ, ಅದಾ ನಾನು ಹೇಳ್ತೀನಿ ಕೇಳಿಸ್ಕೊ, ಈ ಥರ ಮಾಡು ಅಂತ ಏನೊಂದು ಅವ್ರ ಕತೆ ಹೇಳ್ತಾರೆ. ಯಾರೋ ಒಬ್ರು ಉದಾಹರಣೆಗೆ, ನನಗೆ ಭಾಳ ಟೆನ್ಷನ್ ಆಗ್ತಾ ಇದೆ, ನನ್ನ ಆಫೀಸಲ್ಲಿ ತೆಗೆದಾಕ್ಬಿಟ್ರೆ ಏನು ಮಾಡಲಿ? ಆವಾಗ ನಿಮ್ಮ ಸ್ನೇಹಿತ ಅನ್ನೋರು ಯಾರೋ ಹೇಳ್ತಾರೆ, ಅದಾ ಭಾಳ ಸುಲಭ, ನಿನ್ಗಿವಾಗ ಸ್ವಲ್ಪ ಆತಂಕ ಆಗ್ತಾ ಇದೆ ಅಲ್ವಾ, ಭಯ ಆಗ್ತಾ ಇದೆ ಅಲ್ವಾ, ಅದು ಮರಿಬೇಕಲ್ವಾ, ನನ್ನ ಹತ್ರ ಒಂದು ಫ್ಯಾಂಟಾಸ್ಟಿಕ್ ಮೆಡಿಸಿನ್ ಇದೆ, ಹೋಗೋಣವಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಒಂದು ಜಾಗಕ್ಕೆ. ಏನು ಜಾಗ? ಹೆಂಡ ಕುಡಿಯೋ ಜಾಗ ಉದಾಹರಣೆಗೆ. ಅಲ್ಲಿ ಹೋದಾಗ ಆ ಹೆಂಡ ಕುಡಿದ್ಬಿಟ್ಟು ಫ್ಯಾಂಟಾಸ್ಟಿಕ್ ಆಗಿ ಮನಸ್ಸಿನಲ್ಲಿರೋ ಆತಂಕ ಸ್ವಲ್ಪ ಹೊತ್ತು ನಿಂತೋಗ್ಬಿಡುತ್ತೆ. ಆದರೆ ಆ ಹೆಂಡದ ಪ್ರಭಾವ ನಿಂತ ಮೇಲಿಂದ ಪುನಃ ಶುರುವಾಗುತ್ತೆ ಮನಸ್ಸಿನಲ್ಲಿ ಆತಂಕ. ಅಂದರೆ ಏನಾಯಿತು ಜೀವನದಲ್ಲಿ? ಹೀಗೆ ನಿಮಗೆ ನನಗೆ ಏನೋ ಒಂದು ಆತಂಕ, ಭಯ, ಬೇಜಾರು, ದುಃಖ ಅಂತೆಲ್ಲ ಆದಾಗ ನಾವು ಯಾರ ಹತ್ರ ನಾವು ಈ ಮದ್ದು ಅನ್ನೋದನ್ನು ತಗೋತಾ ಇದ್ದೀವಿ, ಅವ್ರಿಗೆ ಜೀವನದ ಮೇಲೆ ಎಷ್ಟು ಅರಿವಿದೆ ಅನ್ನೋದ್ರ ಮೂಲಕ ನಿಮ್ಮ ಒಂದು ಆ ಪರಿಣಾಮ ಏನಾಗ್ತಾ ಇದೆಯಲ್ಲ, ದುಃಖ, ಬೇಜಾರು, ಆತಂಕ ಅನ್ನೋ ಪರಿಣಾಮ, ಅದು ತಾತ್ಕಾಲಿಕವಾಗಿ ಉಪಶಮನ ಆಗುತ್ತೆ. ಇಲ್ಲ ಅಂದರೆ ಅದು ಪುನಃ ಪುನಃ ಬರ್ತಾ ಇರುತ್ತೆ. ಪುನಃ ಪುನಃ ಬರ್ತಾ ಇದ್ದಾಗ ಅದು ಉಲ್ಬಣ ಆಗುತ್ತೆ. ಹೌದು ತಾನೆ? ಈಗ ಒಂದು ಸಣ್ಣ ಉದಾಹರಣೆಗೆ, ಒಂದು ಯಾವುದೋ ಒಂದು ನಲ್ಲಿ ಇದೆ ಅಂತ ಅಂದ್ಕೊಳ್ಳಿ, ನಲ್ಲಿ ಕೆಳಗಡೆ ಒಂದು ಕಲ್ಲಿದೆ ಅಂತ ಅಂದ್ಕೊಳ್ಳಿ, ಆ ನಲ್ಲಿಯಿಂದ ಸಣ್ಣ ಸಣ್ಣದಾಗಿ ಒಂದು ಹನಿ ಹನಿ ತೊಟ್ಟಾಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಆ ಹನಿ ತೊಟ್ಟಾಗ್ತಾ ಇದ್ದಾಗ ಏನಾಗುತ್ತೆ? ಆ ಕಲ್ಲಿಗೆ ಒಂದು ಎರಡು ಹನಿ ತೊಟ್ಟಾಗ್ದಾಗ ಆ ಕಲ್ಲಿಗೆ ಏನೂ ಆಗಲ್ಲ. ಅದೇ ಹನಿ ತೊಟ್ಟಾಗ್ತಾನೇ ಇದ್ದರೆ ನೀವೆಲ್ಲ ನೋಡಿರ್ಬೋದು, ಆ ಕಲ್ಲಲ್ಲಿ ಒಂದು ದೊಡ್ಡ ತೂತಾಗತ್ತೆ, ನೋಡಿರ್ಬೋದು ನೀವೆಲ್ಲ. ಅದೇ ಥರ ನಿಮ್ಮದು ನಂದು ಮನಸ್ಸು ಸಹ, ನಿಮ್ಮದು ನಂದು ಮನಸ್ಸಿನಲ್ಲಿ ನಾವೇನಾದರೂ ಅಯ್ಯಯ್ಯೋ ಅಬ್ಬಬ್ಬಾ ಏನಾಯ್ತು ಗೊತ್ತಾ, ಹಿಂಗಾದರೆ ಅನ್ನೋ ಭಯ, ಆತಂಕ, ಬೇಜಾರು, ದುಃಖ ಇದನ್ನೆಲ್ಲ ಇಟ್ಕೊಂಡು ಯಾವಾಗಲೂ ಕೆಲಸ ಮಾಡ್ತಾ ಇದ್ರೆ ಆ ಭಯ, ಆತಂಕ ಅದೆಲ್ಲ ಏನು ಮಾಡುತ್ತೆ? ಏನು ಮಾಡುತ್ತದು? ಈಗ ಒಂದು ಸಣ್ಣ ಉದಾಹರಣೆ ನಿಮಗೆ. ನೀವು ಒಂದು ಕತ್ಲು, ಕಾಡ್ಗತ್ಲು ಅಂತ ಅಂದ್ಕೊಳ್ಳಿ, ಅಮಾವಾಸ್ಯೆ ಕತ್ಲು ಅಂತ ಅಂದ್ಕೊಳ್ಳಿ, ಬಸ್ನಲ್ಲಿ ಬಂದ್ರಿ, ಆ ಬಸ್ ಸ್ಟ್ಯಾಂಡಿಂದ ನಿಮ್ಮ ಮನೆಗೆ ನಡ್ಕೊಂಬರ್ಬೇಕು, ಲೈಟ್ ಬೇರೆ ಆಫ್ ಆಗಿಬಿಟ್ಟಿದೆ. ಆ ಥರ ನಡ್ಕೊಂಡು ಬರ್ತಾ ಇದ್ದೀರಾ, ಅಲ್ಲೆಲ್ಲೋ ಸ್ವಲ್ಪ ಹತ್ತಿರದಲ್ಲಿ ಒಂದು ಜೋರಾಗಿ ಬಾವ್ ಬಾವ್ ಅಂತ ಯಾವುದೋ ನಾಯಿ ಓಡ್ಕೊಂಡು ಬರ್ತಾ ಇರೋ ಥರ ನಿಮ್ಮ ಶಬ್ದ ಆಗ್ತಾ ಇದೆ. ಆವಾಗ ನಿಮ್ಮ ಹೃದಯ ಏನು ಮಾಡುತ್ತೆ? ಡಬ 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 ಅಂತ ಹೊಡ್ಕೊಳ್ಳುತ್ತೆ. ಹೌದು ತಾನೆ? ನಿಮ್ಮ ಬಾಯಿ ಏನಾಗುತ್ತೆ? ಎಲ್ಲ ಒಣಗೋಗ್ಬಿಡುತ್ತೆ. ಯಾಕೆ? ಭಯದಿಂದ. ಅಂದರೆ ಏನು ಅರ್ತ್ಕೊಳ್ಬೋದು ಈ ಸಣ್ಣ ಉದಾಹರಣೆ ಮೂಲಕ? ಈ ರೀತಿ ಏನೇ ಒಂದು ವಿಚಾರ ಅನ್ನೋದು ಮನಸ್ಸಿನಲ್ಲಿ ಬರುತ್ತಲ್ಲ, ಆ ವಿಚಾರ ನಿಮ್ಮ ದೇಹ, ಮನಸ್ಸು ಎರಡರ ಮೇಲೂ ಪ್ರಭಾವ ಬೀರುತ್ತೆ. ಈ ಡಬ 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 ಅನ್ನೋದು ಹೃದಯದ ಬಡಿತ, ವಿಚಾರ ಮನಸ್ಸಿನಲ್ಲಿ ಬಂದಿದ್ದು. ಯಾವ ವಿಚಾರ ಬಂತು? ಆ ನಾಯಿ ಅನ್ನೋದು ಬರ್ತಾ ಇದೆ, ಅದೇನಾರು ಮಾಡಿಬಿಟ್ರೆ ಅನ್ನೋ ಭಯದ ವಿಚಾರ ಬಂತು. ಭಯದ ವಿಚಾರ ಮನಸ್ಸಿನಲ್ಲಿ, ಈ ಡಬ ಡಬ ಅನ್ನೋದು ಈ ಹೃದಯದ ಬಡಿತ ನಿಮ್ಮ ದೇಹದಲ್ಲಿ.
ಒಂದ್ಸತಿ ಆದರೆ ಪರವಾಗಿಲ್ಲ. ಆದರೆ ಈ ಥರ ಸದಾ ಆಗ್ತಾ ಇದ್ದಾಗ ಏನಾಗುತ್ತೆ, ಇವುಗಳೇನೆ ನಿಮಗೆ ನನಗೆ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಕೊಡೋದು. ಸೈಕೋಸೊಮ್ಯಾಟಿಕ್ ಅಂದ್ರೆ ಏನು? ಸೈಕಿ ಅಂತಂದ್ರೆ ಮನಸ್ಸು, ವಿಚಾರ. ಸೊಮ್ಯಾಟ ಅಂದ್ರೇನು? ದೇಹ. ಯಾವುದು ನಿಮಗೆ ಈ ರೀತಿ ಆಲೋಚನೆಗಳಿಂದ ಉತ್ಪತ್ತಿಯಾಗತ್ತಲ್ಲ, ಬೇರೆ ಬೇರೆ ದೇಹದ ಈ ರೀತಿ ರೋಗಗಳು, ಅವುಗಳನ್ನ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ ಕರೀತಾರೆ. ಒಂದು ಉದಾಹರಣೆಗೆ, ಹಾರ್ಟ್ ಅಟ್ಯಾಕ್ ಅನ್ನೋದು ಯಾವುದೇ ಒಂದು ಕ್ರಿಮಿನೋ ಅಥವಾ ಒಂದು ಆಕ್ಸಿಡೆಂಟೋ ಆಗಿ ಬರಲಿಲ್ಲ. ಹಾರ್ಟ್ ಅಟ್ಯಾಕ್ ಅನ್ನೋದು ಹೆಂಗಾಯ್ತು? ಯೋಚನೆ ಮಾಡ್ತಾ 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 ಈ ಎಲ್ಲ ರಕ್ತನಾಳಗಳೆಲ್ಲ ಇರುತ್ತಲ್ಲ, ಅವುಗಳೆಲ್ಲ ಬ್ಲಾಕ್ ಆಗೋಕ್ಕೆ ಶುರುವಾಗತ್ತೆ. ಎಲ್ಲಿ ಬ್ಲಾಕ್ ಆಗೋಕ್ಕೆ ಶುರುವಾಯಿತು ಅಲ್ಲಿ ಸರಿಯಾಗಿ ರಕ್ತ ಹರಿಯಲ್ಲ. ಎಲ್ಲಿ ರಕ್ತ ಸರಿಯಾಗಿ ಹರಿಯಲ್ಲ ಆವಾಗ ಅದೇನಾದರೂ ನಮ್ಮ ಹಾರ್ಟ್ ರಿಲೇಟೆಡ್ ಬ್ಲಡ್ ವೆಸಲ್ ಆದರೆ ಅಲ್ಲಿ ನಿಲ್ಲುತ್ತೆ. ಅದೇ ಹಾರ್ಟ್ ಅಟ್ಯಾಕ್ ಅಂದರೆ. ಹೀಗೆ ನೀವು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ನಿಮಗೆ ನನಗೆ ಬರೋ ಸುಮಾರಷ್ಟು ರೋಗಗಳು ಈ ಪ್ರಪಂಚದಲ್ಲಿ, ಇನ್ಫ್ಯಾಕ್ಟ್ ಒಂದು 95% ರೋಗಗಳು ಈ ಥರ ಸೈಕೋಸೊಮ್ಯಾಟಿಕ್ ರೋಗಗಳು. ಆಕ್ಸಿಡೆಂಟಿಂದಾಗಲಿ ಅಥವಾ ಒಂದು ಕ್ರಿಮಿಯಿಂದಾಗಲಿ ಬಂದು ಹೋಗುವಂಥವ್ರದ್ದು ರೋಗಗಳು ಬಹಳ ಕಡಿಮೆ. ಕ್ಯಾನ್ಸರ್ ಇರ್ಬೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಸ್ವಲ್ಪ ಆಲೋಚನೆ ಮಾಡ್ತಾ ಹೋಗಿ, ಅಥವಾ ಮೆನಿಸ್ಟ್ರೇಷನ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಬೆಡ್ ವೆಟ್ಟಿಂಗ್ ಇರ್ಬೋದು. ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ರೋಗಗಳು ಬರ್ತವೆ. ಇದಕ್ಕೆಲ್ಲ ಮದ್ದು ಎಲ್ಲಿಂದ ಇದೆ ಸ್ವಾಮಿ? ನಾವು ಹೋಗ್ಬಿಟ್ಟು ನಮ್ಮ ಸ್ನೇಹಿತರ ಹತ್ರ ಕೇಳಿದ್ರೆ, ನಮ್ಮ ಸ್ನೇಹಿತರೋ ನಮ್ಮ ಬಂಧುನೋ ಬೆಳಗನೋ, ಅದಕ್ಕೆ ಇಲ್ಲೊಂದು ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಈಗ ಕುರುಡ್ರು 4 ಜನ ಕುರುಡ್ರು ಆನೆನ ಹೆಂಗಪ್ಪ ಇದೆ ಅಂತ ನೀವು ಅವ್ರನ್ನ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಸ್ವಾಮಿ? ಆ ಆನೆನ ಮುಟ್ಟುತ್ತಾರೆ, ಆನೆ ಯಾವ ಭಾಗ ಮುಟ್ಟುತ್ತಾರೆ ಆ ರೀತಿ ಅವ್ರಿಗೆ ಅದೇ ಜೀವನ ಅಂತ ಅನ್ಸುತ್ತೆ, ಅದೇ ಆನೆ ಅಂತ ಅನ್ಸುತ್ತೆ. ಬಾಲ ಮುಟ್ಟೋರು ಏನು ಹೇಳ್ತಾರೆ? ಆನೆನಾ? ಆನೆ ಅಂದರೆ ಒಂಥರ ಅದು ಎಲ್ಲ ಕೂದಲು ಅಂತ ಹೇಳ್ತಾರೆ. ಅದ್ರ ಸೊಂಡ್ಲು ಮುಟ್ಟಿದವರು ಏನೋ ಒಂದು ಉದ್ದಕ್ಕೆ ಅಂತ ಏನೋ ಕತೆ ಹೇಳ್ತಾರೆ. ಹೀಗೆ ಯಾವ ಕುರುಡ ಆ ಆನೆ ಯಾವ ಭಾಗ ಮುಟ್ಟಿಯೇನೆ ಅಷ್ಟನ್ನು ಮಾತ್ರ ಅವ್ನು ಹೇಳಲಿಕ್ಕಾಗತ್ತೆ. ಇದೇ ಥರ ತಾನೇ ನಿಮಗೆ ನನಗೆ ಬರೋ ಈ ಅಡ್ವೈಸ್. ನಮ್ಮ ಸ್ನೇಹಿತರ ಹತ್ರನೋ ನಮ್ಮ ಬಂಧು ಹತ್ರನೋ ಬಳಗ ಹತ್ರನೋ ಮಾತಾಡಿದಾಗ ಏನು ಕತೆ ಹೇಳ್ತಾರೆ ಸ್ವಾಮಿ ಅವರು? ಅವ್ರಿಗೆ ಏನು ಗೊತ್ತೋ ಅಷ್ಟು ಕತೆ ಹೇಳ್ತಾರೆ. ಅವ್ರು ಹಂಗೇನೆ, ಅವ್ರು ಯಾವಾಗಲೂ ಸರಿ ಇಲ್ಲ, ಅವ್ರ ಜೊತೆ ಬಿಟ್ಬಿಡು. ಹೀಗೇನೋ ಒಂದು ಉಪದೇಶ ಕೊಡ್ತಾರೆ ಅವರು. ಅವ್ರು ಉಪದೇಶ ಕೊಡ್ತಾ ಇರೋ ಉದ್ದೇಶ ಚೆನ್ನಾಗಿದೆ. ಏನು? ನೀವು ಹೇಳ್ಕೊತಾ ಇದ್ದೀರಾ ನಂಗೆ ದುಃಖ ಆಗ್ತಾ ಇದೆ ಅಂತ. ನಿಮ್ಮ ದುಃಖ ಕರಗಲಿ ಅಂತ ಉಪದೇಶ ಕೊಡ್ತಾ ಇದ್ದಾರೆ. ಆದರೆ ಅವ್ರು ಕೊಡ್ತಾ ಇರೋ ಉಪದೇಶ ಈ ಕುರುಡನ ಉಪದೇಶದ ಥರ ಸ್ವಾಮಿ. ಯಾಕೆ? ಆ ಕುರುಡಂಗೆ ಎಷ್ಟು ಗೊತ್ತು ಸ್ವಾಮಿ ಆನೆ ಬಗ್ಗೆ? ಏನು ಮುಟ್ಟಿಯೇನು ಅಷ್ಟು ಮಾತ್ರ ಗೊತ್ತು. ಹಾಗಾಗಿ ಜೀವನದಲ್ಲಿ ನೀವು ನಾನು ಯಾರ ಮೂಲಕ, ಯಾವುದರ ಮೂಲಕ ನಮ್ಮ ಪರಿಸ್ಥಿತಿಯನ್ನು ನಿಭಾಯಿಸೋ ವಿಚಾರವನ್ನು ತಿಳಿತೇವೆ ಅದು ಬಹಳ ಮುಖ್ಯ. ಸರಿಯಾಗಿರೋ ವಿಚಾರ ತಿಳಿಬೇಕು. ಆಗ ಆ ಅರ್ಜುನ ಒಂದು ನಿಮಗೆಲ್ಲ ಗೊತ್ತಿರ್ಬೋದು, ಮತ್ಸ್ಯ ಯಂತ್ರ ಭೇದ ಮಾಡ್ದ ಅಂತ ಒಂದು ಕತೆ ಇದೆ. ಏನಂಗಂದ್ರೆ, ಏನೋ ನೀರಿನಲ್ಲಿ ತಿರುಗ್ತಾ ಇರೋ ಒಂದು ಮತ್ಸ್ಯದ ಚಿತ್ರವನ್ನು ನೋಡಿ ಸರಿಯಾದ ಬಾಣವನ್ನು ಬಿಟ್ಟು ಗುರಿಯನ್ನು ಅವನು ತಲುಪ್ದ ಅನ್ನೋ ಒಂದು ಕತೆ ಇದೆ ಮಹಾಭಾರತದಲ್ಲಿ. ಆ ರೀತಿ ಹ್ಯಾಕ್ ಸಾಧ್ಯ ಸ್ವಾಮಿ? ನೀವು ನಾನು ಜೀವನದಲ್ಲಿ ಏನೇ ಕೆಲಸ ಮಾಡಬೇಕು ಅಂದ್ರೂ ಈ ಮನಸ್ಸು ಅಂತ ಇದೆ, ದೇಹ ಅಂತ ಇದೆ, ಇವೆರಡನ್ನು ಹೊಂದಾಣಿಕೆಯಿಂದ ಮಾಡ್ಬೇಕು ತಾನೆ. ಈ ಮನಸ್ಸಿನಲ್ಲಿ ಅಡ್ಡಿ, ಆತಂಕ, ಭಯ, ಬೇಜಾರು ಇದೆಲ್ಲ ಇದ್ದಾಗ ಈ ರೀತಿ ನಮಗೆ ಏಕಾಗ್ರತೆಯಿಂದ ಕೆಲಸ ಮಾಡ್ಲಿಕ್ಕಾಗತ್ತಾ ಸ್ವಾಮಿ? ಇಲ್ಲ ತಾನೆ. ಅದು ಸಾಧ್ಯನಾ ಹಾಗಾದ್ರೆ ಈ ರೀತಿ ಏಕಾಗ್ರತೆಯಿಂದ ಕೆಲಸ ಮಾಡೋದು, ಈ ರೀತಿ ಒಂದು ನಿರ್ಭಯತೆಯಿಂದ ಕೆಲಸ ಮಾಡೋದು? ಅದೇ ಸ್ವಾಮಿ ಸರಿಯಾದ ವಿಚಾರದ ಮೂಲಕ ನಾವು ಯಾವಾಗ
ಸರಿಯಾದ ವಿಚಾರವನ್ನ ನಮ್ಮ ಮನಸ್ಸಿನಲ್ಲಿ ತಗೊಂಡ್ಬರ್ತೇವೆ, ಆಗ ನೀವು ನಾನು ಜೀವನದ ಬಗ್ಗೆ ಮಾಡೋ ವಿಚಾರ, ಆ ದೃಷ್ಟಿಕೋನ ಬದಲಾಗತ್ತೆ. ಯಾವಾಗ ಆ ದೃಷ್ಟಿಕೋನ, ನಾವು ಯಾವ ರೀತಿಯಲ್ಲಿ ವಿಚಾರ ಮಾಡ್ತಾ ಇದ್ದೇವೆ ಅದು ಯಾವಾಗ ಬದಲಾಗತ್ತೆ, ಆವಾಗ ಆ ಏಕಾಗ್ರತೆ ತಾನೇ ತಾನಾಗಿ ಬರುತ್ತೆ. ಒಂದು ಸಣ್ಣ ಮಗು, ಆ ಸಣ್ಣ ಮಗುಗೆ ನೀವು ನಾನು ಏಕಾಗ್ರತೆಯನ್ನು ಹೇಳ್ಕೊಡ್ಬೇಕಾಗಿಲ್ಲ. ನೋಡಿ, ದಯವಿಟ್ಟು ಗಮನ ಕೊಡಿ. ಒಂದು ಸಣ್ಣ ಮಗುಗೆ ಏಕಾಗ್ರತೆಯನ್ನು ಸಹಜ ಸ್ವಾಮಿ. ಸಣ್ಣ ಮಗುಗೆ ಇನ್ನೇನೇನು ಸಹಜ ಸ್ವಾಮಿ? ನಗುವನ್ನು ಸಹಜ ಸ್ವಾಮಿ, ಆನಂದನ ಸಹಜ ಸ್ವಾಮಿ, ಆ ಮಗುಗೆ ಚೈತನ್ಯನ ಸಹಜ ಸ್ವಾಮಿ. ಆ ಮಕ್ಕಳು ನೋಡಿದ್ದೀರಾ ಹೆಂಗೆ ಆಟ ಆಡ್ತಾರೆ? ಬೆಳಗ್ಗೆ ಶುರು ಮಾಡಿದ್ರೆ ರಾತ್ರಿ ತನಕ ಆಟ ಆಡ್ತಾ ಇರ್ತಾರೆ. ಅಪ್ಪ ಅಮ್ಮನೇ ನಿಂಗೆ ಸುಸ್ತಾಯ್ತೋ ಮಲ್ಕೊಳ್ಳೋ ಊಟ ಮಾಡೋ ಅಂತ ಹೇಳಿ ಆ ಸುಸ್ತಿಲ್ದಿರೋ ಮಗುಗೆ ಸುಸ್ತು ಅನ್ನೋ ವಿಚಾರವನ್ನು ಹಾಕಿ ಸುಸ್ತು ಮಾಡಿಸಿ ಆ ಮಗುಗೆ ಆಮೇಲಿಂದ ನಂಗೆ ಸುಸ್ತಾಯ್ತು ಅಂತ ಹೇಳೋ ಥರ ಮಾಡಿಸ್ಬಿಡ್ತಾರೆ. ಆದರೆ ಮಕ್ಕಳನ್ನ ಬಿಟ್ಟರೆ ಆಟ ಆಡ್ಕೊಂಡು ಚೈತನ್ಯದಿಂದ ಹೇಗಿರ್ತಾರೆ ಸ್ವಾಮಿ? ಹೌದು ಹೌದು ಅಂತ ಹೇಳ್ತೀರಾ. ಆದ್ರೆ ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಒಂದು ಸಮಯದಲ್ಲಿ ಅದೇ ಥರ ಮಗು ಆಗಿದ್ದೀರಿ ತಾನೆ? ನೀವು ಸಹ ಒಂದು ಸಮಯದಲ್ಲಿ ಆ ಮಗು ಥರ ಆನಂದದಿಂದ ಕಿಲಕಿಲ ಅಂತ ನಗಾಡ್ತಾ ಇದ್ರಿ ಅಲ್ವಾ? ರಬರಬ ಅಂತ ಎಗರಾಡ್ತಾ ಇದ್ರಿ. ನಿಮ್ಮಪ್ಪ ಅಮ್ಮ ನಿಮ್ಮನ್ನ ಈಗ ಒಡೆದು ಬಡ್ದು ಒಳಗಡೆ ಕರಿಬೇಕಾಗಿತ್ತು, ಹೌದ್ ತಾನೆ? ಎಲ್ಲೋಯ್ತು ಸ್ವಾಮಿ ಆ ಮಗು? ಏನಾಯ್ತು ಆ ಮಗುಗೀಗ? ಎಲ್ಲೋದ್ರು ಅವರು? ಎಲ್ಲಿಗೆ ಮಾಯವಾದ್ರು? ಯಾಕೆ ಮಾಯವಾದ್ರು? ನೋಡಿ ಸ್ವಾಮಿ, ಇದೇ ಜೀವನದ ರಹಸ್ಯ. ಏನಂದ್ರೆ, ಮಗುವಾಗಿದ್ದಾಗ ಆ ಮಗು ಮನಸ್ಸು ಆನಂದವಾಗಿದೆ, ನಿರ್ಭಯತೆಯಿಂದ ಇದೆ, ಸ್ವಚ್ಛಂದವಾಗಿದೆ. ಒಂದು ಖಾಲಿ ಹಾಳೆ ಥರ ಇದೆ. ಆ ಖಾಲಿ ಹಾಳೆನಲ್ಲಿ ಆಮೇಲಿಂದ ನೀವು ನಾನು ಬರ್ಕೊಳಕ್ಕೆ ಶುರು ಮಾಡ್ತೀವಿ. ನಾನೇನು ಗೊತ್ತಾ, ನನ್ನ ಜೀವನ ಅಂದ್ರೆ ಏನು ಗೊತ್ತಾ, ನನಗೇನೇನಾಯ್ತು ಗೊತ್ತಾ, ಅವ್ರೇನು ಹೇಳಿದ್ರು ಗೊತ್ತಾ, ಇವರೇನು ಹೇಳಿದ್ರು ಗೊತ್ತಾ, ಅದ್ಯಾಕೆ ಹಂಗಾಯ್ತು, ಇದ್ಯಾಕೆ ಹಿಂಗಾಯ್ತು, ಅವ್ರು ಎಷ್ಟು ಮೋಸ ಮಾಡಿದ್ರು, ಇವರೆಷ್ಟು ಮೋಸ ಮಾಡಿದ್ರು, ಅವ್ರು ನನಗೇನು ದ್ರೋಹ ಮಾಡಿದ್ರು, ನಾನು ಯಾರ್ಯಾರಿಗೆ ದ್ರೋಹ ಮಾಡಿದೆ, ಅಯ್ಯೋ ದೇವ್ರೆ ನನಗೇ ಬೇಕಾ ಇದೆಲ್ಲ ಎಲ್ಲ ಬರ್ಕೊಂಡು ಕಿಲಕಿಲ ಅಂತ ಇದ್ದಿದ್ದ ಮಗು ಈಗ ಹೋ ಅಂತ ಅಳು, ಮಾತಿದ್ರೆ ಅಳು ಅಲ್ವಾ? ಯಾಕೆ ಸ್ವಾಮಿ? ಮನಸ್ಸಿನಲ್ಲಿರೋ ವಿಚಾರ ಬದಲಾಗಿದ್ದಕ್ಕೆ. ಈಗ ಪುನಃ ಮಗು ಮನಸ್ಸು, ಪುನಃ ಮಗು ಥರ ಚೈತನ್ಯ ಆಗ್ಲಿಕ್ಕೆ ಸಾಧ್ಯನಾ ಸ್ವಾಮಿ? ಖಂಡಿತ ಸಾಧ್ಯ ಸ್ವಾಮಿ, ಖಂಡಿತ ಸಾಧ್ಯ. ಅದೇನೇ ಭಗವದ್ಗೀತೆ ರಹಸ್ಯ. ಭಗವದ್ಗೀತೆ ಒಂದು ಸನಾತನ ಜ್ಞಾನ. ಸನಾತನ ಅಂದ್ರೆ ಏನು ಸ್ವಾಮಿ? ಸನಾತನ ಅಂದ್ರೆ ಯಾವತ್ತು ನಿಲ್ಲದೇ ಇರೋವಂಥದ್ದು ಸ್ವಾಮಿ. ಸನಾತನ ಅಂದ್ರೆ ಏನೋ ನಾವು 1000 ವರ್ಷ 5000 ವರ್ಷ ಅಂತ ಅಲ್ಲ ಸ್ವಾಮಿ. ಸನಾತನ ಅಂದ್ರೆ ಯಾವುದು ಒಂದು ರೀತಿನಲ್ಲಿ ಅದಕ್ಕೆ ಕಾಲ ಅಂತ ನಾವು ನಿರ್ದಿಷ್ಟವಾಗಿ ಹೇಳಲಿಕ್ಕಾಗಲ್ಲ, ಅಂತಹ ಒಂದು ಜ್ಞಾನ ಸ್ವಾಮಿ. ಇದು ಒಂದು 5000 ವರ್ಷದಿಂದಗಡೆ ಒಬ್ರು ಕೃಷ್ಣ ಅಂತೆ ಅವ್ರು ಬಂದು ಅರ್ಜುನನಿಗೆ ಹೇಳಿದ್ದಂತೆ, ಅದಲ್ಲ ಸ್ವಾಮಿ. ಇದು ಕಾಲದಿಂದ ಮೀರಿದ ಒಂದು ಜ್ಞಾನ. ಏನೋ ಒಂದು ಜೀವನದಲ್ಲಿ ಸತ್ಯ ಅಂತ ಇದೆ ಸ್ವಾಮಿ. ಏನ್ ಸತ್ಯ ಅಂದ್ರೆ, ನಂಗೆ ಗೊತ್ತು. ಅವರು ಮೊನ್ನೆ ಬಂದು ನಂಗೆ ಹೇಳಿದ್ರು, ಅವ್ರು ಸುಳ್ಳೇ ಹೇಳಿದ್ರು. ಅವ್ರು ಮಾತಾಡೋದೆಲ್ಲ ಬರೀ ಸುಳ್ಳು, ಅವ್ರಿಗೆ ನಿಜ ಹೇಳೋದೇ ಗೊತ್ತಿಲ್ಲ. ನಾನು ಮೊನ್ನೆ ಹಾಕೊಂಡಿದ್ದು ಕೆಂಪು ಕಲರ್ ಶರ್ಟ್, ಅವ್ರು ಬಂದು ಹಳದಿ ಅಂತ ಹೇಳ್ಬಿಟ್ರು. ಈ ತರ ಸತ್ಯ ಅಲ್ಲ ನಾವು ಮಾತಾಡ್ತಾ ಇರೋದು ಸ್ವಾಮಿ. ಯಾವ ಸತ್ಯ ಮಾತಾಡ್ತಾ ಇದ್ದೀವಿ ಅಂದ್ರೆ, ಯಾವ ಸತ್ಯ, ಯಾವ ಒಂದು ವಿಚಾರ ಒಂದು ಜಾಗದಿಂದ ಜಾಗಕ್ಕೆ, ಕಾಲದಿಂದ ಕಾಲಕ್ಕೆ, ಒಂದು
ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಲ್ಲ ಅಂತಹ ವಾಕ್ಯಗಳು ಸ್ವಾಮಿ. ಅಂದ್ರೆ ಯಾವುದೋ ಒಂದು ನಿಮಗೆ ನನಗೆ ಎಲ್ಲರಿಗೂ ಸಾರ್ವತ್ರಿಕವಾಗಿ ಹೌದು ಅಂತ ಅನ್ನಿಸ್ಬೇಕು. ಯಾರೋ ಒಬ್ರು ಬಂದು ಹೇಳ್ತಾರೆ ನನಗೆ ಹಳದಿ ಕಲರ್ ಇಷ್ಟ, ಇನ್ನೊಬ್ರು ಬಂದು ಹೇಳ್ತಾರೆ ನನಗೆ ಹಸಿರು ಕಲರ್ ಇಷ್ಟ. ಹಳದಿ ಒಳ್ಳೇದಾ ಹಸಿರು ಒಳ್ಳೇದಾ? ಅದು ಆಯಾ ವ್ಯಕ್ತಿಗೆ ಸಂಬಂಧಪಟ್ಟ ಅಭಿರುಚಿ. ಆದ್ರೆ ಇಲ್ಲಿ ಭಗವದ್ಗೀತೆಯಲ್ಲಿ ಆ ರೀತಿ ವ್ಯಕ್ತಿಗೆ ಸಂಬಂಧಪಟ್ಟ ಅಭಿರುಚಿ ವಿಚಾರ ಅಲ್ಲ ಸ್ವಾಮಿ. ನಿಮಗೆ ನನಗೆ ಇನ್ನ ನಮ್ಮ ತಾತಂದರಿಗೆ ಮುತ್ತಾತಂದರಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಸರಿ ಅನ್ನಿಸ್ಬೇಕಾಗಿರುವಂಥ ವಾಕ್ಯಗಳು ಸ್ವಾಮಿ, ಅಂತಹ ವಿಚಾರಗಳು ಸ್ವಾಮಿ. ಅಂದ್ರೆ ಯಾವುದೇ ಒಂದು ಜನಾಂಗಕ್ಕೆ ಸೀಮಿತವಾಗಿಲ್ಲ, ಯಾವುದೇ ಒಂದು ಕಾಲಕ್ಕೆ ಸೀಮಿತವಾಗಿಲ್ಲ. ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಅಮೆರಿಕದಲ್ಲಿ ಮಾತ್ರ ಅಲ್ಲ, ಎಲ್ಲಿ ಹೋದ್ರೂ ಇದು ಹೌದು ಅನ್ನಿಸ್ಬೇಕು. ಅಂತಹ ವಿಚಾರಗಳಿರುವಂಥ ಒಂದು ಅದ್ಭುತವಾದ ಒಂದು ವಿಜ್ಞಾನ ಸ್ವಾಮಿ. ವಿಜ್ಞಾನ ಅಂದ್ರೇನು? ವಿಶಿಷ್ಟವಾದ ಜ್ಞಾನ, ಸಾಮಾನ್ಯವಾದ ಜ್ಞಾನ ಅಲ್ಲ. ನಾವು ಸ್ಕೂಲ್ಗಳಲ್ಲಿ ಹೋಗ್ಬಿಟ್ಟು ಕನ್ನಡ ಮೀಡಿಯಮಲ್ಲಿ ಓದಿದಾಗ ವಿಜ್ಞಾನ ವಿಜ್ಞಾನ ಅಂದ್ರೇನು ಅಂತ ಹೇಳ್ಬಿಟ್ಟು ಅವ್ರು ಬಂದು ಪಾಠ ಮಾಡ್ತಾರೆ. ನ್ಯೂಟನ್ನಿನ ಮೊದಲನೇ ಲಾ ಏನು ಗೊತ್ತಾ ಅಂತ, ಅದನ್ನು ನಾವೆಲ್ಲ ವಿಜ್ಞಾನ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಸಂಸ್ಕೃತದಲ್ಲಿ ವಿಜ್ಞಾನ ಅಂದರೆ ವಿಶಿಷ್ಟವಾದ ಜ್ಞಾನ. ಏನಕ್ಕಿದು ವಿಶಿಷ್ಟವಾದ ಜ್ಞಾನ? ಯಾಕೆ ಅಂದರೆ ಇದು ಕಾಲ ದೇಶ ಅಥವಾ ವ್ಯಕ್ತಿ ಸೀಮಿತ, ಹಾಗಾದ್ರೆ ವಿಶಿಷ್ಟವಾದ ಜ್ಞಾನ. ಯಾವುದು ಕಾಲ ದೇಶ ವ್ಯಕ್ತಿಗೆ ಸೀಮಿತವಾಗಿದೆ ಅದು ಜ್ಞಾನನೇ, ಆದರೆ ಅದು ವಿಶಿಷ್ಟ ಜ್ಞಾನ ಅಲ್ಲ. ನನಗೆ ಹಳದಿ ಇಷ್ಟ, ನಿಮ್ಗೆ ಹಸಿರು ಇಷ್ಟ, ಅದು ಅಭಿರುಚಿ. ಆದರೆ ಇಲ್ಲಿ ಅಭಿರುಚಿಗೆ ಸಂಬಂಧಪಟ್ಟಿದ ವಿಚಾರ ಅಲ್ಲ. ಇಲ್ಲಿ ಈ ರೀತಿ ಎಲ್ಲವನ್ನ ಮೀರಿದ ವಿಚಾರಗಳು. ಜೀವನದ ಸನಾತನ ಜ್ಞಾನ ಯಾಕೆ ಮುಖ್ಯ ಸ್ವಾಮಿ? ಯಾಕೆ ಅಂದ್ರೆ ಆಗ್ಲೇ ನಾವು ನೋಡಿದ್ವಿ, ಒಬ್ಬ ಕುರುಡನ ಜ್ಞಾನವನ್ನ ನಾವು ಆಧರಿಸಿ ನಮ್ಮ ಜೀವನವನ್ನು ನಡೆಸಿದ್ರೆ ಏನಾಗುತ್ತೆ ಸ್ವಾಮಿ? ನಮ್ಮ ಸ್ನೇಹಿತರು ಬಂದು ಹೇಳ್ತಾರೆ ಹೆಂಡ ಕುಡಿದ್ರೆಲ್ಲ ಸರಿ ಹೋಗುತ್ತೆ ಅಂತ. ಆ ತರ ಕುಡಿತಾ ಏನಾಗುತ್ತೆ ಸ್ವಾಮಿ? ಹೆಂಡದ ಮೇಲೆ ನಮಗೆ ಮನಸ್ಸು ಒಲಿದು ನಾವು ಹೆಂಡದ ದಾಸ ಆಗ್ತೀವಿ ಅಷ್ಟೇ ಅಲ್ವಾ? ಹೆಂಡದ ದಾಸ ಆದಾಗ ಏನಾಗುತ್ತೆ? ನಮ್ದು ಕುಟುಂಬ ಅಂತ ಏನಿರುತ್ತೆ ಅದು ಒಡೆದೋಗುತ್ತೆ ಸ್ವಾಮಿ. ದೇಹದ ಆರೋಗ್ಯ ಹಾಳಾಗತ್ತೆ ಸ್ವಾಮಿ. ಮನಸ್ಸೇನಾಗುತ್ತೆ ಅದು ವಿಚಲಿತ ಆಗತ್ತೆ ಸ್ವಾಮಿ. ಯಾವಾಗ ನೀವು ನಾನು ಈ ರೀತಿ ಸುಳ್ಳಿನ ಆಧಾರದ ಮೇಲೆ ಜೀವನ ನಡೆಸ್ತೇವೆ ಆಗ ಅದರ ಪರಿಣಾಮ ಏನು? ಈ ರೀತಿ ಛಿದ್ರ ಆಗೋದು. ಆದರೆ ಯಾವಾಗ ನೀವು ನಾನು ಸತ್ಯವನ್ನ ಆಧಾರವಾಗಿ ಜೀವನ ಮಾಡಿಕೊಂಡು ಅದರ ಮೂಲಕ ನಮ್ಮ ಜೀವನವನ್ನ ನಡೆಸ್ತೇವೆ ಆಗ ಶ್ರೀಕೃಷ್ಣನ ಜೀವನದ ಥರ ನಮ್ಮ ಜೀವನ ಆಗುತ್ತೆ ಸ್ವಾಮಿ. ಅದನ್ನ ನಿಮಗೆ ನನಗೆ ಭಗವದ್ಗೀತೆ ಮೂಲಕ ವೇದವ್ಯಾಸರು ಕೊಡ್ತಾ ಇದ್ದಾರೆ. ಆ ವೇದವ್ಯಾಸರು ಕೊಟ್ಟಿರೋ ಈ ಮಹಾನ್ ಒಂದು ಜ್ಞಾನವನ್ನ ನಿಮಗೆ ನನಗೆ ನಮ್ಮ ಪ್ರಭುಜಿಯವರು ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಈ ಸತ್ಸಂಗವನ್ನು ನಡೆಸ್ತಾ ಇದ್ದಾರೆ. ಇದರ ಮೂಲಕ ಸತ್ಯದ ಅರಿವಿನಿಂದ ಮನಸ್ಸು ಶುಭ್ರ. ಅಷ್ಟು ಮಾತ್ರ ಅಲ್ಲ ಸ್ವಾಮಿ, ಈ ಭಗವದ್ಗೀತೆಯಲ್ಲಿ ಶ್ಲೋಕಗಳಿದ್ದಾವೆ. ಎಷ್ಟು? 700 ಶ್ಲೋಕಗಳು. ಶ್ಲೋಕಗಳ ಮಹತ್ವ ಏನಂತಂದ್ರೆ ಈ ಶ್ಲೋಕಗಳೆಲ್ಲ ಸಂಸ್ಕೃತದ ಶ್ಲೋಕಗಳು ಸ್ವಾಮಿ. ಏನಪ್ಪ ಅದರದ್ದು ಮಹತ್ವ? ಏನು ಮಹತ್ವ ಅಂತಂದ್ರೆ ಈ ಸಂಸ್ಕೃತದ ಶ್ಲೋಕಗಳಿಂದ ನಮ್ಮ ವಾಕ್ ಶುದ್ಧಿ ಆಗತ್ತೆ. ಏನು ವಾಕ್ ಶುದ್ಧಿ ಅಂದ್ರೆ ನೋಡಿ, ವಾಕ್ ಅಂದ್ರೆ ಏನಪ್ಪ? ಮಾತು. ಎಲ್ಲರೂ ಮಾತಾಡ್ತಾ ಇದ್ದೀವಿ. ಏನಾದ್ರೂ ಶುದ್ಧಿ ಅಂತಂದ್ರೆ ಈ ಮಾತು ಅನ್ನೋದೇನಿದೆ ಅದು ಸುಮ್ಮನೆ ಬಂದ್ಬಿಡ್ತಾ ಇದೆಯಾ ಸ್ವಾಮಿ? ಸುಮ್ಮನೆ ಶಬ್ದವಾಗಿ ಬರ್ತಾ ಇದೆಯಾ ಸ್ವಾಮಿ? ಮಾತು ಎಲ್ಲಿಂದ ಬರ್ತಾ ಇದೆ ಸ್ವಾಮಿ? ಸ್ವಲ್ಪ ಗಮನ ಕೊಟ್ಟು ನೋಡಿ. ನಿಮ್ಮ ಮನಸ್ಸಿನಲ್ಲಿ ಮೊದಲು ಆ ಮಾತು ಅನ್ನೋದು ಸೃಷ್ಟಿಯಾಗತ್ತೆ. ನಂತರ ಕಂಪನಗಳ ಮೂಲಕ ನಿಮ್ಮ ದೇಹದಲ್ಲಿ ಇಲ್ಲಿ ಗಂಟ್ಲು ಅಂತ ಇದೆ, ಅಲ್ಲಿ ಧ್ವನಿ ಪೆಟ್ಟಿಗೆ ಅಂತ ಇದೆ, ಅಲ್ಲಿ ಪ್ರಾಣಶಕ್ತಿ ಹರಿಯುತ್ತೆ.
ಅದ್ರ ಮೂಲಕ ಗಾಳಿ ಬರುತ್ತೆ, ಅದ್ರ ಮೂಲಕ ಶಬ್ದವಾಗಿ ಅದು ಇನ್ನೊಬ್ಬರ ಕಿವಿಯನ್ನ ತಲುಪುತ್ತೆ. ಯಾವಾಗ ಅದು ಇನ್ನೊಬ್ಬರ ಕಿವಿಯನ್ನು ತಲುಪುತ್ತೆ, ಅಲ್ಲಿ ಆ ಇನ್ನೊಬ್ಬರ ಮನಸ್ಸಿನಲ್ಲಿ ಆ ಯಾವ ವಿಚಾರವನ್ನು ನೀವು ಆಡಿದ್ರಿ ಆ ರೀತಿ ಒಂದು ಚಿತ್ರ ಸೃಷ್ಟಿಯಾಗತ್ತೆ. ವಾಕ್ಶುದ್ಧಿ ಅಂದ್ರೆ ಯಾವ ವಿಚಾರವನ್ನ ನೀವು ಹೇಳಿದ್ರಿ ಅದೇ ವಿಚಾರ ಇನ್ನೊಬ್ಬರ ಮನಸ್ಸಿನಲ್ಲಿ ಸೃಷ್ಟಿಯಾಗ್ಬೇಕು ಸ್ವಾಮಿ. ಎಷ್ಟೊಂದ್ ಸರ್ತಿ ನಿಮ್ಮ ನನ್ನ ಜೀವನದಲ್ಲಿ ಗಲಾಟೆ ಗಲಭೆ ಎಲ್ಲ ಯಾತಕ್ಕೆ? ನೀವೇನೋ ಹೇಳಿದ್ದೀರಾ, ಅವರೇನೋ ಅರ್ಥ ಮಾಡ್ಕೊಂಡಿದ್ದಾರೆ, ಅವರೇನೋ ಹೇಳಿದ್ದಾರೆ, ನಾವೇನೋ ಅರ್ಥ ಮಾಡ್ಕೊಂಡಿದ್ದೀವಿ. ಹೌದ್ ತಾನೆ? ಕನ್ನಡದಲ್ಲಿ ಹೇಳ್ತೀವಲ್ಲ, ಓತ ಅಂದ್ರೆ ಪ್ರೇತ ಅಂದ್ರು ಅಂತ. ಅವ್ರೇನೋ ಹೇಳಿದ್ರು, ನನ್ನ ಮನಸ್ಸೆಲ್ಲೋ ಇತ್ತು, ಅವ್ರು ಹೇಳಿದ ರೀತಿನೇ ನನ್ಗೆ ಅರ್ಥವಾಗ್ಲಿಲ್ಲ, ಎಲ್ಲದಕ್ಕೂ ಹ್ಞೂ ಹ್ಞೂ ಅಂತ ಅನ್ಬಿಟ್ಟೆ. ಈ ಗಂಡಸರಿಗೆ ಅದು ಬಹಳ ಚೆನ್ನಾಗಿ ಬರುತ್ತೆ ಸ್ವಾಮಿ. ಹೆಂಡತಿರು ಮಾತಾಡ್ತಿದ್ದಾಗ ನೀವೆಲ್ಲ ನೋಡಿರ್ಬೋದು, ಹೆಂಡತಿರಿಗೆಲ್ಲ ಚೆನ್ನಾಗಿ ಗೊತ್ತು ಅದನ್ನ ಕಂಡಿಡಿಯಕ್ಕೆ. ಯಾಕೆ? ಗಂಡ ಹೇಳೋ ಹೆಂಡತಿಗೆ ಹೇಳೋದಕ್ಕೆಲ್ಲ ಹ್ಞೂ 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 ಅಂತ ಹೇಳ್ತಿರ್ತಾರೆ, ಮುಗಿಸ್ಬಂತಾರ. ಆವಾಗ ಒಂದು ಪ್ರಶ್ನೆ ಕೇಳ್ಬಿಡ್ತಾರೆ ಹೆಂಡತಿ, ಏನ್ ಹೇಳಿದೆ ನಾನು? ಸಿಗಾಕೊಂಡ್ಬಿಟ್ರು. ಅದಲ್ಲ ಸ್ವಾಮಿ ವಾಕ್ಶುದ್ಧಿ ಅಂದ್ರೆ. ವಾಕ್ಶುದ್ಧಿ ಅಂದ್ರೆ ಯಾವ ವಿಚಾರವನ್ನ ನೀವು ಹೇಳ್ತಾ ಇದ್ದೀರಾ ಆ ವಿಚಾರ ಇನ್ನೊಬ್ಬರ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಹೋಗ್ಬೇಕು ಸ್ವಾಮಿ. ಸಂಸ್ಕೃತ ಭಾಷೆನಲ್ಲಿ ಆ ರೀತಿ ಒಂದು ಮಹತ್ವತೆ ಇದೆ. ಯಾಕಂದ್ರೆ ಸಂಸ್ಕೃತ ಕೇವಲ ಒಂದು ಶಬ್ದಗಳ ಜಾಲ ಅಲ್ಲ. ಈಗ ಇಂಗ್ಲಿಷ್ನಲ್ಲಿ ಪದ ಬೇರೆ, ಅರ್ಥ ಬೇರೆ. ಆ ಪದ ಏನೋ, ಅದಕ್ಕೆ ಅರ್ಥ ನೀವು ಬೆರೆಸ್ಬೇಕು. ಆದರೆ ಸಂಸ್ಕೃತ ಆ ರೀತಿ ಅಲ್ಲ ಸ್ವಾಮಿ. ಪದದಲ್ಲಿ ಸ್ವಲ್ಪ ಗಮನ ಕೊಟ್ಟು ನೀವು ಕೇಳಿಸ್ಕೊಂಡಾಗ ಆ ಪದಗಳ ಕಂಪನದಲ್ಲಿ ಆ ಒಂದು ಯಾವ ಅರ್ಥ ಬರಬೇಕಲ್ಲ ಆ ಅರ್ಥದ ಕಂಪನ ನಿಮ್ಮಲ್ಲಿ ಸೃಷ್ಟಿಯಾಗತ್ತೆ ಸ್ವಾಮಿ. ಬಹಳ ವೈಜ್ಞಾನಿಕವಾದ ಭಾಷೆ, ಸರ್ವೇ ಸಾಮಾನ್ಯವಾದ ಭಾಷೆ ಅಲ್ಲ. ಹಾಗಾಗೇನೆ ಭಗವದ್ಗೀತೆ ಇರ್ಬೋದು, ವೇದ ವಿಚಾರಗಳಿರ್ಬೋದು, ಎಲ್ಲವೂ ಸಂಸ್ಕೃತ ಭಾಷೆನಲ್ಲಿರೋದು ಸ್ವಾಮಿ. ಒಂದು ರೀತಿನಲ್ಲಿ ಈ ನಿಮಗೆ ಟೆಲಿಕಮ್ಯುನಿಕೇಶನ್, ನೀವು ಫೋನ್ ತಗೊಂಡು ಇಲ್ಲಿಂದ ಮಾತಾಡ್ತೀರಾ, ಇನ್ನೊಂದು ಕಡೆಗೆ ಏನು ಹೋಗ್ಬೇಕು? ನೀವೇನು ಮಾತಾಡಿದ್ದೀರ ಅದೇ ಹೋಗ್ಬೇಕು. ನೀವಿಲ್ಲಿ ಹಲೋ ಅಂತಂದಾಗ ಅಲ್ಲಿ ಹಾ ಅಂತ ಮಾತ್ರ ಹೋದ್ರೆ ಆ ಕಡೆ ಅವ್ರಿಗೆ ಕೇಳಿಸಲ್ಲ, ಸರಿಯಾಗಿ ಅರ್ಥ ಆಗಲ್ಲ. ಇಲ್ಲಿ ಏನು ಕಳಿಸಿದ್ದೀರ ಅಲ್ಲಿಗೆ ಹೋಗ್ಬೇಕು. ಅಂದ್ರೇನು? ಇಲ್ಲಿರೋ ವಿಚಾರ ಅಲ್ಲಿಗೆ ಸಂಪೂರ್ಣವಾಗಿ ತಲುಪಬೇಕು. ಆ ರೀತಿ ಸಂಪೂರ್ಣವಾಗಿ ಒಂದು ವಿಚಾರವನ್ನ ಒಂದು ಮನಸ್ಸಿನಿಂದ ಇನ್ನೊಂದು ಮನಸ್ಸಿಗೆ ತಗೊಂಡು ಹೋಗ್ಲಿಕ್ಕಿರೋ ಭಾಷೆ ಸಂಸ್ಕೃತ. ಭಗವದ್ಗೀತೆ ಆ ರೀತಿ ಅದ್ಭುತವಾಗಿರೋ ಸಂಸ್ಕೃತ ಭಾಷೆನಲ್ಲಿ ಸಂಪೂರ್ಣವಾಗಿರೋ 700 ಶ್ಲೋಕಗಳು. ಇದ್ರ ಮೂಲಕ ಕೇವಲ ನಮ್ಮ ಮಾತು ಶಬ್ದದಲ್ಲಿ ಮಾತ್ರ ಅಲ್ಲ ಸ್ವಚ್ಛತೆ, ಮನಸ್ಸಿನಲ್ಲಿ ಸ್ವಚ್ಛತೆ, ದೇಹದಲ್ಲಿ ಸ್ವಚ್ಛತೆ. ಎಲ್ಲಿ ಸ್ವಚ್ಛತೆ ಬರುತ್ತೆ ಅಲ್ಲಿ ಶಕ್ತಿ ತಾನೇ ತಾನಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಕೋಣೆ ಇದೆ ಅಂತ ಅನ್ಕೊಳ್ಳಿ. ಆ ಕೋಣೆಗೆ ಒಂದು ನಿಮ್ಮ ಹತ್ರ ಯಾವುದೋ ಒಂದು ಕಿಟಕಿ ಇದೆ ಅಂತ ಅನ್ಕೊಳ್ಳಿ. ಆ ಕಿಟಕಿಗೆ ಒಂದು ಗಾಜಿದೆ ಅಂತ ಅನ್ಕೊಳ್ಳಿ. ಆ ಗಾಜಿನಲ್ಲಿ ಸಂಪೂರ್ಣವಾಗಿ ಧೂಳು ತುಂಬಿದ್ರೆ ಬೆಳಕು ಚೆನ್ನಾಗಿ ಬರುತ್ತಾ? ಸೂರ್ಯನ ಬೆಳಕು ಇಲ್ಲ. ಈಗ ಅದೇನೆ ಆ ಗಾಜು ಸಂಪೂರ್ಣವಾಗಿ ನೀವು ಎಲ್ಲ ಒರೆಸಿದಾಗ ಹೆಂಗಿರುತ್ತೆ ಆ ರೂಮು? ಹೇ ಏನಿದು ಹೊಸ ರೂಮು, ಹೊಸ ಲೈಟ್ ಹಾಕ್ಬಿಟ್ರಾ ಅಂತ ಯಾರೋ ಬಂದು ಕೇಳ್ತಾರೆ ಅಲ್ವಾ? ಆ ಥರ ಸ್ವಾಮಿ, ಯಾವಾಗ ಈ ದೇಹ ಮನಸ್ಸು ನಾವು ಮಾತಾಡೋದೆಲ್ಲ ಸ್ವಚ್ಛವಾಗ್ತಾ ಇದ್ದಾಗ ತಾನೇ ತಾನಾಗಿ ಆ ಚೈತನ್ಯ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಈ ಸಂಸ್ಕೃತದ ಒಂದು ಮಹತ್ವ. ಭಗವದ್ಗೀತೆ ಈ ರೀತಿ ಸಂಸ್ಕೃತದಲ್ಲಿರೋದು 700 ಈ ರೀತಿ ಶಕ್ತಿ ಸಂಚಲನೆಗಳು ಸ್ವಾಮಿ. ಸಾಮಾನ್ಯವಾದ ಶಬ್ದಗಳಲ್ಲ. ಎಲ್ಲ ಶಬ್ದಗಳನ್ನು ಯಾವ ರೀತಿ ಶ್ಲೋಕ ಮಾಡಬೇಕು ಎಲ್ಲದಕ್ಕೂ ಒಂದು ಮಹತ್ವತೆ ಇದೆ. ಸ್ವಲ್ಪ ನೀವು ಅದನ್ನ ಗಮನ ಕೊಟ್ಟು ಮಾಡ್ತಾ ಮಾಡ್ತಾ ನಿಮಗೆ ಅರಿವಾಗತ್ತೆ. ಹೀಗೆ ಭಗವದ್ಗೀತೆಯಲ್ಲಿ ಜೀವನದ ಅದ್ಭುತವಾಗಿರೋ ಸತ್ಯಗಳಿದೆ.
ಆ ಸತ್ಯಗಳನ್ನ ನೀವು ನಾನು ಅರ್ಥಕೊಳ್ಬೇಕು, ಅರಿತು ಉಪಯೋಗ ಮಾಡಬೇಕು. ಅದ್ರ ಮೂಲಕ ನಿಮಗೆ ನನಗೆ ಒಂದು ಆನಂದವಾದ, ಆರೋಗ್ಯವಾದ, ಶಾಂತಿಮಯವಾದ ಜೀವನ, ಇದೇ ತಾನೇ ನಿಮಗೆ ನನಗೆ ಬೇಕಾಗಿರೋದು. ನಾವೇನೆಲ್ಲ ಹೇಳ್ಬೋದು, ಯಾತಕ್ಕೆ ಭಗವದ್ಗೀತೆ ಕಲಿತಾ ಇದ್ದೀನಿ, ನನಗೆ ಶ್ಲೋಕ ಅಂದರೆ ಇಷ್ಟ. ಯಾಕಿಷ್ಟ? ಯಾಕಂದರೆ ನಿಮಗೆ ನನಗೆ ಮಾತ್ರ ಅಲ್ಲ ಸ್ವಾಮಿ, ಈ ಪ್ರಪಂಚದಲ್ಲಿರೋ ಎಲ್ಲ ಜೀವಿಗಳಿಗೆ ಹೋಗಿ ಕೇಳಿ, ಏನಪ್ಪ ಬೇಕು ನಿನಗೆ? ದುಃಖ ಬೇಕಾ? ಆನಂದ ಬೇಕಾ? ನಿನಗೆ ಗಲಬಿಲಿ ಬೇಕಾ? ಶಾಂತತೆ ಬೇಕಾ? ನಿನಗೆ ಅನಾರೋಗ್ಯ ಬೇಕಾ? ಆರೋಗ್ಯ ಬೇಕಾ? ಎಲ್ಲರ ಉತ್ತರನ್ನು ನೀವು ಕೇಳಿಸ್ಕೊಳ್ಳಿ ಸ್ವಾಮಿ. ನಿಮ್ಮ ಉತ್ತರ ಏನು ನೋಡಿ ಸ್ವಾಮಿ. ಎಲ್ರಿಗೂ ಬೇಕಾಗಿರೋದು ಇಷ್ಟೇ ಸ್ವಾಮಿ, ಒಂದು ಅದ್ಭುತವಾಗಿರೋ ಜೀವನ ಅಲ್ವಾ? ಆ ಅದ್ಭುತವಾಗಿರೋ ಜೀವನ ಬೇಕು. ಆದರೆ ಹೇಗೆ ಸೃಷ್ಟಿ ಮಾಡಬೇಕು? ಆ ಸೃಷ್ಟಿ ಮಾಡಲಿಕ್ಕಿರೋ ಒಂದು ತಂತ್ರಜ್ಞಾನನೇ ಭಗವದ್ಗೀತೆ. ವಿಶಿಷ್ಟ ಜ್ಞಾನ ಇದೆ, ಸೈನ್ಸ್ ಅಂತ ಇದೆ. ಆ ಸೈನ್ಸು ಸುಮ್ಮನೆ ಪುಸ್ತಕದಲ್ಲಿದ್ದರೆ ಏನು ಉಪಯೋಗ ಸ್ವಾಮಿ? ಎಲೆಕ್ಟ್ರಿಸಿಟಿ, ಅದರ ಮೂಲಕ ಒಂದು ನಾವು ಲೈಟನ್ನು ಉತ್ಪತ್ತಿ ಮಾಡ್ಬೋದು ಅಂತ ಏನೋ ಒಂದು ಪುಸ್ತಕದಲ್ಲಿ ವಿಜ್ಞಾನದ್ದು ಯಾರೋ ಒಬ್ಬ ವಿಜ್ಞಾನಿ ಕಂಡಿಡ್ದ, ಬರೆದಿಟ್ಟಿಯೇನೆ ಅಂತ ಅಂದ್ಕೊಳ್ಳಿ. ಏನು ಉಪಯೋಗ ಸ್ವಾಮಿ? ಅದನ್ನು ನೀವು ನಾನು ಒಂದು ಆವಿಷ್ಕಾರ ಮಾಡಿ ಒಂದು ಬಲ್ಬ್ ಅಂತ ಕಂಡಿಡಿದಾಗ ಆವಾಗ ಓ ನೋಡು, ನಮಗೆ ಕತ್ಲೆನಲ್ಲೂ ಕಣ್ ಕಾಣುತ್ತೆ ಇವಾಗ ಬೆಳಕಿರೋದ್ರಿಂದ ಅಂತ ಅಲ್ವಾ? ತಂತ್ರಜ್ಞಾನ ಅಂದರೆ ಈ ರೀತಿ ಒಂದು ವಿಶಿಷ್ಟವಾದ ಜ್ಞಾನವನ್ನು ಹೇಗೆ ನೀವು ನಾನು ಬೆಳೆಸ್ಕೊಳ್ಬೋದು ಜೀವನದಲ್ಲಿ, ಅದೇ ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ. ಹೀಗೆ ಆ ತಂತ್ರವನ್ನು ಕಲಿಬೇಕು ಸ್ವಾಮಿ. ನಿಮ್ಮ ನನ್ನ ಜೀವನದ ಬೇರೆ ಬೇರೆ ಪರಿಸ್ಥಿತಿಗಳಿಗೆ ಯಾವ ರೀತಿಯಲ್ಲಿ ನಾವು ಭಗವದ್ಗೀತೆಯ ಒಂದು ಅದ್ಭುತವಾಗಿರೋ ವಿಜ್ಞಾನ, ವಿಶಿಷ್ಟವಾದ ಜ್ಞಾನವನ್ನು ಅಳವಡಿಸ್ಕೊಳ್ಳೋದು. ಈ ರೀತಿ ಅಳವಡಿಸ್ಕೊಂಡಾಗ ಮಾಡ್ತಾ 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 ನಿಮ್ಮ ಜೀವನ, ನನ್ನ ಜೀವನ, ಎಲ್ಲರ ಜೀವನ ಈ ರೀತಿ ಅದ್ಭುತವಾಗತ್ತೆ. ಇದೇ ತಾನು ಎಲ್ರಿಗೂ ಬೇಕಾಗಿರೋದು. ಈ ರೀತಿ ಆಗಲಿ ಅನ್ನೋ ಆಸೆಯಿಂದನೇ ನಮ್ಮ ಈ ಸತ್ಸಂಗ ಇರೋದು. ಯಾಕಂದರೆ ಜೀವನದಲ್ಲಿ ನಾವು ಇನ್ನೊಬ್ಬರಿಗೋಸ್ಕರ ಏನೆಲ್ಲ ಕಾಣಿಕೆ ಕೊಡ್ಬೋದು. ಆದರೆ ನಿಮ್ಮಲ್ಲಿ ಬಹಳಷ್ಟು ಜನ ಈಗ ಅಮ್ಮನೋ ಅಪ್ಪನೋ ಆಗಿದ್ದೀರ. ಒಂದು ಪ್ರಶ್ನೆ, ಸುಲಭವಾಗಿರೋ ಪ್ರಶ್ನೆ, ನಿಮ್ಮ ಮಗುಗೆ ಜೀವನದಲ್ಲಿ ನೀವು ಏನನ್ನ ಕೊಡಲಿಕ್ಕೆ ಬಹಳ ಇಷ್ಟಪಡ್ತೀರಾ? ಯಾವ ಒಂದು ಉಡುಗೊರೆಯನ್ನು ನಿಮ್ಮ ಮಗುಗೆ ನೀವು ಕೊಡಲಿಕ್ಕೆ ಹೃದಯದಿಂದ ಇದು ಬೇಕೇ ಬೇಕು ಅಂತ ಅನ್ಸುತ್ತೆ ನಿಮಗೆ? ನೋಡಿ, ಸ್ವಲ್ಪ ಗಮನ ಕೊಟ್ಟು ವಿಚಾರ ಮಾಡಿ. ನನ್ನ ಮಗುಗೆ ದುಡ್ಡು ಬೇಕಾ, ಕಾಸು ಬೇಕಾ, ಬಟ್ಟೆ ಬೇಕಾ? ನನ್ನ ಮಗುಗೆ ಏನು ಕೊಡ್ಬೇಕು ನಾನು? ನನ್ನ ಮಗುಗೆ ಜೀವನದಲ್ಲಿ ಏನೇ ಆಗಲಿ ನನ್ನ ಮಗು ಆನಂದದಿಂದ ಇರಲಿಯಪ್ಪ, ಅಂಥದ್ದೇನಾದರೂ ಇದ್ರೆ ನಾನು ಅದನ್ನು ಕೊಡ್ತೇನೆ. ಹೌದು ತಾನೆ? ಇದೇ ತಾನೆ ಎಲ್ಲ ಒಂದು ಅಪ್ಪನೋ ಅಮ್ಮನೋ ಅಜ್ಜಿನೋ ತಾತನೋ ಬಯಸೋದು. ಅದೇ ಸ್ವಾಮಿ ಎಲ್ಲ ಸದ್ಗುರುಗಳು ಬಯಸೋದು. ಸದ್ಗುರುಗಳು ಏನು ಬಯಸ್ತಾರೆ? ನಿಮ್ಮ ಜೀವನ, ನನ್ನ ಜೀವನ, ಎಲ್ಲ ಜೀವನ ಹಸನಾಗಲಿ ಅಂತ. ಪ್ರಭುಜಿಯವರು ಈಗೊಂದು 35-40 ವರ್ಷದಿಂದ ಈ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವ ಕೆಲಸ? ಆಧ್ಯಾತ್ಮಿಕ ಜ್ಞಾನವನ್ನು ಎಲ್ರಿಗೂ ಹಂಚೋ ಕೆಲಸ. ಎಷ್ಟಪ್ಪ ದುಡ್ಡು ಮಾಡಿಯಾರೆ 40 ವರ್ಷದಿಂದ ಅಂತಂದರೆ ಈ ಕೆಲಸ ಮಾಡ್ತಾ? ಒಂದು ನಯಾ ಪೈಸೆ ಇಲ್ಲ ಸ್ವಾಮಿ. ಯಾವುದೇ ಒಂದು ಪೈಸೆಯನ್ನು ತಗೊಳ್ದೇನೆ ಈ ಒಂದು ಅದ್ಭುತವಾದ ಜ್ಞಾನವನ್ನು ಎಲ್ರಿಗೂ ಹಂಚುತ್ತಾ ಬರ್ತಾ ಇದ್ದಾರೆ. ಯಾಕೆ ಅಂದರೆ ಒಂದು ಅಮ್ಮನಿಗೆ ಗೊತ್ತು ನಾನು ನನ್ನ ಮಗುಗೆ ಏನು ಕೊಡಬೇಕು ಅಂತ, ಒಂದು ಅಪ್ಪನಿಗೆ ಗೊತ್ತು. ಆ ರೀತಿ ಈ ಜೀವನ ಸ್ವಾಮಿ ನೋಡ್ಲಿಕ್ಕೆ ನಾನು ಬೇರೆ ನೀನು ಬೇರೆ
ಈ ಮರ ಬೇರೆ ಗಿಡ ಬೇರೆ ಅಂತ ಅನ್ನಿಸ್ಬೋದು. ಆದ್ರೆ ಜೀವನದ ಒಂದು ರಹಸ್ಯ ಏನಂತಂದ್ರೆ, ನೀವು ನಾನು ಬೇರೆ ಅಲ್ಲ ಸ್ವಾಮಿ, ಯಾರು ಬೇರೆ ಅಲ್ಲ. ವಸುದೈವ ಕುಟುಂಬಕಂ ಅನ್ನೋ ಒಂದು ಏನು ವಾಕ್ಯ ಇದೆ, ಅದು ಕೇವಲ ವಾಕ್ಯ ಅಲ್ಲ ಸ್ವಾಮಿ, ಅದು ಜೀವನದ ಸತ್ಯ. ಆ ಸತ್ಯದ ಒಂದು ಅನುಭವ ಯಾರಿಗಾಗಿರುತ್ತೆ, ಆ ಅನುಭವವನ್ನು ಯಾರು ಹಂಚ್ಕೋತಾರೆ ಅವರೇ ಸದ್ಗುರುಗಳು. ಆ ಅನುಭವ ಎಲ್ಲರ ಜೀವನದಲ್ಲೂ ಆಗಲಿ, ಆ ಅನುಭವದ ಮೂಲಕ ಅವ್ರ ಜೀವನ ಅದ್ಭುತವಾಗತ್ತೆ. ಯಾರ ಜೀವನ ಅದ್ಭುತವಾಗತ್ತೆ, ಆ ಒಂದು ಅದ್ಭುತವಾಗಿರೋ ಜೀವನದ್ದು ನೋಡೋದೇನೆ ಅಪ್ಪ ಅಮ್ಮನಿಗೆ ಖುಷಿ ಅಲ್ವಾ? ಯಾವ ಅಪ್ಪ ಅಮ್ಮನಿಗೆ ನನ್ನ ಮಗು ನರಳ್ತಾ ಇರಲಿ ಅಂತ ಇರುತ್ತೆ? ಯಾವ ಅಪ್ಪ ಅಮ್ಮನಿಗೂ ಇಲ್ಲ. ಮಗುನ ಯಾವ ರೀತಿ ನೋಡ್ಲಿಕ್ಕೆ ಇಷ್ಟಪಡ್ತೀರಾ? ನಗ್ನಗ್ತಾ ಆನಂದದಿಂದ ಚೈತನ್ಯದಿಂದ ಇರಲಿ ಅಂತ ಅಲ್ವಾ? ಅದೇ ಎಲ್ಲ ನಮ್ಮ ಋಷಿಗಳು ಮುನಿಗಳು ಮಹಾನ್ ಗುರುಗಳು ಅವರ ಒಂದು ಜೀವನದ ಒಂದು ಆದರ್ಶ, ಅವ್ರ ಜೀವನ ನಡ್ಕೊಂಡಿರೋ ರೀತಿನ ನಾವೆಲ್ಲ ನೋಡಿದ್ರೆ ಅದೇ ಅಲ್ವಾ ಸ್ವಾಮಿ? ಹಾಗಾಗಿ ಇಲ್ಲಿ ನಾವೂ ಸಹ ನಮ್ಮ ಸದ್ಗುರುಗಳಾದ ನರಸಿಂಹ ಪ್ರಭುಜಿ ಅವರ ಹಲವಾರು ಭಗವದ್ಗೀತೆ ಮೇಲೆ, ಬೇರೆ ಬೇರೆ ಉಪನಿಷತ್ ಮೇಲೆ ಅವರ ವಿಡಿಯೋಗಳಿದ್ದಾವೆ. ಅದನ್ನು ನಾವು ಮೊದಲಿಗೆ ಶ್ರವಣ ಮಾಡ್ತೇವೆ. ಇದನ್ನೆಲ್ಲ ಪದ್ಮ ಅಮ್ಮ, ನಮ್ಮ ಲಕ್ಷ್ಮಿ ಅಮ್ಮ ಮುಂದಿನ ಒಂದು ತರಗತಿಗೋಸ್ಕರ ಕಳಿಸ್ಲಿಕ್ಕೆ ಶುರು ಮಾಡ್ತಾರೆ. ಈಗ ಉದಾಹರಣೆಗೆ ಮುಂದಿನ ವಾರದಿಂದ ನಾವು ಧ್ಯಾನ ಶ್ಲೋಕ ಕಲಿಯೋಣ ಅಂತ ಇದ್ದರೆ ಯಾವ ಶ್ಲೋಕ ಕಲಿಬೇಕು, ಆ ಶ್ಲೋಕಕ್ಕೆ ಸಂಬಂಧಪಟ್ಟಿರೋ ಯಾವ್ದಾದ್ರು ವಿಡಿಯೋ ಇದ್ದರೆ ಅದನ್ನು ಕಳಿಸ್ತಾರೆ. ನಮ್ಮ ಸದ್ಗುರುಗಳ ವಿಡಿಯೋ ಇದ್ದರೆ ಅದನ್ನು ಕಳಿಸ್ತಾರೆ. ಇಲ್ಲ ಅಂತಂದರೆ ನಮ್ಮ ಸತ್ಸಂಗದಲ್ಲಿ ಬೇರೆ ಬೇರೆ ವಿಡಿಯೋಗಳಿದ್ದಾವೆ ಅದನ್ನು ಕಳಿಸ್ತಾರೆ. ಇಲ್ಲ ಅಂದರೆ ನಮ್ಮ ಪದ್ಮ ಅಮ್ಮ ಮತ್ತು ಕೆಲವಷ್ಟು ಸತ್ಸಂಗಿಗಳೆಲ್ಲ ಸೇರಿ ಈಗ ಗೀತ ರಸಾಯನ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವಷ್ಟು ವಿಡಿಯೋಗಳಿದ್ದಾವೆ ಅದನ್ನು ಕಳಿಸ್ತಾರೆ. ಇದು ಶ್ರವಣಕ್ಕೆ. ಶ್ರವಣ ಅಂತಂದ್ರೇನು? ಮೊದಲು ಏನೋ ಒಂದು ವಿಚಾರವನ್ನು ನಾನು ಕಲಿಬೇಕಾಗತ್ತೆ. ಕಲಿಯೋದು ಯಾವ ರೀತಿ? ಕೇಳೋದ್ರ ಮೂಲಕ. ನಂತರ ನಾನು ಈ ಒಂದು ತರಗತಿ ಈ ಶುಕ್ರವಾರ ಬಂದಾಗ ಆ ವಿಚಾರವನ್ನು ಕುರಿತಾಗಿ ಕೆಲವಷ್ಟು ಪ್ರಶ್ನೆಗಳನ್ನ ಕಳಿಸಿರ್ತಾರೆ. ಆ ಪ್ರಶ್ನೆಗಳನ್ನ ನೀವು ನಾನು ಪ್ರತಿಯೊಬ್ಬರೂ ನಮ್ಮ ಅನಿಸಿಕೆ ಮೂಲಕ ನಾವು ವಿಚಾರವನ್ನು ವಿನಿಮಯ ಮಾಡಿಕೊಳ್ಬೇಕು. ಆ ವಿಚಾರದಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಆ ವ್ಯತ್ಯಾಸವನ್ನು ಪ್ರಶ್ನೆಗಳು ಉತ್ತರಗಳ ಮೂಲಕ ನಾವು ನಿರ್ಮೂಲ ಮಾಡಿ ನಮ್ಮ ಮನಸ್ಸಿನಲ್ಲಿರೋ ಶಂಕೆಯನ್ನು ತೆಗಿಬೇಕಾಗತ್ತೆ. ಇದು ಮನನ. ಇದ್ರ ಮೂಲಕ ನಮಗೆ ಏನೋ ಒಂದು ಸತ್ಯದ ಅರಿವಾಗತ್ತೆ. ಅದನ್ನು ನಾವು ನಮ್ಮ ಜೀವನದಲ್ಲಿ ಪಾಲನೆ ಮಾಡಲಿಕ್ಕೆ ಇಟ್ಕೊಳ್ಬೇಕಾಗತ್ತೆ. ಅದೇ ನಿಧಿಧ್ಯಾಸ ಅಂದರೆ. ಇದು ಜ್ಞಾನವನ್ನು ಯಾವ ರೀತಿ ನಾವು ಬೆಳೆಸ್ಕೊಳ್ಳೋದು ಅನ್ನೋದು. ಆದರೆ ಈ ಜ್ಞಾನವನ್ನು ಬೆಳೆಸ್ಕೊಳ್ಳಿಕ್ಕೆ ನನ್ನ ಮನಸ್ಸು ಅಂತ ಏನಿದೆ ಅಲ್ಲಿ ಸ್ವಲ್ಪ ಸ್ವಚ್ಛತೆ ಬೇಕಾಗತ್ತೆ ಸ್ವಾಮಿ. ಆ ಸ್ವಚ್ಛತೆಯನ್ನು ತರಲಿಕ್ಕೆ ಸೇವೆ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಈಗ ನಾವೇನು ಮಾಡ್ತಾ ಇದ್ದೇವೆ ಇದೆಲ್ಲ ಒಂದು ರೀತಿ ಸೇವೆ. ಈಗ ಇಲ್ಲಿ ಪದ್ಮಮ್ಮ ಇರ್ಬೋದು, ಲಕ್ಷ್ಮಿ ಅಮ್ಮ ಇರ್ಬೋದು, ಅವರ ಒಂದು ದೈನಂದಿನ ಜೀವನದ ಹಲವಾರು ಕಾರ್ಯದ ಒತ್ತಡ ಇರ್ಬೋದು. ಆದರೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಆಸೆಯಿಂದ ಈ ಒಂದು ಸತ್ಸಂಗವನ್ನು ಅವರು ನಡೆಸ್ತೇನೆ ಅಂತ ಮುಂದೆ ಹೆಜ್ಜೆ ತಗೊಂಡಿದ್ದಾರೆ. ಇದು ಭಗವಂತನ ಸೇವೆ. ಹೀಗೆ ಪ್ರತಿಯೊಬ್ಬರೂ ನಾವು ಕಲಿತಾ ಬೇರೆ ಬೇರೆ ಸೇವಾ ಕಾರ್ಯಕ್ರಮಗಳಲ್ಲಿ ನಾವು ತೊಡಗಿಸ್ಕೊಳ್ಬೋದು. ನಂತರ ಇಲ್ಲಿ ಸತ್ಸಂಗ, ಹೀಗೆ ಸದ್ಗುರು ಸೇವಾ ಸತ್ಸಂಗ, ಅದ್ರ ಮೂಲಕ ಶ್ರವಣ ಮನನ ನಿಧಿಧ್ಯಾಸ. ಇದು ನಮ್ಮ ಕಲಿಕೆಯ ರೀತಿ. ಇದರ ಮೂಲಕ ನಿಮ್ಮ ಜೀವನ, ನಿಮ್ಮ ಸುತ್ತಮುತ್ತಲಿನ ಎಲ್ಲರ ಜೀವನ ಹಸನಾಗತ್ತೆ. ಅದೇ ಎಲ್ಲ ಸದ್ಗುರುಗಳ ಒಂದು ಧ್ಯೇಯ. ಎಲ್ಲ ಜೀವನವನ್ನು ಅವರು ಮುಡುಪಾಗಿಟ್ಟಿರೋದು ಇದಕ್ಕೋಸ್ಕರ ಅಂತ. ಹರಿ ಓಂ. ಧನ್ಯವಾದಗಳು ಸರ್. ನಿಮ್ಮ ಆಶೀರ್ವಾದ ಯಾವಾಗ್ಲೂ ನಮ್ಮ ಮೇಲಿರ್ಲಿ. ಭಗವಂತನ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ಅಮ್ಮ. ಈಗ ಏನೆಲ್ಲ ನಾವು ಮಾತಾಡಿದ್ವಿ
ಆ ವಿಚಾರದಲ್ಲಿ ಏನಾದರೂ ಪ್ರಶ್ನೆ ಇದೆಯಾ? ಏನಾದರೂ ಕೇಳಬೇಕು ಅಥವಾ ಏನಾದ್ರು ಹೇಳಬೇಕು ಅಂತ ಯಾರಿಗಾದ್ರೂ ಅನ್ನಿಸ್ತಾ ಇದೆಯಾ? ವೀಣಾಜಿಯವರು ಅವ್ರು ಅನ್ಮ್ಯೂಟ್ ಮಾಡಕ್ ಆಗ್ಲಿಲ್ಲ. ಮತ್ತೆ ಸುಮತಿ ಜಾಯಿನ್ ಆಗಿದ್ದಾರೆ. ಆಗ್ಲಿ. ಅವರಿಬ್ರು ಏನಾದ್ರು ಮಾತಾಡೋದಿದ್ರೆ ಮಾತಾಡ್ಬೋದು. ಹರಿಹೋಮ ಸರ್, ಹರಿಹೋಮ ಆಂಟಿ, ಎಲ್ಲರಿಗೂ ಹರಿಹೋಮ್. ಸಾರಿ, ನಾನು ತುಂಬಾ ಲೇಟ್ ಆಗಿ ಇವತ್ತು ಜಾಯ್ನ್ ಆದೆ. ಏನ್ ನಡೀತು ಕ್ಲಾಸ್ ಅಲ್ಲಿ ಗೊತ್ತಾಗ್ಲಿಲ್ಲ ಸರ್. ನೀವು ಹೇಳೋದ್ ಭಗವದ್ಗೀತೆ ಬಗ್ಗೆ ಕೇಳಿಸ್ಕೊಂತಾ ಇದ್ದೆ ಅಷ್ಟೇ, ಏನು ಇಲ್ಲ ಸರ್. ನಾವು ಕಲಿಬೇಕಾಗಿರೋದು, ನಮ್ಗೆ ಹೇಳೋದು ಏನು ಇಲ್ಲ ಸರ್. ನಾವು ಕಲಿಬೇಕು ಅಷ್ಟೇ, ನಾವು ತಿಳ್ಕೋಬೇಕು. ಎಲ್ಲರ ಹತ್ರನು ಎಲ್ಲರ ಅನುಭವ, ಎಲ್ಲರ ಜ್ಞಾನ ಹಂಚ್ಕೊಂಡ್ರೆ ನಮಗೂ ಸ್ವಲ್ಪ ಏನೋ ಒಂದು ಅಲ್ಪ ಜ್ಞಾನ ನಮಗೂ ಸೇರತ್ತೆ. ಏನು ಇಲ್ಲ ಸರ್ ನನ್ಗೆ ಹೇಳಕ್ಕೆ, ಕೇಳಿಸ್ಕೊಳಕಷ್ಟೇ ಅಂತ. ಆಗ್ಲಿಮ್ಮ. ಆಯ್ತು. ಧನ್ಯವಾದಗಳು ಸುಮತಿ. ವೀಣಾಜಿಯವರು ಮತ್ತೆ ಏನಾದ್ರು ಟ್ರೈ ಮಾಡ್ತೀರಾ? ಅನ್ಮ್ಯೂಟ್ ಮಾಡಿ ಪ್ರಯತ್ನ ಪಡಿ. ಅವ್ರಿಗೆ ಆಗ್ತಾ ಇಲ್ಲ ಅನ್ಸುತ್ತೆ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಹೇಳಬೇಕು ಪ್ರಶ್ನೆಗಳಿದ್ರೆ? ಪ್ರಶ್ನೆ ಇದೆಯಾ? ಈಗ ಯಾವ ರೀತಿ ನಾವು ಈ ಸತ್ಸಂಗ ನಡೆಯುತ್ತೆ, ಇಲ್ಲಿ ಇದರ ಮುಖ್ಯ ಉದ್ದೇಶ ಏನು, ಈ ವಿಚಾರವಾಗಿರ್ಬೋದು, ಅಥವಾ ಇವಾಗ ನೀವೇನೆಲ್ಲ ಬೇರೆ ಎಲ್ಲರ ಅನುಭವ ಕೇಳಿಸ್ಕೊಂಡ್ರಿ ಆ ವಿಚಾರ ಇರ್ಬೋದು, ಅಥವಾ ಇನ್ಯಾವುದೇ ಶಂಕೆ ಇರ್ಬೋದು, ಇಲ್ಲಿ ಯಾವುದೇ ಅಡ್ಡಿ ಆತಂಕ ಇಲ್ಲ. ನಾವಿದನ್ನ ಅಧ್ಯಯನ ವೃತ್ತ ಅಂತ ಕರಿತೇವೆ. ವೃತ್ತ ಅಂತಂದ್ರೆ ಏನು? ಒಂದು ಸರ್ಕಲ್. ವೃತ್ತದ ಒಂದು ವೈಶಿಷ್ಟ್ಯತೆ ಏನು? ವೃತ್ತದಲ್ಲಿ ಎಲ್ಲ ಬಿಂದುಗಳು ಆ ಒಂದು ಕೇಂದ್ರ ಬಿಂದುವಿನಿಂದ ಸಮಾನ ಅಂತರ. ನಾವೆಲ್ಲರೂ ಒಂದೇ. ಆ ವೃತ್ತದ ಒಂದ ಕೇಂದ್ರ ಬಿಂದು ಅಥವಾ ಆ ಒಂದು ವೃತ್ತದ ಸಮಾನ ಅಂತರದಲ್ಲಿರೋ ಬಿಂದುಗಳು. ಯಾವ ದೃಷ್ಟಿಯಿಂದ ನಾನು ನೋಡಬೇಕು ಅದು ನಿಮಗೆ ಬಿಟ್ಟದ್ದು. ಕೇಂದ್ರ ಬಿಂದುವಿನಿಂದ ನೀವು ನೋಡ್ಬೋದು ಅಥವಾ ವೃತ್ತದ ಪರಿಧಿಯಲ್ಲಿ ನಿಂತ್ಕೊಂಡು ನೋಡ್ಬೋದು. ಎರಡೂ ಒಂದೇ ಒಂದು ರೀತಿಯಲ್ಲಿ. ಹಾಗಾಗಿ ಇಲ್ಲಿ ಯಾವುದೇ ಪ್ರಶ್ನೆಗೆ ಅಥವಾ ಯಾವುದೇ ವಿಚಾರಕ್ಕೆ ಅಡ್ಡಿ ಆತಂಕ ಇಲ್ಲ. ಸರಿ ತಪ್ಪು ಅದಲ್ಲ ಇಲ್ಲಿ ಮುಖ್ಯವಾಗಿರೋ ಪ್ರಶ್ನೆ. ನಮ್ಮ ಮನಸ್ಸಿನ ವಿಚಾರವನ್ನು ನಾವು ಇಲ್ಲಿ ಮುಂದೆ ತಂದು ಹೇಳಿದಾಗ ಅದರ ಮೂಲಕ ನಾವೆಲ್ಲರೂ ಕಲಿಯೋದಕ್ಕೆ ಒಂದು ಅವಕಾಶ ಇದು. ಯಾರ್ದು ಏನು ಪ್ರಶ್ನೆ ಇಲ್ಲ ಅಂತ ಅನ್ಸುತ್ತೆ. ವಿಜಯ್ ಜಿ, ಹರಿ ಓಂ. ಹರಿ ಓಂ ಸತೀಶ್ ಜಿ. ನಂಗೆ ಇದು ಆನ್ಸರು ಗೊತ್ತು, ಬಟ್ ಕೇಳ್ಬೇಕು ಅನ್ನಿಸ್ತಾ ಇದೆ. ವರ್ಕಿಂಗ್ ಅವರ್ಸ್ ಆಗಿದ್ದಕ್ಕೆ ಇದು ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಕೇಳ್ಬೋದಾ ಅನ್ನೋದು ಒಂದು, ಅದು ಮನಸ್ಸಿಗೆ ಒಂಥರ ಬೇಡ ಅನ್ಸುತ್ತೆ. ಬಟ್ ಅಗೇನ್ ಜಸ್ಟ್ ವಾಂಟೆಡ್ ಟು ಟೇಕ್ ದ ಒಪಿನಿಯನ್ ಅಂಡ್ ಹಿಯರ್ ಫ್ರಮ್ ಯು. ಓಕೆ, ಹೌದು ಸತೀಶ್ ಜಿ. ಆದಷ್ಟು ಇಲ್ಲಿ ನಡೆಯೋ ವಿಚಾರಕ್ಕೆ ನಿಮ್ಮ ಮನಸ್ಸನ್ನ ಕೊಟ್ಟು ಸಂಪೂರ್ಣ ಏಕಾಗ್ರತೆಯಿಂದ ಕೇಳಿಸ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಈ ಮನಸ್ಸು ಅನ್ನೋದೇನಿದೆ, ಅಲ್ಲಿ ವಿಚಾರ ಅನ್ನೋದೇನಿದೆ, ಅದು ಬದಲಾಗಬೇಕಾಗತ್ತೆ. ಶ್ರೀಕೃಷ್ಣನ ಒಂದು ವಿವೇಕ ಏನಿದೆ ಅದನ್ನು ನಾವು ಸ್ಪಷ್ಟವಾಗಿ ಅರಿಬೇಕು ಅಂದರೆ ಸ್ವಲ್ಪ ನಾವು ಏಕಾಗ್ರತೆಯಿಂದ ಕೇಳಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಈ ಒಂದು ಸತ್ಸಂಗದ ಸಮಯದಲ್ಲಿ ಅಥವಾ ನೀವು ಸದ್ಗುರುಗಳ ವಿಡಿಯೋ ಕೇಳಿಸ್ಕೊಳ್ಳೋ ಸಮಯದಲ್ಲಿ ಸಂಪೂರ್ಣ ಗಮನ ಅಲ್ಲಿದ್ದರೆ ನಿಮಗೆ ಉತ್ತಮ. ಓಕೆ, ಹರಿ ಓಂ. ಇನ್ನೇನಾದ್ರೂ ಪ್ರಶ್ನೆ ಇದೆಯಾ ಯಾರಿಗಾದ್ರೂ? ಏನು ಇಲ್ಲ ಅನ್ಸುತ್ತೆ. ಮಂಗಳ ಶ್ಲೋಕಗಳ ಅಥವಾ ಶೀಲಾಜಿ ಅಥವಾ ಪ್ರೊಫೆಸರ್ ವಿಜಯ್ ಜಿ
ಸಂಧ್ಯಾಜಿ ಹೇಗಾದ್ರು ತುಂಬಾ ಚೆನ್ನಾಗಿ ನೀವು ಭಗವದ್ಗೀತೆ ಬಗ್ಗೆ ವಿವರಣೆ, ಅದು ಮನಸ್ಸನ್ನ ಎಷ್ಟು ಚೆನ್ನಾಗಿ ನಾಡ್ತು ಅಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ನಿಮ್ಮ ಉಪದೇಶ ಸರ್. ನಿಜವಾಗ್ಲೂ ನಾವು ಈ ತರಗತಿಗೆ ಬರ್ಬೇಕು ಅನ್ನೋ ಒಂದು ಪ್ರೋತ್ಸಾಹ ನಿಮ್ಮ ಮಾತಿನಲ್ಲಿತ್ತು. ಹೇಗೆ ನಾವು ಅದರ ಅನುಭವಗಳನ್ನ ಪಡಿಬೋದು ಈ ಭಗವದ್ಗೀತೆಯಲ್ಲಿ ಅನ್ನೋದನ್ನ ನೀವು ತುಂಬಾ ಸ್ಪಷ್ಟವಾಗಿ ನಮ್ಗೆ ತಿಳಿಸ್ಕೊಟ್ರಿ. ತುಂಬಾ ಧನ್ಯವಾದಗಳು ಸರ್. ಧನ್ಯವಾದ. ಆಗ್ಲಿ ಪದ್ಮಮ್ಮ. ಹಾಗಾದ್ರೆ ಇನ್ಯಾರಿಗೂ ಇನ್ನೇನು ಹೇಳಲಿಕ್ಕೆ ಇರುವಂತ ವಿಚಾರ ಇಲ್ಲ ಅನ್ಸುತ್ತೆ. ನಮಸ್ತೆ ವಿಜಯ್ಜಿ, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು. ಆದ್ರೆ ಅದ್ರದ್ದು ರೆಕಾರ್ಡಿಂಗ್ ಬೇಕಿತ್ತು ಗುರುಜಿ. ಇದು ತುಂಬಾ ಜನಕ್ಕೆ ತಲುಪ್ಬೇಕು. ನೀವು ಹೇಳಿದ್ದು ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿತ್ತು ಭಗವದ್ಗೀತೆ ಬಗ್ಗೆ. ನಾವು ತಿಳಿದ್ರೆ ಸಾಲದು, ನಮ್ಮಂತ ಬಾಯಾರಿರೋರು, ಸಮಸ್ಯೆಗಳಲ್ಲಿ ಇರೋರು ಅಂತವ್ರಿಗೂ ಇದು ತಲುಪಿದ್ರೆ ಅನುಕೂಲ ಆಗತ್ತೆ. ಖಂಡಿತ ಅಮ್ಮ. ಈಗ ಪ್ರತಿಯೊಂದು ಸೆಷನ್ ರೆಕಾರ್ಡ್ ಆಗತ್ತೆ. ಹಾ, ಇವತ್ತು ರೆಕಾರ್ಡ್ ಆಗಿದೆ. ಅಂಡ್ ಅದನ್ನ ಪದ್ಮಾ ಅಮ್ಮ ಅಪ್ಲೋಡ್ ಮಾಡಿ ನಮ್ಮ ಗುಂಪಿನಲ್ಲಿ ಕಳಿಸ್ತಾರೆ. ಸರ್ ಖಂಡಿತ. ಧನ್ಯವಾದ. ಯಾ. ಅಮ್ಮ, ಈಗ ಹಾಗಾದ್ರೆ ಮುಂದಿನ ತರಗತಿದು ವಿಚಾರ ಏನಮ್ಮ? ಧ್ಯಾನ ಶ್ಲೋಕಗಳಿಗೆ ಹೋಗೋದು. ಓಕೆ. ಹಾಗಾದ್ರೆ ನೀವು ಮುಂದಿನ ತರಗತಿ ಧ್ಯಾನ ಶ್ಲೋಕ, ವಾರಕ್ಕೆ ಒಂದೊಂದು ಧ್ಯಾನ ಶ್ಲೋಕ ಅಲ್ಲ? ಹಾ, ಅದಕ್ಕೆ ಬೇಕಾದಷ್ಟು ವಿಷಯ ಎಲ್ಲ ಕಳಿಸ್ಲಾಗತ್ತೆ. ಅದರ ಮೇಲೆ ಅವರು ತಯಾರಾಗಿ ಬರ್ಬೇಕಾಗತ್ತೆ. ಆಗ್ಲಿ. ಒಂದ್ ಮುಂದಿನ ವಾರ ಮಾಡ್ತಾ ಮಾಡ್ತಾ ಎಲ್ಲರಿಗೂ ಒಂದು ಅನುಭವ ಬರ್ಲಿಕ್ಕೆ ಶುರು ಆಗುತ್ತೆ. ಹಾಗಾದ್ರೆ ಇವತ್ತೊಂದು ನಾವು ಕೊನೆ ಮಾಡೋಣ ಅಮ್ಮ, ಪ್ರಾರ್ಥನೆ ಮೂಲಕ. ಮಂಗಳ ಶ್ಲೋಕಗಳೊಂದಿಗೆ ಇಂದಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ ಪರಃ ಜ್ಯೋತಿರ್ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ
सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् सर्वेषां स्वस्तिर्भवतु सर्वेषां शान्तिर्भवतु सर्वेषां पूर्णं भवतु सर्वेषां मङ्गलं भवतु ॐ शान्ति शान्ति शान्तिः लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु हरिः ॐ तत्सत् ॐ श्री गुरुभ्यो नमः हरिः ॐ श्रीकृष्णार्पणमस्तु ಆಮೇಲೆ ಈಗ ನೀವು recording ನಿಲ್ಲಿಸ್ಬೋದು.